ಹೈಯೆಸ್ಟ್ ಏಡ್ಸು HIV ಸ್ಪ್ರೆಡ್ ಆಗದೆ ಟ್ರಕ್ ಡ್ರೈವರ್ಸಿಂದ. ನಮ್ಮದೊಂದು ಗಾಡಿ 4 ಲಕ್ಷ ಕಿಲೋಮೀಟ್ರು ರನ್ ಆಗಿದೆ. 5 ಆವ್ರೇಜ್ ಹಂಗೆ ಮೈಲೇಜ್ ಹಂಗೆ ಲೆಕ್ಕ ಹಾಕಿ ಹೆಚ್ಚು ಕಡಿಮೆ ಒಂದು 80 ಲಕ್ಷ 90 ಲಕ್ಷ ಡೀಸೆಲ್ ಹಾಕ್ಸಿ. ಮತ್ತು ನಿಮ್ಗೆ ಎಷ್ಟು ಪ್ರಾಫಿಟ್ ಉಳಿಯುತ್ತೆ ಕೊನೆಗೆ ಒಂದು ಟ್ರಿಪ್ ಹೋಗಿ ಬಂದರೆ? ಪ್ರತಿಯೊಂದು ಟೋಲಲ್ಲೂ ಇರ್ತಾರೆ, ಪ್ರತಿಯೊಂದು ಟೋಲಲ್ಲೂ 50-100 ಕೊಟ್ಕೊಂಡು ಎಲ್ಲ ಡ್ರೈವರ್ಗೂ ಒಂದು ಪ್ರಾಬ್ಲಮ್, ಒಂದು ಕ್ಯಾಬ್ ಆಗಲಿ ಆಟೋ ಡ್ರೈವರ್ ಆಗಲಿ ಎಲ್ಲ ಡ್ರೈವರ್ ನಮ್ಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿ. ಕೊಡಲ್ಲ ಸರ್. ಯಾಕೆ? 23ಯಲ್ಲೇ ಅವರು ಅನೌನ್ಸ್ ಮಾಡಿದ್ದು AC ಮ್ಯಾಂಡ್ರೇಟ್ರಿ 25ಇಂದ ಬರೋ ಗಾಡಿಗಳು ಪ್ರತಿಯೊಂದು ಗಾಡಿಗೂ ಅಂತ. 25ಅಲ್ಲೇ ಒಂದು ಗಾಡಿ ಪರ್ಚೇಸ್ ಮಾಡಿದ್ವಿ AC ಎಲ್ಲ, ನಾನ್ AC. ನಮ್ಮ ದೊಡ್ಡ ಗಾಡಿಯವ್ರಿಗಿಂತ ಫಸ್ಟ್ ತಪ್ಪರೋದು ವೈಟ್ ಬೋರ್ಡ್ ಕಾರು. ಈಗ ಒಂದು ತಿಂಗಳಿಗೆ ಎಷ್ಟು EMI ಕಟ್ತಾ ಇದ್ದಾರೆ? 1,70,000. ಮುಂಬೈ ಹೈವೇಲಿ ಮುಲ್ಲಾ ಡಾಬಾ ಅಂತ ಇದೆ, ಒಂದು ತುಂಬ ಫೇಮಸ್ ಡಾಬಾ. ನಾವು ಯಾವ ಪಾಲಿಸಿ ಮಾಡಿಸ್ಬೇಕು, ಯಾವ ಪಾಲಿಸಿ ಮಾಡಿಸಿದ್ರೆ ನಮಗೆ ಬೆಟ್ರ್ ಆಗುತ್ತೆ ಫ್ಯೂಚರಲ್ಲಿ, ಅದೇನು ಸ್ವಲ್ಪನೂ ಐಡಿಯಾನೇ ಇಲ್ಲ. GDP ದೇಶದ ನಿಂತಿರೋದೇ ನಮ್ಮ ಕಡೆಯಿಂದ. ರೀಸೆಂಟಾಗಿ ನೆಲಮಂಗಲದ ಇನ್ಸಿಡೆಂಟ್ ಆದಮೇಲಂತೂ ಅದೊಂದು ಭಯ ಉಡ್ಕೊಂಡ್ಬಿಟ್ಟಿದೆ. ಗೊತ್ತಿಲ್ಲದೆ ಇದ್ರೂ ಹಿಂಗೆ ಆಗ್ಬಿಟ್ರೆ ಗುರು ಕುಡ್ಕೊಂಡು ಗಾಡಿ ಓಡಿಸ್ತಾರೆ, ಅದಕ್ಕೆ ಹಿಂಗಾಗುತ್ತೆ. ಇಂಡಿಯಾದಲ್ಲಿ ಏನು ಬೇಕಾದರೂ ಲೀಗಲ್ ಮಾಡ್ಬೋದು. Here come the all-rounders. ನಮಸ್ಕಾರ ಆಲ್ರೌಂಡರ್ಸ್. ನಮ್ಮ ಶೋ ಅಲ್ಲಿ ಸ್ಪೆಷಲ್ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಮ್ಮ ಗೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ AR ಟ್ರಕ್ ವ್ಲಾಗ್ಸ್ ಅಜಯ್ ರೆಡ್ಡಿ ಅಂತ. 5 ವರ್ಷಗಳಿಂದ ಟ್ರಕ್ ಓಡಿಸ್ತಾ ಇದ್ದಾರೆ, ವ್ಲಾಗ್ ಕೂಡ ಮಾಡ್ತಾರೆ. ಹತ್ತಿರ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಆ್ಯಂಡ್ ಅಷ್ಟೇ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದಾರೆ. ಸೊ ಈ ಒಂದು ವಿಡಿಯೋ ಹೊಸ ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ನಿಮಗೆ ಟ್ರಕ್ ಡ್ರೈವರ್ಸ್ ಜೀವನದ ಬಗ್ಗೆ. ಖಂಡಿತ ಎಂಜಾಯ್ ಮಾಡ್ತೀರಾ. ಸೊ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ, ಜಾಸ್ತಿ ಹೇಳೋದು ಬೇಡ, ಬನ್ನಿ ಟ್ರಕ್ ಕಡೆ ಹೋಗೋಣ. ಸೊ ಮಾಡೋ ಕೆಲಸದಲ್ಲಿ ನಿಷ್ಠೆ ಇದ್ದರೆ ಯಾವ ಫೀಲ್ಡಲ್ಲಾದರೂ ಸಕ್ಸಸ್ ಕಾಣ್ಬೋದು ಅಂತ ಸಿಕ್ಕಾಪಟ್ಟೆ ಜನಗಳನ್ನ ನೋಡಿದ್ದೀವಿ. ಏನೂ ಇಲ್ಲದೆ ದೇಶದ ಪ್ರೈಮ್ ಮಿನಿಸ್ಟರ್ ಆದವರು, ಏನೂ ಇಲ್ಲದೆ ದೊಡ್ಡ ಕಂಪ್ನಿನ ಸ್ಥಾಪನೆ ಮಾಡಿದವರು, ನಾವು ಮಾಡೋದನ್ನ ಇಷ್ಟಪಡಬೇಕು ಅನ್ನೋದು ಎಷ್ಟೋ ಜನ ಕಲಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತಿನ ನಮ್ಮ ಗೆಸ್ಟ್ AR ಟ್ರಕ್ ವ್ಲಾಗ್ಸ್ ಅಜಯ್ ರೆಡ್ಡಿ ಮತ್ತು ಶರತ್ ನಮ್ಮ ಜೊತೆ ಇದ್ದಾರೆ. ಸೊ ಟ್ರಕ್ ವ್ಲಾಗಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಹತ್ತಿರ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮಗೆ ಯೂಟ್ಯೂಬಲ್ಲಿ, ಆ್ಯಂಡ್ 2 ಲಕ್ಷ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್. ಸೊ ವೆಲ್ಕಮ್ ಇವತ್ತು ದ ಆಲ್ರೌಂಡರ್ ಶೋಗೆ ಅಜಯ್ ರೆಡ್ಡಿ ಮತ್ತು ಶರತ್ ಬ್ರೋಗೆ. ಥ್ಯಾಂಕ್ ಯು ಬ್ರೋ, ಈ ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಕ್ಕೆ. ಬ್ರೋ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಇವಾಗ ಟ್ರಕ್ ವ್ಲಾಗ್ಸ್ ಅಂತ ಹೇಳಿದಾಗ ನಾವು ರಾಜೇಶ್ ಟ್ರಕ್ ವ್ಲಾಗ್ಸ್ ಅಂತ ನೋಡ್ತೀವಿ ಹಿಂದಿಲಿ. ಅವರ ಒಂದು ಟ್ರೆಂಡ್ನ ಸ್ಟಾರ್ಟ್ ಮಾಡಿದ್ರು, ಟ್ರಕ್ ವ್ಲಾಗ್ಸ್ ಮಾಡ್ಕೊಂಡು ಇಷ್ಟು ಇನ್ಕಮ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದವರು. ನಿಮ್ಗೆ ಐಡಿಯಾ ಹೆಂಗೆ ಬಂದಿದ್ದನ್ನು ಸ್ಟಾರ್ಟ್ ಮಾಡ್ಬೇಕಂತ? ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಕನ್ನಡದಲ್ಲೇ ಫಸ್ಟ್ ಟ್ರಕ್ ವ್ಲಾಗ್ಸ್ ಮಾಡಿದ್ದು ನಾನೇ. 2023 22 ಅನಿಸುತ್ತೆ, 3 ಇಯರ್ಸ್ ಆಯ್ತು ಇಲ್ಲಿಗೆ. ಅಂದರೆ 22 ಜುಲೈ ಅಲ್ಲ ಏಪ್ರಿಲಲ್ಲೇ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ಬ್ರೋ. ಫಸ್ಟು ಹಿಂದಿ ಲ್ಯಾಂಗ್ವೇಜಲ್ಲಿ ನಾವು ನೋಡ್ತಾಯಿದ್ವಿ, ಕನ್ನಡದಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ. ಅವ್ರು ನೋಡಿ ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ಜಸ್ಟ್ ಅದು ಟ್ರೈ ಮಾಡಿಬಿಟ್ಟು ಇವಾಗ ಅದೇ ಜಾಬ್ ಆಗೋಗ್ಬಿಟ್ಟಿದೆ. ಸೊ ನಿಮ್ದು ಈ ಫೀಲ್ಡ್ಗೆ ಹೆಂಗೆ ಬಂದ್ರಿ? ಟ್ರಕ್ ಡ್ರೈವರ್ ಆಗೋದು ಏನಾದರೂ ಹಿಸ್ಟ್ರಿ ಇತ್ತಾ? ಹಿಸ್ಟ್ರಿ ಅಂದರೆ ಅಪ್ಪಾಜಿ ಡ್ರೈವಿಂಗ್ ಫೀಲ್ಡಲ್ಲೇ ಇದ್ದಿದ್ರು. ನಾವು ಚಿಕ್ಕವರಿದ್ದಾಗೆ ಡೆತ್ ಆಗಿದ್ರು. ಬಟ್ ಚಿಕ್ಕವರಿದ್ದಾಗಿಂದ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟಿದ್ವಿ, ಫೀಲ್ಡ್ಗೆ ಹೋಗಲೇಬಾರ್ದು, ವೆಹಿಕಲ್ ಡಿಪಾರ್ಟ್ಮೆಂಟೇ ಬೇಡ ಅಂತ. ಯಾಕಂದರೆ ಚಿಕ್ಕವರಿದ್ದಾಗಿಂದ ನಾವು ಅದ್ರ ಕಷ್ಟ ಸುಖ ಎಲ್ಲ ನೋಡಿದ್ವಲ್ಲ, ಹಾಗಾಗಿ. ಅದಾದಮೇಲೆ ನಂದು ಎಜುಕೇಷನ್ ಕೂಡ 10th ನೆಕ್ಸ್ಟ್ ಏನು ಓದೋಕ್ಕಾಗಲಿಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ. ಬಟ್ ಓದೋಕ್ಕಾಗದೇ ಏನು ಬಿಟ್ಟು ಬಂದಿಲ್ಲ. 82% ಆಯಿತು. 10th ಇಂಗ್ಲೀಷ್ ಮೀಡಿಯಮೇ ಓದಿರೋದು ಎಲ್ಲನೂ. ಬಟ್ ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆವಾಗಿಂದ ಒಂದು 2 ಇಯರ್ಸ್ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ವಿ. ಅದು ಇದು ಬೆಂಗಳೂರು ಲೈಫ್ ಗೊತ್ತಲ್ಲ ಬ್ರೋ, ಎಲ್ಲ ಅಲ್ಲಿಗೆ ಸಮ ಆಗೋಗ್ಬಿಡುತ್ತೆ ಎಷ್ಟು ದೊಡ್ಡದ್ರು. ಹಂಗಾಗಿ ಸ್ವಂತ ಏನೇನೋ ಒಂದು ಮಾಡಬೇಕು ಅಂತ 1 ವರ್ಷ ಬೇರೆಯವ್ರ ಗಾಡಿ ಓಡಿಸಿದ್ದು ಫಸ್ಟು. ಅದಾದಮೇಲೆ ಅದ್ರ ಐಡಿಯಾ ಎಲ್ಲ ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಇಯರ್ ಸ್ವಂತ ಗಾಡಿ ಮಾಡಿದ್ದು, ಒಂದೇ ವರ್ಷಕ್ಕೆ. ಈಗ ಸ್ವಂತ ಗಾಡಿ ತೊಗೋಬೇಕು ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ತುಂಬ ಇದಿರುತ್ತಲ್ಲ, ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡ್ಕೊಂಡ್ರೆ? ಅದು ಹೇಳಿದ್ರೆ ನೀವೇ ನಂಬಲ್ಲ ಅದನ್ನ. ಹೇಳಿ ಅದಕ್ಕೆ. ಗೋವಾಗೆ ಒಂದು ಟ್ರಿಪ್ ಹೋಗಿದ್ದೀವಿ ಬ್ರೋ, ಜಸ್ಟ್ ಸಿಂಪಲ್. ನಾನು ಒಬ್ರು ಗಾಡಿ ಓಡಿಸ್ತಾ ಇದ್ದೆ. ಓಕೆ. ಒಬ್ರು ಗಾಡಿ ಓಡಿಸ್ಬೇಕಾದ್ರೆ ಗೋವಾ ಟ್ರಿಪ್ ಹೋಗಿದೆ. ಗೋವಾಯಿಂದ ಬರ್ತಾಯಿದ್ದೆ. ಅವ್ರು ಓನರ್ ತಂದುಬಿಟ್ಟು ಗಾಡಿ ನಿಲ್ಸಪ್ಪ ಮನೆ ಹತ್ರ, ಸೇಲ್ಗೆ ಇಟ್ಟಿದ್ದೀನಿ, ಇನ್ನೊಂದು ಗಾಡಿ ಇದೆ ಅದನ್ನ ತೊಗೊಂಡೋಗಿ ಬಂತೆ ಅಂದರು. ನಾನು ತೊಗೊಂಬಂದೆ, ಗಾಡಿ ನಿಲ್ಲಿಸ್ದೆ. ಮತ್ತು ನಮ್ಮ ಅಣ್ಣ ಒಬ್ರು ಇದ್ರು, ಅವ್ರಿಗೆ ಫೋನ್ ಮಾಡಿದೆ, ಹಿಂಗೆ ಗಾಡಿ ಮಾರ್ತಾಯಿದ್ರು ಅಂತ ಅಣ್ಣ, ಅದೇನಾಯ್ತು ನೋಡಿ ರೇಟ್ ಮಾತಾಡಿ ತೊಗೊಳೋಣಂತೆ. ನಾನೇ ತೊಗೊತೀನಿ, ಗಾಡಿ ಇಷ್ಟ ಆಗಿದೆ ನನಗೆ, 3 ತಿಂಗಳಿಂದ ನಾನೇ ಓಡಿಸ್ತಾಯಿದ್ದೀನಿ, ತೊಗೊತೀನಿ ಅಂತ ಹೇಳಿದ್ದು. ₹1 ದುಡ್ಡಿಲ್ಲ ಬ್ರೋ. ಆ ಟ್ರಿಪ್ದೇನು ಒಂದು ಟ್ರಿಪ್ ಹೋಗಿ ಬಂದರೆ ನಮ್ಗೆ 4,000-5,000 ಒಳ್ಳೆಯದು ಅಷ್ಟೇ ಇದ್ದಿದ್ದು ಕೈಯಲ್ಲಿ ದುಡ್ಡು. ಮತ್ತೇನೋ ಒಂದು 30,000 ಅವಾಗ ಅರೇಂಜ್ ಮಾಡಿಕೊಂಡು ಅದನ್ನು ತೊಗೊಂಡೋಗಿ ಅಡ್ವಾನ್ಸ್ ಕೊಟ್ಟವ್ರಿಗೆ
ಒಂದು ತಿಂಗಳು ಟೈಮ್ ತೊಗೊಂಡು ಬಂದಿದ್ದು. 2.5 ಲಕ್ಷ ಅವ್ರು ಕ್ಯಾಶ್ ಕೊಡಬೇಕಿತ್ತು, ಉಳ್ದಿದ್ದು ಲೋನ್ ಕಂಟಿನ್ಯೂಷನ್ ಮಾಡ್ಕೊಬೇಕಿತ್ತು. 2,20,000 ಕೊಡಬೇಕಿತ್ತು. 30,000 ಅಷ್ಟೇ ಅಡ್ವಾನ್ಸ್ ಕೊಟ್ಟಿದ್ದು. ಇನ್ನು ಉಳ್ದಿದ್ದೆಲ್ಲ ಆ ಗಾಡಿ ತೊಗೊಂಡು ಆ ತಿಂಗಳಲ್ಲಿ ರೊಟೇಷನ್ ಮಾಡಿ ಅದೇ ಗಾಡೀಲಿ ದುಡ್ದು ನೆಕ್ಸ್ಟ್ ಮಂತ್ ಅವ್ರಿಗೆ ತೊಗೊಂಡು ಕೊಟ್ಟಿದ್ದೆ ಅಮೌಂಟ್. ಬ್ರೋ ಇವಾಗ ಆನ್ ಆನ್ ಆ್ಯಾವ್ರೇಜ್ ತಿಂಗಳಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ ನೀವು? 10,000 ಒಂದು ಟ್ರಕ್. ಸೊ ನೀವು ಅಷ್ಟೇ ಕಿಲೋಮೀಟ್ರ್ ಇಲ್ಲ, ಓಡಿಸ್ತೀರಾ? ಇಬ್ಬರು ಜೊತೆಗೆ ಒಂದೇ ಓಡಿಸೋದು. ಜೊತೆಲೇ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಕಂಟೆಂಟ್ಗೋಸ್ಕರ ಲಾಂಗ್ ಅಡ್ಡಾಡ್ತಾ ಜಾಸ್ತಿ. ಕಾಶ್ಮೀರ್ ಟು ಕನ್ಯಾಕುಮಾರಿ, ಲಡಾಖ್ ಎಲ್ಲ ಹೋಗಿ ಬಂದಿದ್ವಿ. ಓಕೆ. ಹಂಗಾಗಿ ಜೊತೆಗೆ ಓಡಿಸ್ತೀವಿ. ನಮ್ದಿನ್ನ ಬಾಕಿ ಉಳ್ದಿದ್ದು 3 ಗಾಡಿ ಎಲ್ಲ ಸಿಂಗಲ್ ಡ್ರೈವರ್ ಓಡಿಸ್ತಾರೆ. ಅವೆಲ್ಲ 10,000 ಪ್ಲಸ್ 10,000 ಪ್ಲಸ್ ಓಡುತ್ತೆ. ಅಲ್ಲ ಎಷ್ಟು ಗಾಡಿ ಇದೆ ನಿಮ್ದು ಇವಾಗ? 4 ಗಾಡಿ ಇದೆ ಬ್ರೋ. 4 ಗಾಡಿ. ಸೊ ಯಾವ್ದು ಎಲ್ಲ 6 ಫೀಟ್ ಟ್ರಕ್ಸ್. ಅಂದರೆ ಅಲ್ಲ ಕಂಪ್ನಿಗಳು ಭಾರತ್ ಬೆಂಜ್ 2 ಅಶೋಕ್ ಲೇಲ್ಯಾಂಡ್ ಇದೆ, 2 ಭಾರತ್ ಬೆಂಜ್ ಇತ್ತು. 2 ಮಂತ್ಸ್ ಬ್ಯಾಕ್ ಒಂದು ಸೇಲ್ ಮಾಡಿದ್ವಿ. ಓಕೆ. ಇನ್ನೊಂದು ಭಾರತ್ ಬೆಂಜ್ ಇದೆ, ಒಂದು ಟಾಟಾ ಇದೆ. ಸೇಲ್ ಏನಕ್ಕೆ ಅಂದರೆ ಏನಕ್ಕೆ ಮಾಡಿದ್ದು ಅಂತ? ಡ್ರೈವರ್ಸ್ ಪ್ರಾಬ್ಲಮಿಂದ. ಓ, ಅಂದರೆ ಸಿಗ್ತಿಲ್ವ ಡ್ರೈವರ್ಸ್ ಈಗ? ಇಲ್ಲ ಬ್ರೋ, ಎಲ್ಲಿ ಸಿಗ್ತಾರೆ ಬ್ರೋ? ಅಲ್ಲ ಯಾಕಂದರೆ ಯಾಕಂದರೆ ಹೊಸ್ದಾಗಿ ಯಾರು ಫೀಲ್ಡಿಗೆ ಬರ್ತಾ ಇಲ್ಲ ಬ್ರೋ, ಕಮ್ಮಿ, ತುಂಬ ಕಡಿಮೆ. ಹಂಗಾಗಿ ನಾವು ಆ್ಯಕ್ಚುಲಿ ಕೇಳೋದೇ ಮರ್ತೋದ್ವಿ. ನೀವು ಈ ಫೀಲ್ಡ್ಗೆ ಹೇಗೆ ಬಂದ್ರಿ? ಅಂದರೆ ಚಿಕ್ಕ ವಯಸ್ಸಲ್ಲೇ ಅಪ್ಪ ಹಿಂಗಾಯ್ತು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಕೆಲಸ ಮಾಡಿದ್ರಿ ಅಂತಲೂ ಹೇಳಿದ್ರೆ, ಯಾವ ಪಾಯಿಂಟಲ್ಲಿ ಓಕೆ ಮತ್ತೆ ಇದೇ ಫೀಲ್ಡ್ಗೆ ಹೋಗೋಣ ಅಂತ ಒಂದು ಅನಿಸಿದ್ದೆ? ಬೆಂಗಳೂರಲ್ಲಿ ಸ್ವಲ್ಪ ತುಂಬ ಹಾಳಾಗೋಗ್ಬಿಟ್ಟಿದೆ ಬ್ರೋ. ಬೆಂಗಳೂರು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಓಕೆ. ನಮ್ಮ ರೂಮ್ ಪಕ್ಕದಲ್ಲಿ ಒಬ್ಬರು ರೂಮ್ ಮಾಡಿದ್ದು ನೆಲಮಂಗಲದಲ್ಲಿ. ಓಕೆ. ಪಕ್ಕದಲ್ಲಿ ರಾಜು ಅಂತ ಒಬ್ಬರು ಫ್ರೆಂಡ್ ಇದ್ದರು. ಅವರು ಫಾಸ್ಟ್ಯಾಗ್ದು ಅವಾಗಿನ ಫಾಸ್ಟ್ಯಾಗ್ ಅಷ್ಟೊಂದು ಇದಿರಲಿಲ್ಲ, ಬಟ್ ಇತ್ತು. ಬಟ್ ಅಷ್ಟೊಂದು ಕಂಪಲ್ಸರಿ ಇರಲಿಲ್ಲ ಫಾಸ್ಟ್ಯಾಗು. ಆ ಟೈಮಲ್ಲಿ ಅವ್ರ ಹತ್ರ ಮಾತಾಡಿಬಿಟ್ಟು ಯಾವ್ದಾರ ಟ್ರಕ್ಸ್ ಇದ್ದರೆ ಹೇಳು ಹೋಗ್ತೀನಿ ಅಂತ ಅವ್ರ ರೆಕಮೆಂಡೇಶನ್ ತೊಗೊಂಡು ಇನ್ನೊಬ್ರು ಗಾಡಿಗೆ ಹೇಳಿ ಅವಾಗ ಆ ಥರ ವೆಹಿಕಲ್ ಫೀಲ್ಡ್ಗೆ ಹೋಗಿದ್ದು. ಬಟ್ ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ತಿದ್ರಿ ಬಂದಾಗ? ಇದು ಐಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಫಸ್ಟ್. ಅದಾದ್ಮೇಲೆ ಆಯಿಲ್ ಏಜೆನ್ಸಿಲೆಲ್ಲ ಕೆಲಸ ಮಾಡಿದ್ವಿ, ಡ್ರೈವಿಂಗ್ ಕೆಲಸನೂ ಮಾಡಿದ್ವಿ. ಆಯಿಲ್ ಏಜೆನ್ಸಿಲಿ ಚಿಕ್ಕ ಗಾಡಿ ಬರುತ್ತಲ್ಲ, ಅದು ನೋಡ್ಸೋದು, ಜೊತೆಗೆ ಒಳಗಡೆ ಕೌಂಟಿಂಗು ಅದು ಇದು ಎಲ್ಲ ಅಲ್ಲಿ ಚೆನ್ನಾಗಿತ್ತು, ಮಾಡ್ಕೊಂಡು ಹೋಗ್ತಾಯಿದ್ದೆ. ಅದಾದಮೇಲೆ ಬೆಂಗಳೂರು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಫೀಲ್ಡಿಗೆ ಬಂದಿದ್ದು. ಬ್ರೋ ಇವಾಗ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅನ್ನೋದೇ ಗ್ಯಾಂಬಲ್ ಅಂತ ಹೇಳ್ತಾರೆ. ಬಿಕಾಸ್ ಅವಾಗ ನಮ್ಮ ವಿಜಯ್ ಸಂಕೇಶ್ವರ್ ಅವರು VRL ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಸಿಕ್ಕಾಪಟ್ಟೆ ಟ್ರಾವೆಲ್ಸ್ ಬಂತು, ಟ್ರಾನ್ಸ್ಪೋರ್ಟೇಷನ್ ಬಂತು. ಒಂದು ಎರ ಇತ್ತು ಸ್ಟಾರ್ಟ್ ಮಾಡಿದ್ರೆ ಬೂಮ್ ಆಗುತ್ತೆ ಅಂತ. ಇವಾಗ ಯಾರಾದರೂ ಒಂದು ಟ್ರಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಟ್ರಕ್ಗೆ ಫಸ್ಟ್ ಹ್ಯಾಂಡ್ ಆದರೂ ಆಗಿರಲಿ, ಸೆಕೆಂಡ್ ಹ್ಯಾಂಡ್ ಆದರೂ ಆಗಿರಲಿ, ಎಷ್ಟು ಖರ್ಚಾಗುತ್ತೆ ಮತ್ತು ಹೆಂಗೆ ನಡೆಸಬೇಕು ಒಂದು ಬಿಸ್ನೆಸ್ ನಿಮ್ಮ ಪ್ರಕಾರ? ಫಸ್ಟ್ ಆಫ್ ಆಲ್ ನಾವು ಯಾವ ಟ್ರಕ್ ತೊಗೊತೀವಿ ಅನ್ನೋ ಡಿಪೆಂಡ್ ಬ್ರೋ. ಈಗ 6 ವೀಲ್ಸ್ ಎಲ್ಲ ಕ್ಯಾಂಟರ್ ಅಂತ ಕರೀತಾರಲ್ಲ, ಐಚರ್ ಗಾಡಿ, ಅದೆಲ್ಲ ಒಂದು ಸೆಕೆಂಡ್ಸ್ ಎಲ್ಲ 10 ಲಕ್ಷದೊಳಗೆಲ್ಲ ಸಿಕ್ಬಿಡುತ್ತೆ. ಹೊಸದ್ರೆ 20 to 25 lakhs. ನಾವು ದೊಡ್ಡ ಗಾಡಿ ಡಿಪಾರ್ಟ್ಮೆಂಟು ಇದೆ, 10 ವೀಲ್, 12 ವೀಲ್, 14 ವೀಲ್, 16 ವೀಲ್, 18 ವೀಲ್, 22 ವೀಲ್, ಅಲ್ಲಿವರೆಗೂ ಬರುತ್ತೆ. ಅದಕ್ಕೆಲ್ಲ 16 ವೀಲ್ಗೆಲ್ಲ 50 lakhs ಬೇಕು. ಅಲ್ಲ ಎವ್ರಿ ಮಂತ್ ಎಷ್ಟು ಖರ್ಚು ಬರುತ್ತೆ? ಏನೇನು ಖರ್ಚುಗಳಿರುತ್ತೆ? ತುಂಬ ಇರುತ್ತೆ ಬ್ರೋ. ಅಲ್ಲ ಹೇಳ್ಕೊಂತ ಹೋದರೆ ಒಂದೊಂದು. ಈಗ ಒಂದು ತಿಂಗಳಿಗೆ ಮಿನಿಮಮ್ ಅಂದರು ಒಂದು ಗಾಡಿ, ನಮ್ಮ ಗಾಡಿಗೆ ನಾವು ಹೆಚ್ಚು ಕಡಿಮೆ ಟ್ರಿಪ್ಪಿಗೆ ಹೋಗಿ ಬರ್ಲಿಕ್ಕೆ 25,000 ಡೀಸೆಲ್ ಬೇಕು. 6 ಟ್ರಿಪ್ಪನ್ನು 1.5 ಲಕ್ಷ ಒಂದು ಗಾಡಿಗೆ ಡೀಸೆಲ್ ಹಾಕಿಸ್ತೀವಿ. ಒಂದು ಗಾಡಿ 4 ಗಾಡಿಯಿಂದ ಮೈಲೇಜ್ ಎಷ್ಟು ಕೊಡುತ್ತೆ ಟ್ರಕ್ ಅದು ನಾರ್ಮಲಾಗಿ? 5 to 6, 7. ಮತ್ತು ನಿಮಗೆ ಎಷ್ಟು ಪ್ರಾಫಿಟ್ ಉಳಿಯುತ್ತೆ ಕೊನೆಗೆ ಒಂದು ಟ್ರಿಪ್ ಹೋಗಿ ಬಂದರೆ? ಬ್ರೋ ಒಂದು ಟ್ರಿಪ್ ಅಂದರೆ ಈಗ ಒಂದು ಟ್ರಿಪ್ ಕಡಿಮೆನೂ ಉಳಿಯುತ್ತೆ, ಜಾಸ್ತಿನೂ ಉಳಿಯುತ್ತೆ. ನಮ್ಮದು ಫಿಕ್ಸ್ ಲೈನ್ ಇದೆ, ಸಾಂಗ್ಲಿ ಬೆಂಗಳೂರು, ರೆಗ್ಯುಲರ್ ಅಲ್ಲೇ ಅಡ್ಡಾಡೋದು ನಮ್ಮ ಗಾಡೀಸ್ ಎಲ್ಲ. ನಾವು ಫಸ್ಟ್ ಡ್ರೈವಿಂಗ್ ಕೆಲಸ ಮಾಡಬೇಕಾದ್ರಿಂದನೂ ಫಿಕ್ಸ್ ಲೈನ್, ಅಲ್ಲಿ ಬಿಟ್ಟರೆ ಎಲ್ಲೂ ಕಳಿಸಲ್ಲ. ಒಂದು 15,000 to 20,000 ಒಳಗೂ ಉಳಿಯುತ್ತೆ ಮಾಡಿದ್ರೆ ಉಳಿಯುತ್ತೆ. ಅಪ್ ಆ್ಯಂಡ್ ಡೌನ್ ಹೋಗಿ ಬರೋದು. ಅದರಲ್ಲಿ ನಿಮಗೆ ಖರ್ಚೆಲ್ಲ ತೆಗೆದು ಎಲ್ಲ ತೆಗೆದು ಡ್ರೈವರ್ ಖರ್ಚು ಕೊಟ್ಟು A to Z ಎಲ್ಲ ತೆಗೆದು ಪ್ರಾಫಿಟ್ 15. 15ರಿಂದ 18 ಹೇಳ್ಬೋದು. ನೀವಿಬ್ಬರಿಗೆ ಫ್ರೆಂಡ್ಸ್ ಆಗಿದ್ದು ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಹೌದಾ? ಹೇಳಿ ಅದ್ರ ಕತೆ. ಅಂದರೆ ನಮ್ಮದು ಬಂದು ಮೈಸೂರು. ಓಕೆ. ಹಿಂಗೆ ಇನ್ಸ್ಟಾಗ್ರಾಮೆಲ್ಲ ಯೂಸ್ ಮಾಡಬೇಕಾದ್ರೆ ಆಗ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ. ಆವಾಗ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಯೂಟ್ಯೂಬಲ್ಲೆಲ್ಲ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಅವಾಗ ಆಯಿತು, ಒಂದು 2.5 ವರ್ಷ ಆಯಿತು. ಓಕೆ. ಸೊ ಇಬ್ಬರು ಒಟ್ಟಿಗೆ. ಬ್ರೋ ಇವಾಗ ಟ್ರಕ್ ಬಿಸ್ನೆಸ್ ಮಾಡಬೇಕಾದ್ರೆ ಯೂಶ್ವಲಿ ನಡೆಯೋದು ಟ್ರಾನ್ಸಾಕ್ಷನ್ ಕ್ಯಾಶಲ್ಲಿ ಅಲ್ವಾ? ನಿಮಗೆ ಗ್ಯಾರಂಟಿ ಹೆಂಗೆ ಸಿಗುತ್ತೆ ನಿಮ್ಮ ಡ್ರೈವರ್ಗೆ ನಿಮ್ಗೆ ಕರೆಕ್ಟಾಗಿ ಅಕೌಂಟ್ ಕೊಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ ಅಂತ? ಇಲ್ಲ ಬ್ರೋ, ಫಸ್ಟ್ ಕ್ಯಾಶಲ್ಲಿ ನಡೆಯೋದು ಈಗೆಲ್ಲ ಅಕೌಂಟ್ಸ್. ಓಕೆ ಓಕೆ. ಸೊ ನೀವು ಟ್ಯಾಕ್ಸ್ ಎಲ್ಲ ಕಟ್ತೀರಾ?
ಎಲ್ಲ ಫೈಲ್ ಅಲ್ಲ ಮಾಡ್ತೀವಿ ಬ್ರೋ, ಫೈಲ್ ಮಾಡ್ತೀವಿ, ಓಕೆ ಗೋಲ್ಮಾಲ್ ಒಳಗೆ ಮಾಡ್ತೀವಿ ಓಕೆ ಬ್ರೋ. ಇವಾಗ ಒಂದು ತುಂಬ ದಿನದಿಂದ ನನಗೊಂದು ಪ್ರಶ್ನೆ ಇರೋದು, ಟ್ಯಾಕ್ಸ್ ಅನ್ನೋ ವಿಚಾರಕ್ಕೆ ಬಂದರೆ, ಫಾರ್ ಎಕ್ಸಾಂಪಲ್ ಹೇಳೋದು, ನಂದು ಈಗ 1 ಲೀಟ್ರ್ ಡೀಸೆಲ್ಗೆ ಎಷ್ಟು ಟ್ಯಾಕ್ಸ್ ಕಟ್ತೀವಿ ಬ್ರೋ ನಾವು? ನಾವು ವ್ಯಾಟ್ ಕಟ್ತೀವಿ. ಅಲ್ಲ 65% ಕಟ್ಟೋದೇ ಟ್ಯಾಕ್ಸ್ ನಾವು ಪೆಟ್ರೋಲ್. 65%. ಹಾಂ. ನಮ್ದೊಂದು ಗಾಡಿ 4 ಲಕ್ಷ ಕಿಲೋಮೀಟ್ರು ರನ್ ಆಗಿದೆ. ಹ್ಞೂ 5 ಆವ್ರೇಜ್ ಹಂಗೆ, ಮೈಲೇಜ್ ಹಂಗೆ ಲೆಕ್ಕ ಹಾಕಿ ಹೆಚ್ಚು ಕಡಿಮೆ ಒಂದು 80 ಲಕ್ಷ 90 ಲಕ್ಷ ಡೀಸೆಲ್ ಹಾಕ್ಸಿದ್ವಿ. ಅದರಲ್ಲಿ 65% ಟ್ಯಾಕ್ಸ್ ಅಂತ ಅಂದ್ಕೊಂಡ್ರೆ, ಅಲ್ಲ ನಮ್ಮ ದೇಶದಲ್ಲಿ ಅದೇ ಅಲ್ಲ ಬ್ರೋ, ಡೈರೆಕ್ಟ್ ಟ್ಯಾಕ್ಸ್ ಇಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್ ಹಾಕಿನೇ ನಮ್ಮನ್ನು ಚೌಕ್ ಮಾಡ್ತಾ ಇರೋದಲ್ಲ. ದುಡಿಯೋದೆಲ್ಲ ಟ್ಯಾಕ್ಸ್ಗೆ ಹೋಗುತ್ತೆ. ಟೋಲ್ ಟ್ಯಾಕ್ಸ್, ಡೀಸೆಲ್ ಟ್ಯಾಕ್ಸ್, RTO ಟ್ಯಾಕ್ಸ್, ಅದು ರೋಡಲ್ಲಿ ಕೊಡೋದು ನಾರ್ಮಲ್ ಅದು. ಪೊಲೀಸರು ಹೆಂಗೆ ಡೀಲ್ ಮಾಡ್ತೀರಾ ಬ್ರೋ? ಟ್ರಕ್ ಯೂಶಲಿ ಕ್ಲಿಯರೆನ್ಸ್ ಮಾಡ್ಬೇಕಾರೆ ಜನಗಳಿಗೆ ಫಸ್ಟ್ ಆಫ್ ಆಲ್ ಧೈರ್ಯ ಇಲ್ಲ ಬ್ರೋ, ಎದುರಿಸ್ಬೇಕು. ಅಂದರೆ ಅವ್ರು ನಮ್ಮನ್ನು ಎದುರಿಸಿದಾಗ ನಾವು ಫಸ್ಟ್ ಆಫ್ ಆಲ್ ಎದುರಬಾರ್ದು. ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಹೈವೇ ಪೆಟ್ರೋಲರು ಸುಮ್ಮನೆ ಅಡ್ಡ ಹಾಕೋದು, ಮಾಮೂಲು ಕೊಟ್ಟೋಗು, ಎಂಟ್ರಿ ಕೊಟ್ಟೋಗು, ಬಾಯ್ ಬಿಟ್ಟು ಕೇಳ್ತಾರೆ. ಕ್ವಶನ್ ಮಾಡ್ಬೇಕು, ಏನು ಕೊಡ್ಬೇಕು ನಿನಗೆ? ನಾವು ವಾಪಸ್ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಎದ್ರುಕೊಂಡು ಸುಮ್ಮನೆ ಬಿಟ್ಟು ಕಳಿಸ್ತಾರೆ. ನಾವು ಎದ್ರುಕೊಂಡ್ಬಿಟ್ಟು ಅವ್ರಿಗೆ ತೊಗೊಳಪ್ಪ 100 ರೂಪಾಯಿ, ತೊಗೊಳಪ್ಪ 200 ರೂಪಾಯಿ ಅಂತ ಕೊಟ್ಕೊಂಬಂದಷ್ಟು ಅವ್ರು ಅದನ್ನೇ ಅತಿ ಜಾಸ್ತಿ ಮಾಡ್ತಾರೆ. ಸೊ ನೀವು ಬೆಂಗಳೂರು ಟು ಸಾಂಗ್ಲಿ ಹೋಗ್ತೀರಾ ಅಂದರೆ ಆ ಲೈನಲ್ಲಿ ಮಿನಿಮಮ್ ಎಷ್ಟು ಸಲ ನಿಲ್ಲಿಸ್ತಾರೆ ಹಿಂಗೆ ನಿಮಗೆ? ಬೆಂಗಳೂರು ಟು ಸಾಂಗ್ಲಿ ಕಡಿಮೆನೇ, ಬಟ್ ಇಲ್ಲಿಂದ ಕಾಶ್ಮೀರ್ಗೆ ಹೋಗೋ ಸ್ಟೋರಿ ಇದೆ ಹೇಳ್ತೀನಿ. ಹೇಳಿ. ಮಿನಿಮಮ್ ಇಲ್ಲಿಂದ ಕಾಶ್ಮೀರ್ಗೆ ಹೋಗೋ ಅಷ್ಟೊತ್ತಿಗೆ ಒಂದು 5,000 ರೋಡಲ್ಲಿ ಕೊಟ್ಕೊಂಡು ಹೋಗ್ಬೋದು. 5,000. 5,000. ಹ್ಞೂ ಯಾವ ಸ್ಟೇಟಲ್ಲಿ ಜಾಸ್ತಿ? ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ. ಡೇ ಟೈಮಲ್ಲಿ ಏನೋ ನಾವು ಮಹಾರಾಷ್ಟ್ರ ರೋಡಲ್ಲಿ ಹೋಗ್ಬಿಟ್ರೆ, ಸುಮ್ಮನೆ ನೀವು ಯಾವಾಗ ಹೋದಾಗ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಟೋಲಲ್ಲೂ ಪೊಲೀಸರು ಇರ್ತಾರೆ. ಪ್ರತಿಯೊಂದು ಟೋಲಲ್ಲೂ ಇರ್ತಾರೆ. ಪ್ರತಿಯೊಂದು ಟೋಲಲ್ಲೂ 50-100 ಕೊಟ್ಕೊಂಡು ಹೋಗಿ. ಭ್ರಷ್ಟಾಚಾರ. ಆ ಕತೆ ಅಂದರೆ ನೀವು ಹೆಂಗೆ ಇವಾಗ ಬೆಂಗಳೂರಿಂದ ಲೇಲಾಡಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಅದೇ ನಿಮ್ಗೆ ಅದೇ ಥರ ಒಂದು ಏನೋ ಇದು ಸಿಕ್ಕಿದ್ದು ಅಲ್ಲ, ಅದೆಲ್ಲ? ಈ 2 ಟೈಮ್ಸ್ ಹೋಗಿ ಬಂದಿದೆ. 23 ಒಂದು ಸರಿ ಹೋಗಿ ಬಂದಿದ್ದೆ. ಓಕೆ. ಇವಾಗ ಲಾಸ್ಟ್ ಇಯರ್. ಈಗ ನೀವು ಇಲ್ಲಿಂದ ಇದಕ್ಕೆ ಹೋಗ್ಬೇಕು ಅಂದರೆ, ಏನೋ ಬೆಂಗಳೂರಿಂದ ಕಾಶ್ಮೀರ್ಗೆ ಹೋಗ್ಬೇಕು ಅಂದರೆ ಆರ್ಡರ್ ಸಿಗಬೇಕಲ್ಲ ನಿಮಗೆ? ಸಿಗುತ್ತೆ, ಸೀಸನ್ ವೈಸ್ ಎಲ್ಲ ಲೋಡ್ಸ್ ಇರುತ್ತಲ್ಲ ಬ್ರೋ. ಈಗ ಹೇಗಂದರೆ, ಇವಾಗ ಅಟ್ ಪ್ರೆಸೆಂಟು ಶ್ರೀನಗರ್ಗೆ ಡೈರೆಕ್ಟ್ ನಮ್ದು ಲೋಡ್ಸ್ ಇರೋದೆ. ಓಕೆ. ಅಂದರೆ ಇವಾಗ ದ್ರಾಕ್ಷಿ ಸೀಸನ್ ಅಲ್ವಾ, ಇಲ್ಲಿಂದ ಡೈರೆಕ್ಟ್ ದ್ರಾಕ್ಷಿ ಹೋಗುತ್ತೆ ಶ್ರೀನಗರ್ಗೆ. ಇಲ್ಲಿಂದ ಡೈರೆಕ್ಟ್ ದ್ರಾಕ್ಷಿ ತುಂಬ್ಕೊಂಡು ಶ್ರೀನಗರ್ ಹೋಗ್ತೀವಿ. ಅಲ್ಲಿಂದ ಮತ್ತೆ ಡೌನ್ ಜಮ್ಮುಗೆ ಎಂಟಿ ಬಂದು, ಮತ್ತು ಜಮ್ಮುವಿಂದ ಅಲ್ಲಿ ಲಡಾಖ್ ಮಾಲ್ ಬೇಜಾನ್ ಸಿಗುತ್ತೆ. ಅಲ್ಲ, ಈಗ ಯಾವ್ಯಾವ ಸೀಸನಲ್ಲಿ ಅಂದರೆ ಯಾವ್ಯಾವುದು ಇದಾಗ ಎಕ್ಸ್ಟ್ರಾ ಹೋಗುತ್ತೆ ಅಂತ ಜಾಸ್ತಿ? ವರ್ಷ ಪೂರ್ತಿ ಸೀಸನ್ ಇರುತ್ತೆ. ಯಾವ್ದಾದ್ರು ಒಂದಾದ್ಮೇಲೆ ಒಂದು ಹೇಳ್ಕೊಂಡು ಹೋಗಿ. ಜಾನಿಂದ ಡಿಸೆಂಬರ್ವರೆಗೂ ಏನೇನಿರುತ್ತೆ ಸೀಸನ್? ಈಗ ಜನ್ನಿಂದ ಮಾರ್ಚ್ವರೆಗೂ ಆನಿಯನ್ಸ್ ಇರುತ್ತೆ. ಓಕೆ. ಒಂದು ಸ್ವಲ್ಪ ಏಪ್ರಿಲ್ ಸ್ವಲ್ಪ ಗ್ಯಾಪ್, ಮೇ ಜೂನ್ ಜುಲೈ ಮ್ಯಾಂಗೋ ಸೀಸನ್ ಬರುತ್ತೆ. ಮತ್ತು ಮಳೆ ಸ್ವಲ್ಪ ಜಾಸ್ತಿ ಆದಾಗ ಅಲ್ಲೊಂದು ಸ್ವಲ್ಪ ಗ್ಯಾಪ್ ಆಗುತ್ತೆ, 1 ತಿಂಗಳು 2 ತಿಂಗಳು. ಜುಲೈ ಆದಮೇಲೆ ಆಗಸ್ಟ್ ಸ್ವಲ್ಪ ಗ್ಯಾಪ್, ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮತ್ತೆ ಈರುಳ್ಳಿ ಸ್ಟಾರ್ಟ್ ಆಗ್ಬಿಡುತ್ತೆ, ಆನಿಯನ್. ಓಕೆ, ಸ್ವಲ್ಪ ಶರತ್ ಕೇಳೋಣ ಇವಾಗ. ಶರತ್, ಇವಾಗ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರ್ತೀರ, ಈ ಪೊಲೀಸ್ ಅವ್ರ ತ್ರೆಡ್ಡೇ ತೊಗೋತೀನಿ, ಒಬ್ಬೊಬ್ಬರು ದುಡ್ಡು ಕೇಳ್ತಾರೆ, ಇನ್ನೊಬ್ಬರು ಆಯ್ತಪ್ಪ ದುಡ್ಡಿಲ್ಲ ಒಂದೊಂದು ಬಾಕ್ಸ್ ಇಟ್ಟೋಗು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ನಿಮಗೇನಂದರೆ ಅಲ್ಲಿ ಕ್ಲೈಂಟಿಗೂ ಅಕೌಂಟ್ ಕೊಡಬೇಕು, ಇಷ್ಟಿಷ್ಟು ತೊಗೊಂಡು ಹೋಗಿರ್ತೀರ ಅಂತ, ಇಲ್ಲಿ ಇವ್ರಿಗೂ ಆನ್ಸರ್ ಮಾಡಬೇಕು. ಈ ಥರ ಆಗಿದೆ ಸಿಚುವೇಶನ್ ಯಾವಾಗಾರು? ಆಗಿದೆ ಬೇರೆಯವ್ರಿಗೆ, ಬಟ್ ನಮಗೆ ಯಾವತ್ತೂ ಆಗಿಲ್ಲ. ಅಂದರೆ ಆಗಲೇ ಹೇಳ್ದಂಗೆ ಅವ್ರು ಏನೇ ಕೇಳಿದ್ರು ಧೈರ್ಯದಾಗ ಮಾತಾಡ್ಬೇಕು ಅಷ್ಟೇ. ನಾವು ನೋಡಿ ಸರ್, ಯಾರಿಗೂ ಎದ್ರಲ್ಲ. ಫಸ್ಟ್ ಆಫ್ ಆಲ್ ನಾವಿಬ್ಬರು ಇದ್ದೀವಿ ಅಂದರೆ ಮುಗೀತು. ದಾವಣಗೆರೆಯಲ್ಲಿ ಹೆಬ್ಬಾಳ್ ಟೋಲ್ ಇದೆಯಾ ಗೊತ್ತಾ? ಎಷ್ಟು ಸಾರಿ ಜಗಳ ಮಾಡಿಬಿಟ್ಟಿದ್ದೀವಿ ಅಂದರೆ ಗೊತ್ತಿಲ್ಲ ನಮಗೇನೆ. ನೀವು ಯೂಟ್ಯೂಬರ್, ಇನ್ಸ್ಟಾಗ್ರಾಮರ್ ಅಂತ ಮಾತು ಕೇಳಿ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಆಗುತ್ತೆ, ಬಟ್ ನಾವು ಅವನ್ನೆಲ್ಲ ವೀಡಿಯೋಸ್ ಯಾವತ್ತೂ ಪೋಸ್ಟ್ ಮಾಡಿಲ್ಲ. ರೆಕಾರ್ಡ್ ಮಾಡಿದ್ದೀವಿ, ಬಟ್ ಯಾವತ್ತೂ ಇವತ್ತಿನವರೆಗೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಲ್ಲ. ಏನಕ್ಕೆ ರೀಸನ್ ಅಂದರೆ ನೆಕ್ಸ್ಟ್ ಟೈಮ್ ಅವ್ರು ನಮ್ಮನ್ನೇ ಟಾರ್ಗೆಟ್ ಮಾಡ್ಬೋದು. ಇವಾಗ ಟ್ರಕ್ ಡ್ರೈವರ್ಸ್ ನಂದೊಂದು ಕಂಪ್ಲೇಂಟ್ ಇರೋದು ಏನಂದರೆ, ತುಂಬ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ ಅಂತ. ಇದರಿಂದ ಭಾಳ ಇಶ್ಯೂಸ್ ಆಗುತ್ತೆ. ಯಾಕೆ ಆ ಥರ? ಈಗ 50% ಕಮ್ಮಿ ಆಗಿದೆ ಹಂಗಂತೀರ? ಆಲ್ಮೋಸ್ಟ್ ಯಂಗ್ ಜನ್ರೇಷನ್ ಬಂದು ಕಮ್ಮಿ ಆಗಿದೆ. ಬಟ್ ನಾನು ಕೇಳಿದ್ರೆ ಯಂಗ್ ಜನ್ರೇಷನೇ ಜಾಸ್ತಿ ಆಗಿದೆ ಅನ್ಸುತ್ತೆ. ಶರತ್, ಏನಂತೀರಾ? ಅಂದರೆ ಎಲ್ಲ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಈಗ 4 ಜನ ಇರ್ತಾರೆ, 4 ಜನ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಈಗ 4 ಜನದಲ್ಲೂ ಮಾತು ಕೇಳ್ತಾರೆ, ನಾನು ಕೇಳೋದೇ ಇಲ್ಲ ಮಾತಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಸಿಕ್ಕಾಕೊಂಡ್ರೆ ಏನೇನು ಪನಿಷ್ಮೆಂಟ್ ಇದೆ ನಿಮಗೆ? ಬಿಕಾಸ್ ಟ್ರಕ್ಕನ್ನು ಚೆಕ್ ಮಾಡೋದು ಯಾರು ಸರ್? ಮಾಡೋದಿಲ್ವಾ? ಯಾರು ಮಾಡಲ್ವಾ?
ನನ್ನ ಬೆಂಗಳೂರು ಸಿಟಿಲಿ ಮಾತ್ರ ಅದು ನೈಟ್ 12 ಗಂಟೆ ಮೇಲೆ ಹೆಬ್ಬಾಳ ಹತ್ರ ಒಂದು ಹತ್ರ ಮಾಡ್ತಾರೆ, ಈ ರೋಡಲ್ಲಿ ಒಂದು ಸರಿ ಎಮ್ ಜಿ ರೋಡಲ್ಲಿ ಅಲ್ಲೆಲ್ಲಿ ಮಾಡ್ತಾ ಇರ್ತಾರೆ. ಅಷ್ಟು ಬಿಟ್ಟರೆ ಔಟ್ ಸ್ಟೇಷನಲ್ಲಿ ಎಲ್ಲೂ ಇವತ್ತಿನವರೆಗೂ ನಮ್ಗೆ ಒಂದು ಸಾರಿನೂ ಚೆಕ್ ಮಾಡಿಲ್ಲ. ಹಂಗಂತ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದೇ ಇಲ್ಲ ಬಿಡಿ. ಓಕೆ. ಫಸ್ಟ್ ಆಫ್ ಆಲ್ ಅದರಿಂದ ನಾವು ದೂರನೇ ಸ್ವಲ್ಪ. ಹಾಂ. ನಾವು ಜಸ್ಟ್ ಏನೋ ಸ್ವಲ್ಪ ಏನೋ ಪಾರ್ಟೀಸ್ ಇತ್ತು ಅಂದರೆ ಅವಾಗ ಮಾತ್ರ ಬಿಟ್ಟರೆ, ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಓಡಿಸ್ಬೇಕಾದ್ರೆ ಇಲ್ಲ ಗಾಡೀಲಿ ಇದ್ರೂ ಅದ್ರ ಸುದ್ದಿಗೆ ಹೋಗಲ್ಲ ಅಂದ್ಕೊಳ್ಳಿ. ಅಲ್ಲ, ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ನೆಲಮಂಗ್ಲದ ಇನ್ಸಿಡೆಂಟ್ ಆದಮೇಲಂತೂ ಅದೊಂದು ಭಯ ಉಟ್ಕೊಂಡ್ಬಿಟ್ಟಿದೆ. ಗೊತ್ತಿದ್ದು ಗೊತ್ತಿಲ್ಲದೆ ಇದ್ರೂ ಹಿಂಗೆ ಆಗ್ಬಿಟ್ರೆ ಗುರು ಕುಡ್ಕೊಂಡು ಗಾಡಿ ಓಡಿಸ್ತಾರೆ, ಅದಕ್ಕೆ ಹಿಂಗಾಗುತ್ತೆ. ಈ ಇನ್ಸಿಡೆಂಟ್ ಆದಮೇಲೆ ನಿಮ್ಮ ಸರ್ಕಲ್ಸಲ್ಲಿ ಏನು ಮಾತುಕತೆ ಶುರುವಾಯಿತು? ಅದು ಫಸ್ಟ್ ಆಫ್ ಆಲ್ ಏನಾಗುತ್ತೆ ಗೊತ್ತಾ ಸರ್, ನಮ್ಮ ದೊಡ್ಡ ಗಾಡಿಯವ್ರಿಗಿಂತ ಫಸ್ಟ್ ತಪ್ಪು ಬರೋದು ವೈಟ್ ಬೋರ್ಡ್ ಕಾರ್ ಅವ್ರದ್ದು. ಡ್ರೈವರ್ ಅವತ್ತು ಹೇಳಿದ್ನಲ್ಲ, ಮುಂದೆಯಿಂದ ಬಂದು ಗಾಡಿ ಸಡನ್ನಾಗಿ ಬ್ರೇಕ್ ಹೊಡೆದ್ರು, ಹಂಗಾಗಿ ನಾನು ಕಂಟ್ರೋಲ್ ಆಗಲಿಲ್ಲ, ಸೈಡ್ಗೆ ಹತ್ತಿಸ್ದೆ. ಅವ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ದೆ ಅವತ್ತು. ಬಟ್ ಅವ್ನು ಗೆಟಪ್ಪಿಂದನು, ಅವನು ಅವತ್ತು ಬನಿಯನಲ್ಲಿದ್ದ, ಮಾಮೂಲಿ ಈಟ್ ಗಾಡಿಲಾಗಲ್ಲ ಶಾರ್ಟ್ಸ್ ಹಾಕ್ಕೊಂಡಿದ್ದ, ಸ್ವಲ್ಪ ಬ್ಲ್ಯಾಕ್ ಇದ್ದ, ಕಣ್ಣು ಒಂದು ರೆಡ್ ಆಗಿತ್ತು. ಆ ವಿಡಿಯೋದಲ್ಲಿ ನಾನು ನೋಡಿದ್ದು. ಅದನ್ನ ನೋಡ್ಬಿಟ್ಟು ಜನ ಹೇಳ್ತಾರೆ ಅವ್ನು ಕುಡ್ದೇ ಗಾಡಿ ಓಡಿಸ್ತಾ ಇದ್ದಾನೆ ಅಂತ. ಕುಡಿದಂಗೂ ಗಾಡಿ ಓಡಿಸಿರ್ಬೋದಲ್ಲ ಅವತ್ತವನು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಅವ್ನು ಕುಡ್ದಿದ್ನೋ ಕುಡಿದಿಲ್ವೋ ಅದು ಸೆಕೆಂಡ್ರಿ. ಜನ ಸುಮ್ಮನೆ ಆರೋಪ ಮಾಡಿಬಿಡ್ತಾರೆ ಏನೋ ನೋಡಿದೆ. ಫಸ್ಟ್ ಆಫ್ ಆಲ್ ಈ ವೈಟ್ ಬೋರ್ಡ್ ಕಾರ್ ಅವ್ರಿಗೆ ಅದೇ ಪಕ್ಕ ಹೇಳಬೇಕು ಅಂದರೆ, ಈ ಬೆಂಗಳೂರು ಪಾಸಿಂಗ್ ಏನಿದೆಯೋ ಅರ್ಧ ಜನಕ್ಕೆ ಡ್ರೈವಿಂಗೇ ಬರಲ್ಲ. ಹೈವೇಲಿ ಹೆಂಗೆ ಬರ್ತಾರೆ ಅಂದರೆ ಸರ್, ಗಾಡಿ ನಮ್ಮ ಗಾಡಿ ಹಿಂಗೆ ಹೋಗ್ತಾ ಇರುತ್ತೆ, ಇಲ್ಲಿ ಬರ್ತಾರೆ ಕಾರವರು, ನಮ್ಮ ಗಾಡಿ ಫುಲ್ ಪಾಸ್ ಆಗಿರಲ್ಲ, ಹಿಂಗೆ ಬರೋದು. ನಾವು ಲೆಫ್ಟಿಗೆ ತೊಗೊಂಡಿಲ್ಲ ಅಂದರೆ ಅವ್ರು ಬಂದು ಉಚ್ಕೊಂಡು ಹೋಗ್ತಾರೆ. ಸರಿ, ಇದು ಹೇಳ್ತೀರಾ. ನಾನು ಡ್ರೈವರ್ಸ್ ಪರವಾಗಿ ಮಾತಾಡ್ತೀನಿ. ಲೇನ್ ಡಿಸಿಪ್ಲಿನ್ ಫಾಲೋ ಮಾಡ್ತಾರೆ ಟ್ರಕ್ ಡ್ರೈವರ್ಸು? ಮಾಡಲ್ಲ. ನೈಸ್ ರೋಡಲ್ಲಿ ಒಂದು ಸಲನೂ ನೋಡಿಲ್ಲ ನಾನು. ಮಾಡಲ್ಲ ಸರ್. ಅದು ಮತ್ತು ನಿಮ್ಗೆ ಅದು ಗೈಡೆನ್ಸ್ ಬರಲ್ವಾ, ಅಥವಾ ಸುಮ್ಮನೆ ಓಡಿಸ್ತೀರಾ? ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾದ್ರೆ ಅದೇ ನೈಸ್ ರೋಡಲ್ಲಿ ಬೈಕ್ ಟ್ರ್ಯಾಕ್ ಇದೆ ಗೊತ್ತಾ, ಅದರಲ್ಲಿ ಎಷ್ಟು ಜನ ಕಾರಲ್ಲಿ ಹೋಗಲ್ಲ. ಅಲ್ಲ, ಬಟ್ ಏನಾಗುತ್ತೆ ಅಂದರೆ, ದೊಡ್ಡ ಗಾಡಿ ಒಂದು 30-40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಮೆತ್ತಗೆ ಬರಬೇಕು ಏನಂದರೆ ರೈಟ್ ಸೈಡಲ್ಲಿ ಕಾರ್ಸು, ಮಿಡ್ಲಿ ಟ್ರ್ಯಾಕಲ್ಲಿ ಮೀಡಿಯಮ್ ಗುಡ್ಸ್ ವೆಹಿಕಲ್ಸು, ಬಸ್ಸಸ್, ಲೆಫ್ಟ್ ಸೈಡಲ್ಲಿ ಹೆವಿ ಗುಡ್ಸ್ ವೆಹಿಕಲ್ಸ್ ಓಡಾಡೋಂಗೆ ಇರೋದು. ಬಟ್ ಜನ ನಮ್ಮ ಡ್ರೈವರ್ಸು ಪರವಾಗಂತ ಅಲ್ಲ, ನಾನು ಒಬ್ಬ ಡ್ರೈವರಾಗಿ ಹೆವಿ ಗೂಡ್ಸ್ ಓಡಿಸೋದ್ರಿಂದ ನಾನೇನು ಥಿಂಕ್ ಮಾಡ್ತೀನಿ ಅಂದರೆ, ನಾನು ಫುಲ್ ಲೆಫ್ಟಲ್ಲಿ ಹೋದರೆ ನನಗೆ ಎರಡೂ ಸೈಡು ಅಟ್ಯಾಕ್ ಮಾಡ್ತಾರೆ, ಎರಡೂ ಸೈಡು ಗಾಡಿ ಬರುತ್ತೆ. ಫುಲ್ ರೈಟ್ ಇದ್ದರೆ ಒಂದು ಸೈಡ್ ಸೇಫ್ ಅಲ್ಲ. ಹೌದು, ಬಟ್ ರೂಲ್ಸ್ ಹಂಗೆ ಇರೋದಲ್ವಾ, ಅದು ಎನ್ಫೋರ್ಸ್ ಯಾರು ಮಾಡ್ತಾ ಇಲ್ಲ. ರೂಲ್ಸ್ ಇದೆ ಸರ್, ಓಕೆ, ಒಪ್ಕೊಂಡೆ ರೂಲ್ಸ್ ಫಾಲೋ ಮಾಡಬೇಕು. ಬಟ್ ಲೆಫ್ಟ್ ಟ್ರ್ಯಾಕಲ್ಲಂತೂ ಅದೇ ದುಬೈಯಲ್ಲಿ ನೋಡಿ, ಓವರ್ಟೇಕ್ ಮಾಡೋಕ್ಕಾಗಲ್ಲ. 3 ಟ್ರ್ಯಾಕ್ ಇದ್ದರೆ ಅವ್ರು ಲೆಫ್ಟಲ್ಲಿ ಸ್ಟ್ರೈಟಾಗೇ ಹೋಗ್ತಾರೆ. ಅದು ಒಬ್ಬರಿಂದ ಇಬ್ಬರಿಂದ ಆಗೋ ಬದಲಾವಣೆ ಅಲ್ವೇ ಅಲ್ಲ. ಚಲನ್ ಹಾಕಿದರೆ ಲಾಸ್ಟು ಚಲನ್ಸ್ ಎಲ್ಲ ಕಟ್ಸಿದ್ದಾರೆ. ಲಾಸ್ಟ್ ಒಂದು 2-3 ಮಂತ್ಸ್ ಬ್ಯಾಕ್ ಅನಿಸುತ್ತೆ. ಹೈವೇಲಿ ಪ್ರತಿ ಕ್ಯಾಮ್ರಾಗಳ್ನೂ ಆನ್ ಮಾಡಿಸಿ ನಮ್ಮ ಗಾಡಿಗಳ ಮೇಲೂ 10-15 ಕೇಸ್ ಬಿದ್ದಿದೆ ರೀಸೆಂಟಾಗಿ. ಲೈನ್ ಡಿಸಿಪ್ಲಿನ್ ಒಂದೇ. ಅದು ನೀವು ಕಟ್ತೀರಾ ಇಲ್ಲ ಡ್ರೈವರ್ ಕೈಲಿ ಕಟ್ತೀರಾ? ನಾವೇ ಕಟ್ಟಬೇಕು, ಡ್ರೈವರ್ಗಳು. ಸೊ ಶರತ್, ಇವಾಗ ಬ್ರೇಕಿಂಗ್ ಒಂದು ವಿಷಯ ಬಂತು. ಬ್ರೇಕ್ ಸರಿಯಾಗಿ ಹಾಕದೆ ಇದ್ದಿದ್ದಕ್ಕೂ ಎದಕ್ಕೋ ಒಂದು ಇನ್ಸಿಡೆಂಟ್ ಕಂಟ್ರೋಲ್ ಆಗಲ್ಲ ಸರ್. ಹೆವಿ ಗೂಡ್ಸ್ ವೆಹಿಕಲ್ಸ್ ಬೇಗ ಕಂಟ್ರೋಲ್ ಆಗಲ್ಲ. ಏರ್ ಬ್ರೇಕ್ ಸಿಸ್ಟಮ್ ABS ಅಲ್ಲ. ನೀವು ಇಲ್ಲಿ ಬ್ರೇಕ್ ಹಿಡಿದ್ರೆ ಗಾಡಿ ಒಂದು ಸುಮಾರು ದೂರ ಹೋಗೇ ನಿಲ್ಲೋದು. ಡಿಸ್ಕ್ ಇರಲ್ವಲ್ಲ. ಓಕೆ. ಸೊ ಒಂದು 80ಯಲ್ಲಿ ಹೋಗ್ತಾ ಇದ್ದು ಒಂದು 20 ಮೀಟ್ರ್ ಅನ್ನೋಷ್ಟೊತ್ತಿಗೆ ನಿಲ್ಲಿಸ್ಬೇಕು ಅಂದರೆ ಒಂದು 4-5 ಸೆಕೆಂಡ್ ಮುಂಚೆನೇ ಬ್ರೇಕ್ ಹಾಕಿರಬೇಕು. ಹೌದು, ಸ್ಲೋ ಆಗಿ ಹೋಗಿ ಸ್ಟಾಪ್ ಆಗುತ್ತೆ. ಸೊ ಖರ್ಚು ಎಷ್ಟಾಗುತ್ತೆ ಸರ್ವಿಸ್ ಮಾಡೋದಕ್ಕೆ ಶರತ್, ಮತ್ತು ಎಷ್ಟು ಫ್ರೀಕ್ವೆಂಟಾಗಿ ಸರ್ವಿಸ್ ಮಾಡಿಸ್ತಾ ಇರಬೇಕು ಟ್ರಕ್ನ? ಇಂತಿಂಥ ಗಾಡಿಗೆ ಇಷ್ಟು ಕಿಲೋಮೀಟ್ರಿಗೆ ಅಂತಲೇ ಇರುತ್ತೆ, ಅಷ್ಟಕ್ಕೆ ಮಾಡಿಸ್ಕೊಬೇಕು. ಅಂದರೆ ನಿಮ್ಮದೇ ಹೇಳಿ, ಭಾರತ್ ಬೆನ್ಸ್ ಆಗಲಿ ಅಥವಾ ಲೈಲ್ಯಾಂಡ್ದಾಗಲಿ. ಈಗ ನಮ್ಮದು ಭಾರತ್ ಬೆನ್ಸ್ ಅಂದರೆ ಫಸ್ಟೆಲ್ಲ 40,000 ಇತ್ತು ಸರ್ವಿಸು, 50,000 ಇದೆ. ಈ ಕೆಲವು ಗಾಡಿಗೆ 80,000 ಒಂದು ಸರ್ವಿಸ್ ಇದೆ, 1,00,000 ಸರ್ವಿಸ್ ಇದೆ. ಒಂದೊಂದು ವೆಹಿಕಲ್ಗೆ ಒಂದೊಂದು ಥರ ಇರುತ್ತೆ. ಅಂದರೆ ಏನು ಮಾಡಿದ್ದಾರೆ, BS6 BS6 ಬಂತು ಫಸ್ಟು. ನಮ್ಮದು BS6 ಇರೋದು ಗಾಡಿ ಒಂದು, ಅದು ಬಂದು 50,000 ಕಿಲೋಮೀಟರ್ಸ್ಗೆ ಒಂದು ಸರ್ವಿಸು. BS6 OBD2 ಬಿಟ್ಟರು, ಅದು 80,000 ಮಾಡಿದೆ. ನಮ್ಮ ಗಾಡಿ ಸೇಮ್ ಕ್ಯಾಟಗರಿ ಗಾಡಿಗಳೇ, ಬಟ್ ನಮ್ಮ 50,000 ಆದರೆ ಅವ್ರದ್ದು 80,000 ಕಿಲೋಮೀಟರ್ ಸರ್ವಿಸ್. ಓಕೆ. ಇವಾಗ ಒಂದು ಟ್ರಿಪ್ ಹೋಗಿ ಬಂದರೆ ಏನೇನು ಚೆಕ್ಸ್ ಇರುತ್ತೆ ಜನರಲ್ ಆಗಿ ಒಂದು ಟ್ರಕ್ಕಲ್ಲಿ ನೋಡೋದು? ಟ್ರಿಪ್ ಹೋಗಿ ಬಂದಮೇಲೆ ನಾರ್ಮಲಾಗಿ ಟೈರ್ಸು ಕ್ಲೀನಾಗಿ ಸವಿತಾ ಇದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆ. ಸ್ಟೆಪ್ ಹೊಡೆಯೋದು ಜಾಸ್ತಿ ಈ ಥರ ಟ್ರಕ್ಸಲ್ಲಿ. ಸ್ಟೆಪ್ ಹೊಡೆಯೋದು ಅಲೈನ್ಮೆಂಟ್ ರಾಂಗ್ ಆಗುತ್ತೆ, ವೀಲ್ ಬ್ಯಾಲೆನ್ಸಿಂಗ್ ಆಗಿರಲ್ಲ. ವೀಲ್ ಬ್ಯಾಲೆನ್ಸ್
ವೀಲ್ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ, ಯಾಕಂದರೆ ಇಂಡಿಯನ್ ರೋಡ್ಸ್ ನಿಮಗೆ ಮೊದಲೇ ಗೊತ್ತಿದೆ ಎಷ್ಟು ಗುಂಡಿಗಳಿರುತ್ತೆ. ಚಿಕ್ಕದಾಗಿ ಸಿಂಗಲ್ ರೋಡಲ್ಲಿ ಹೋಗ್ಬೇಕಾದ್ರೆ 2 ಗಾಡಿ ಪಾಸ್ ಆಗಲ್ಲ, ಒಂದು ಕಡೆ ಇಳಿಸ್ತೀವಿ ರೋಡ್ನ, ಅವಾಗ ಗಾಡಿ ಹಿಂಗೆ ವಾಟ ಆಗುತ್ತೆ, ಅವಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ಕೆಲವೊಂದು ಸರಿ ಏನೋ ಈರುಳ್ಳಿ ತೊಗೊಂಡು ಹೋಗ್ತಿದ್ದೀರಾ ಅಂತ ಹೇಳ್ತೀರಾ. ಹೌದು. ಸೊ ಬಾಕ್ಸ್ ಮೇಲೂ ಡಿಪೆಂಡ್ ಆಗುತ್ತಲ್ಲ ವೆಯ್ಟು, ಅಂದರೆ ಕೆಲವೊಂದು ಸರಿ ಏನು ಇದು ಹಾಕಿದ್ರೆ ಪ್ಲಾಸ್ಟಿಕ್ ಬಾಕ್ಸ್ ಹಾಕಿದ್ರೆ ಕಮ್ಮಿ ಆಗಿರ್ಬೋದು, ಇಲ್ಲ ನೀವೇ ಮಾಡಿದ್ರಿ ಅನ್ಸುತ್ತೆ ಯಾವ್ದು ಆ್ಯಪಲ್ ತೊಗೊಂಡು ಹೋಗ್ತೀವಿ. ಈರುಳ್ಳಿದು ಬಂದು ಆ್ಯಕ್ಚುಲಿ ಚೀಲದ ಲೆಕ್ಕ ಮಾಡ್ತಾರೆ, ಈರುಳ್ಳಿದು ಓಕೆ, ಈರುಳ್ಳಿ ಚೀಲ. ಓಕೆ, ಆ್ಯಪಲ್ಲು ಆ್ಯಪಲೆಲ್ಲ ಅದು ಬಾಕ್ಸ್ ಲೆಕ್ಕ ಬಾಡಿಗೆ ಇರುತ್ತೆ. ಹಾಂ ಹಾಂ ಕಾಶ್ಮೀರಿಂದ ನಾವು ಆ್ಯಪಲ್ ಲೋಡ್ ಮಾಡಿದ್ರೆ ಒಂದು ಬಾಕ್ಸ್ ವೆಯ್ಟ್ ಲೆಕ್ಕ ಬರಲ್ಲ, ಅದು ಕೆಲವು ಮಾಲು ವೆಯ್ಟ್ ಲೆಕ್ಕ ಬರುತ್ತೆ, ಕೆಲವು ಐಟಮ್ಗಳೆಲ್ಲ ಬಾಕ್ಸ್ ಲೆಕ್ಕನೇ. ಓಕೆ. ಕಾಶ್ಮೀರಲ್ಲೆಲ್ಲ ಮೊದಲು ಕಾಲದಿಂದನೂ ಅಲ್ಲೆಲ್ಲ ವೇರ್ಬಿಡ್ಸ್ ಎಲ್ಲ ಇಲ್ವಲ್ಲ, ಹಂಗಾಗಿ ಬಾಕ್ಸ್ ಲೆಕ್ಕನೇ ಫಿಕ್ಸು ಬಾಡಿಗೆ. ಓಕೆ. ಒಂದು ಬಾಕ್ಸಿಗೆ ಇವಾಗ 150 ರೂಪಾಯಿ 200 ರೂಪಾಯಿ ಅಂತ ಇರುತ್ತೆ. ನಾವು ಒಂದು 800 ಬಾಕ್ಸ್ ಹಾಕ್ಕೊಂಬರ್ತೀವಿ, ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಬಾಡಿಗೆ ತೊಗೊತೀವಿ. ನಮ್ಮ ಸೇಫ್ಟಿಗೋಸ್ಕರ ನಾವು ಪೇಮೆಂಟ್ ಮಾಡಿಸ್ಕೊಂಬರ್ಬೇಕು. ಬೇರೆ ಕಡೆ ಎಲ್ಲ ಚೆಕ್ ಮಾಡಿದ್ರೆ ಅಂತ. ವೇಟ್ ಜಾಸ್ತಿ ಆದರೆ ಏನಾಗುತ್ತೆ? ಎಷ್ಟೆಷ್ಟು ಫೈನ್ಸ್ ತುಂಬ ಇದೆ. ಎಷ್ಟಿದೆ? 1 ಟನ್ ಓವರ್ಲೋಡ್ ಇದ್ದರೆ, 1 ಟನ್ ಅಲ್ಲ, ನಮ್ದು ಬಂದು 18,500 GVW, 18,500 kgs GVW ಇರೋದು. ಓಕೆ. ಅದ್ರ ಮೇಲೆ 5% ಎಕ್ಸೈಸ್ ಕೊಡ್ತಾನೆ ಸೂಟ್ ಅಂತ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ 19,000 ಮತ್ತು 425 kgs ಆಗುತ್ತೆ. ಅಷ್ಟು ಪಾಸ್ ಆಗುತ್ತೆ ಗಾಡಿ. 19,425 kgs ಮೇಲೆ ಒಂದು 30 kg 40 kg 50 kg ಜಾಸ್ತಿ ಇದ್ದರೂ 20,000 ಫೈನ್ ಕಟ್ಟಬೇಕು. ಅದ್ರ ಜೊತೆ ಬೇರೆ ಏನೋ ಸಾಗಿಸ್ತಾ ಇದ್ದೀರಾ ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಅಂದ್ರೆ, ಅಥವಾ ಇಲ್ಲ ಓವರ್ಲೋಡಿಂಗ್ ಮಾಡಂಗೆ ಇಲ್ಲ ರೂಲ್ಸ್ ಪ್ರಕಾರ. ಬಟ್ ಈಗ ಏನು ನಿತಿನ್ ಗಡ್ಕರಿ ಬಂದಾದ್ಮೇಲಿಂದ ಸ್ವಲ್ಪ ಹೈವೇಲಿ ಚೇಂಜ್ ಆಗಿದೆ ರೂಲ್ಸ್ಗಳು. ಅಂದರೆ ನಿಮಗೋಸ್ಕರ ಟ್ರಕ್ ಡ್ರೈವರ್ಸ್ಗಂತಾನೆ ತುಂಬ ಹೊಸ ತೊಗೊಂಡು, ಅಂದರೆ ನೆಕ್ಸ್ಟ್ ಬರ್ತಿರೋ ಗಾಡಿಗಳಲ್ಲಿ ಏನೋ ಇದಿರಬೇಕು, ಎ ಸಿ ಇರಬೇಕು, ಅದೆಲ್ಲ ಮಾಡ್ತಿದ್ದಾರೆ. ಬೇರೆ ಏನೇನು ಚೇಂಜಸ್ ಬಂದಿದೆ ಈಗ 23ಯಲ್ಲೇ ಅವರು ಅನೌನ್ಸ್ ಮಾಡಿದ್ದು AC ಮ್ಯಾಂಡ್ರೇಟ್ರಿ 25ಇಂದ ಬರೋ ಗಾಡಿಗಳು ಪ್ರತಿಯೊಂದು ಗಾಡಿಗೂ ಅಂತ. ನಾವು 25ಅಲ್ಲೇ ಒಂದು ಗಾಡಿ ಪರ್ಚೇಸ್ ಮಾಡಿದ್ವಿ, AC ಇಲ್ಲ, ನಾನ್ AC. ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ. ಅದೇ ನಿತಿನ್ ಗಡ್ಕರಿ ಹೇಳ್ಕೊಂಬಂದ್ರು ಮೊನ್ನೆ ಎಲ್ಲ, ಸ್ಯಾಟಲೈಟ್ ವ್ಯೂ ಮುಖಾಂತರ ಟೋಲ್ ಕಟ್ಟಾಗೋ ಥರ ಮಾಡ್ತೀವಿ. 3 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಎಲ್ಲಾಗಿದೆ? ಈಗ ಟೋಲ್ಗಳಲ್ಲಿ ಈಗ ನೀವು ಅಂದರೆ ಟ್ರಕ್ ಡ್ರೈವರ್ಸು ರಿಮೋಟ್ ಜಾಗದಲ್ಲೆಲ್ಲ ಓಡಿಸ್ತೀರಾ, ಕತ್ಲಲ್ಲಿ ಓಡಿಸ್ತೀರಾ ಎಲ್ಲ, ಆಗಿರೋ ಯಾವ್ದಾದ್ರು ಒಂದು ಏನು ಭಯಂಕರ ಕತೆಗಳು ಯಾವ್ದಾದ್ರು? ರಿಮೋಟ್ ಜಾಗ ಅಂದರೆ ನಮ್ಗೆ ಔಟ್ ಆಫ್ ಸ್ಟೇಷನಲ್ಲಿ ಎಲ್ಲೂ ಯಾವುದು ಸಮಸ್ಯೆ ಆಗಿಲ್ಲ. ಒಂದು ಸಾರಿ ನಮ್ಮ ಡಿಸ್ಟಿಕ್ಕಲ್ಲೇ ಹಿರಿಯೂರು ಬರುತ್ತಲ್ಲ, ಹಿರಿಯೂರ ಹತ್ರ ಜಸ್ಟು ನೈಟೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ನಾವೇನು ಮಾಡ್ತೀವಿ, ಒಂದೊಂದು 2-3 ಅವರ್ಸ್ಗೆ ನಿಲ್ಲಿಸಿ ಟೈರ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಅದೇನೆಂದರೆ ಒಳಗಡೆ ಏನಾರ ಪಂಚರ್ ಆದರೂ ಗೊತ್ತಾಗಲ್ಲ. ಹಂಗೆ ಬಂದು 2 ಸೈಡ್ ಆಪೋಸಿಟಲ್ಲಿ ಹೋಟ್ಲಿತ್ತು. ನಾನು ಮಧ್ಯೆ ಹೋಟ್ಲ್ ಮುಂದೆ ಗಾಡಿ ನಿಲ್ಲಿಸಿ ಹೊರಗಡೆ ಇಳ್ದಿದ್ದೆ ಅಷ್ಟೇ. ಒಬ್ಬನ್ಯಾರೋ ಬಂದ, ಅಣ್ಣ ನಾನು ನಿಮ್ಮ ಗಾಡಿ ಕೆಲ್ಸಕ್ಕೆ ಬರ್ತೀನಿ ಕರ್ಕೊಂಡೋಗಿ ಅಂತ. ನಾನು ಆ ಕಡೆ ಈ ಕಡೆ ತಿರುಗಿ ನೋಡೋಷ್ಟೊತ್ತು ಗೊತ್ತಾಗೋಯ್ತು ಇವ್ನು ಕಳ್ಳನೇ ಅಂತ. ನಾನು ಇಲ್ಲ ಅಣ್ಣ, ನಮ್ಮ ಗಾಡೀಲಿ ಆಲ್ರೆಡಿ ಇದ್ದೀವಿ ಅಂತಂದೇಳಿ ಸುಮ್ಮನೆ ಮಾತಾಡಿಸಿ ಸುಮ್ಮನೆ ಆಗ್ಬಿಟ್ಟೆ. ಅವನು ಬೈಕಲ್ಲಿ ಬಂದಿದ್ದಲ್ಲ, ಬೈಕಲ್ಲಿ ಇನ್ನೊಬ್ರಿದ್ರು, ಅವ್ರ ಹತ್ರ ಹೋಗೋ ಅಷ್ಟೊತ್ತಿಗೆ ನಾನು ಗಾಡಿ ರೌಂಡ್ ಹಾಕ್ಕೊಂಬಿಟ್ಟು ಗಾಡಿ ಒಳಗೆ ಹತ್ಬಿಟ್ಟಿದ್ದೆ. ಆಗ ಹಂಗಾದ್ರೂ ಅವನು ಏನಕ್ಕೆ ಬಂದಿದ್ದೋ ಅವತ್ತು ಗೊತ್ತೇ ಇಲ್ಲ. ಒಂದು ಇದು ಸ್ಪ್ರೈಟ್ ಬಾಟ್ಲ್ ಬರುತ್ತಲ್ಲ, ತಗೊಂಡು ಹೊಡೆದಿದ್ದ ಇಲ್ಲಿಗೆ. 4 ಸ್ಟಿಚಸ್ ಆಗಿತ್ತು ಇಲ್ಲಿ ಗುರ್ತಿದೆ ನೋಡಿ. ನಿಮ್ಮ ಜೊತೆ ಯಾರು ಇರಲಿಲ್ವಾ ಅವಾಗ? ಇದ್ದ ಹುಡ್ಗ ಮಲಗಿದ್ದ. ಓಕೆ. ಬ್ಲೀಡಿಂಗ್ ಆಗ್ತಾಯಿದ್ರು ಅವನ್ನ ಹುಡುಕೊಂಡು ನಾವು ಆ ಟೈಮಲ್ಲಿ ನೈಟ್ 3 ಗಂಟೆ ಟೈಮಲ್ಲಿ ಹಳ್ಳಿ ರೋಡ್ ಇಟ್ಕೊಂಡು ಹೋಗಿದ್ವಿ ಅವ್ನು ಇಟ್ಕೊಂಬರ್ಬೇಕು ಅಂತ. ಸಿಕ್ಕದ್ನಾ? ಸಿಗಲೇ ಇಲ್ಲ ಅವ್ನು. ಬಟ್ ಕದ್ದೇನು ಕದ್ಕೊಂಡು ಹೋಗಿಲ್ಲ, ಹೊಡೆದೋಗಿದ್ದಾನೆ. ಹೊಡೆದೋಗ್ದ ಅವ್ನು, ಕದಿಯೋಕ್ಕೆ ಬಂದವನು. ಈಗ ಬೇರೆ ಸ್ಟೇಟ್ ಗಾಡಿಗಳಾದರೆ ಎದ್ರಕೊಂಡು ದುಡ್ಡು ಕೊಟ್ಬಿಡ್ತಾರೆ, ಮೊಬೈಲ್ ಕಿತ್ಕೊಂಡು ಹೋಗ್ಬೋದು. ಮಹಾರಾಷ್ಟ್ರದಲ್ಲಿ ಈ ಥರ ಕತೆಗಳೇನಾದರೂ ಈ ಥರ ಕೇಳಿರೋದು ನಿಮ್ಮ ತುಂಬ ಇದೆ, ಬಟ್ ನಮಗೇನೂ ಆಗಿಲ್ಲ. ರನ್ನಿಂಗಲ್ಲಿ ಗಾಡಿ ಹೋಗ್ತಾ ಇದ್ದರೆ ಮೇಲ್ಗಡೆ ತಾಟ್ಪಾಲೆಲ್ಲ ಕವರ್ ಮಾಡಿರ್ತಾರಲ್ಲ, ಅದನ್ನು ಕೊಯ್ದುಬಿಟ್ಟು ಮಾಲೆಲ್ಲ ಕದ್ದಿರೋ ಎಕ್ಸಾಂಪಲ್ಗಳು ತುಂಬ ಇದೆ. ಟೋಲ್ ಗೇಟಲ್ಲಿ ನಿಲ್ಲಿಸಿರೋ ಗಾಡಿಗಳಲ್ಲಿ ಮಾಲ್ ಕದ್ದಿರೋದಿದೆ, ಗಾಡಿಗಳನ್ನೇ ಎತ್ಕೊಂಡೋಗಿ ಮಾರಿರೋದಿದೆ. ಅವ್ರಿಗೆಲ್ಲ ಏನು ಮಾಡ್ತಾರೆ ಅಂದರೆ ಈಗ ಡ್ರೈವರ್ಸ್ಗೆ ಏನು ಮಾಡ್ತಾರೆ ಅವಾಗ? ಹಿಂಗೆಲ್ಲ ಡ್ರೈವರ್ಸ್ಗೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರ ಜವಾಬ್ದಾರಿ ಅಲ್ವಾ ಈಗ? ಅಂದರೆ ಗಾಡಿ ಜವಾಬ್ದಾರಿ ಆದರೂ ಆಗೋಯ್ತು.
ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರ, ಗಾಡಿ ಎಲ್ಲೋ ಕರ್ನಾಟಕದ್ದು, ಮಹಾರಾಷ್ಟ್ರದಲ್ಲೋ ಕಂಪ್ಲೇಂಟ್ ಕೊಟ್ಟು ಅಲ್ಲಿ FIR ಮಾಡಿಸಿ ಇವ್ನು ಕೋರ್ಟ್ಗೆ ಓಡಾಡೋಕ್ಕಾಗುತ್ತಾ ಅಲ್ಲಿ? ಸೊ ಈಗ ಏನೋ ಕಳ್ತನ ಆಯ್ತು ಅಂದ್ರೆ ಏನು ಮಾಡೋದು ಮತ್ತೆ? ಏನು ಸುಮ್ನೆ ಮಾಡೋಕ್ಕಲ್ಲ. ನಾವು ಕಟ್ಕೊಡ್ಬೇಕು, ಗಾಡಿ ಓನರ್ ಮೇಲೆ ಬರುತ್ತೆ ಅದು, ಓಕೆ ಗಾಡಿ ಓನರ್ ಮೇಲೆ ಬರುತ್ತೆ. ಬ್ರದರ್, ಇದು ಒಂದು ಕಡೆ ಆದರೆ ಇನ್ನೊಂದು ಡಾರ್ಕ್ ಸೈಡ್ ಆಫ್ ಟ್ರಕ್ ಡ್ರೈವರ್ಸು ವೇಶ್ಯಾವಾಟಿಕೆ, ಪ್ರಾಸ್ಟಿಟ್ಯೂಷನ್. ಅದರಿಂದ ನಾನು ಒಂದು ಡಾಕ್ಟ್ರ್ ಜೊತೆ ಮಾತಾಡಿದಾಗ ಗೊತ್ತಾಗಿದ್ದು ಹೈಯೆಸ್ಟ್ ಏಡ್ಸು HIV ಸ್ಪ್ರೆಡ್ ಆಗದೆ ಟ್ರಕ್ ಡ್ರೈವರ್ಸಿಂದ ಅಂತ ಅವ್ರು ಹೇಳಿದ್ದು. ಸೊ ಇದು ಪ್ರಾಸ್ಟಿಟ್ಯೂಷನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ನೀವು ಹೋಗಿ ಇದು ಮಾಡಿರೋ ನಂತರ ರೋಡ್ ಸೈಡ್ ನಿಂತಿರೋದು, ಈಗ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಲ್ಲ, ನಾವು ನೋಡ್ದಂಗೆ ಆಂಧ್ರದಲ್ಲಿ ಒಂದು ಕಡೆ ನಾವು ನೋಡಿದ್ದೀವಿ ನಿಂತ್ಕೊಂಡಿರೋದು. ಅದು ಬಿಟ್ಟರೆ ಒಂದು ಏರಿಯಾ ಇದೆ ನಾವು ನೋಡಿರೋದು, ಹಿಂಗೆ ನಮಗೂ ಯಾರೋ ಹೇಳಿರೋದು, ಅದು ಚೆಕ್ ಮಾಡಿದಾಗ ಗೊತ್ತಾಯಿತು. MP ಒಂದು ಏರಿಯಾ ಇದೆ, ನಿಮ್ಮಚ್ ಡಿಸ್ಟಿಕ್. ನಿಮ್ಮಚ್ಚಲ್ಲಿ ಬೈಪಾಸಲ್ಲಿ ಒಂದು 30-40 ಕಿಲೋಮೀಟರ್ಸ್ ಅದೇ ಸ್ಟ್ರೈಟಾಗಿ ನಿಂತಿರ್ತಾರೆ. ರೆಡ್ ಲೈಟ್ ರೋಡ್ ರೆಡ್ ಲೈಟ್ ಏರಿಯಾನೇ ಅದು. 40 ಕಿಲೋಮೀಟರ್ 40 ಕಿಲೋಮೀಟರ್ಸ್ ಮನೆ, ರೋಡ್ ಸೈಡ್ ಮನೆ ಇರೋದೆಲ್ಲ ಅದೇ ಏರಿಯಾ. ಅಂದರೆ ಭಯ ಒಂದು ಕಡೆ ಆಗಲ್ವಾ ಬ್ರೋ? ಅಂದರೆ ಜನರಲ್ ಆಗಿ ನಿಮ್ಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಅದು ಏನೇನಾಗುತ್ತೆ ನಾವು ಯಾಕಂದರೆ ಜಾಸ್ತಿ ರೋಗಗಳು ಸ್ಪ್ರೆಡ್ ಆಗೋದೇ ಇದರಿಂದ ಅಂತ ಒಂದು ವಿಷಯ ಬರುತ್ತೆ. ನಾನು ನೋಡಿದ್ದೀನಿ, ನೈಸ್ ರೋಡ್ ಎಕ್ಸಿಟಲ್ಲಿ ತುಂಬ ನೋಡಿದ್ದೀನಿ ನಾನು, ಎಲೆಕ್ಟ್ರಾನಿಕ್ ಸಿಟಿ ಕಡೆ ನೋಡಿದ್ದೀನಿ. ಅದಕ್ಕೆ ನಿಮ್ಮನ್ನೇ ಕೇಳೋದು ಬಿಟ್ಟು ನನಗೆ ಬೇರೆ ಯಾರಿಗೂ ಕೇಳೋದು ಗೊತ್ತಾಗಲಿಲ್ಲ ಅಂತ ಅಷ್ಟೇ. ಕೇಳಿದ್ರಲ್ಲೇನಿಲ್ಲ, ಹಾಂ, ಬಟ್ ಇಲ್ಲೆಲ್ಲ ನಾವು ಯಾವತ್ತೂ ನೋಡಿಲ್ಲ ಬ್ರೋ. ಇಲ್ಲೆಲ್ಲ ಕರ್ನಾಟಕದಲ್ಲಿ ಆ ಥರ ಎಲ್ಲೂ ಲೀಗಲ್ಲಾಗಿ ಎಲ್ಲೂ ಇಲ್ವಲ್ಲ. ಇನ್ನು ಮಹಾರಾಷ್ಟ್ರ ಎಲ್ಲ ರೆಡ್ ಲೈಟ್ ಏರಿಯಾಸ್ ಅಂತಂದರೆ ತುಂಬ ಇದೆ, ಓಕೆ ಬಟ್ ಕರ್ನಾಟಕದಲ್ಲಿ ಅದೆಲ್ಲ ನಡೆಯೋದು ಕಷ್ಟ. ಬ್ರೋ, ಇವಾಗ ಲೆಟ್ಸ್ ಕಮ್ ಬ್ಯಾಕ್ ಟು ದ ರೀಸನ್. ನೀವು ಇಲ್ಲಿ ಬಂದಿರೋ ರೀಸನ್ನೇ ಯೂಟ್ಯೂಬ್ ಅಲ್ವಾ? ಅದನ್ನೇ ಮಾತಾಡಲಿಲ್ಲ. ಸೊ ಯಾವ ವಿಡಿಯೋಯಿಂದ ನಿಮಗೆ ರೀಚ್ ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು? ಯಾವಾಗಿಂದ ಆಯ್ತು ಶುರು ಆಯಿತು? ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 2 months ಆಗಿತ್ತು ಬ್ರೋ, ಅಷ್ಟೇ. 2 months ಆಗಿತ್ತು. ನಾವು ರೆಗ್ಯುಲರ್ ಸಾಂಗ್ಲಿ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಇವಾಗ ಒಂದೇ ಗಾಡಿ ಇದ್ದಿತ್ತು ನಂದು ಫಸ್ಟು, ಅದು ನಾನೇ ಓಡಿಸ್ತಾ ಇದ್ದೆ, ಯಾರಿಗೂ ಕೊಡ್ತಾ ಇಲ್ಲ. ನನ್ನ ಬಿಟ್ಟು ಸೆಕೆಂಡ್ನಾಗ ಗಾಡಿ ಓಡಿಸಿದ್ದು ನಮ್ಮ ಶರತ್ ಬ್ರೋ. 1 ವರ್ಷ ಅವ್ರು ಓಡಿಸಿದ್ರು. ಆ ಟೈಮಲ್ಲಿ ಸುಮ್ಮನೆ ಕ್ಯಾಶುವಲಾಗಿ ವೀಡಿಯೋ ಹಾಕ್ತಾಯಿದ್ವಿ. ಒಂದು 200-300 ವ್ಯೂಸ್ ಬರೋದು, ಅದೇ 200-300 ಅಲ್ಲಪ್ಪ ಅಂತ ಖುಷಿ. ಅವಾಗ ಅಷ್ಟು ಜನ ನಮ್ಮನ್ನು ನೋಡ್ತಾರೆ, ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋದ್ವಿ. ಒಂದಿನ ಸಾಂಗ್ಲಿಯಿಂದ ಪಾವಗಡಕ್ಕೆ ಲೋಡ್ ಮಾಡ್ಕೊಂಬಂದಿದ್ವಿ. ಆ ಟೈಮಲ್ಲಿ ನೈಟ್ ಆ್ಯಂಡ್ ನೈಟ್ 1000 ಸಬ್ಸ್ಕ್ರೈಬರ್ಸ್ ದಾಟ್ಬಿಟ್ಟಿದೆ. ಯಾವ ವಿಡಿಯೋ ಇದು? ಸುಮ್ಮನೆ ವ್ಲಾಗ್ ಅಷ್ಟೇ? ಸುಮ್ಮನೆ ವ್ಲಾಗ್ ಅಷ್ಟೇ. ಅದಾದಮೇಲೆ ಅಂದರೆ ನಮ್ಮ ಚಾನಲಲ್ಲಿ ಇವತ್ತು ಚೆಕ್ ಮಾಡಿ ವ್ಲಾಗ್ಸಲ್ಲಿ 500 ಸಮಥಿಂಗ್ ವ್ಲಾಗ್ಸ್ ಇದೆ, ಬಟ್ ಅದರಲ್ಲಿ 1 ಮಿಲಿಯನ್ ನೋಡಿಲ್ಲ. ನಮ್ಮಲ್ಲಿರೋರೆಲ್ಲ ಟ್ರೂ ಫಾಲೋವರ್ಸೇ. ಸೊ ಎಷ್ಟು ಮ್ಯಾಕ್ಸಿಮಮ್ ಅರ್ನಿಂಗ್ ಆಗಿದೆ ಈ 5 ಮೈ ಆಸ್ಕ್? ಬಿಕಾಸ್ ಇವಾಗ ಆ ರಾಜೇಶ್ ಟ್ರಕ್ ವ್ಲಾಗ್ಸು 6-7 10 ಲಕ್ಷ ತನಕ ದುಡಿದಿದ್ದಾರೆ. 14 ಲಕ್ಷ ಒಂದು ತಿಂಗಳಿಗೆ. ಮೊನ್ನೆ BMW ತೊಗೊಂಡ್ರು, ನಂಗೆ ತುಂಬ ಖುಷಿ ಆಯಿತು. ಹೌದೌದು. ಆ್ಯಂಡ್ ನಮಗೆ ಕನ್ನಡದಲ್ಲಿ ಕೂಡ ಇದೇ ಥರ ಕ್ರಿಯೇಟರ್ಸ್ ಬಂದು ಈ ಅರ್ನಿಂಗ್ ತೋರಿಸ್ಬೇಕು, ಗುರು ಟ್ರಕ್ ಡ್ರೈವಿಂಗ್, ಆಟೋ ಡ್ರೈವಿಂಗ್ ಮಾಡಿಕೊಂಡು ಇಷ್ಟು ಅರ್ನ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ ತೋರಿಸ್ಬೇಕು. ಸೊ ಎಷ್ಟು ಪೊಟೆನ್ಷಿಯಲ್ ಇದೆ? ಪೊಟೆನ್ಷಿಯಲ್ ಅಂದರೆ ತುಂಬ ಮಾಡ್ಬೋದು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ. ಅಂದರೆ ನಾನು ತುಂಬ ಚಾಣಾಕ್ಷತನದಿಂದ ಕೇಳಿದೆ, ಎಷ್ಟು ಅರ್ನ್ ಮಾಡ್ತೀರಾ ಅಂತ ಕೇಳೋದಕ್ಕಿಂತ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಕೇಳಿದೆ. ಅಂದರೆ 1.5-2 ಲಕ್ಷ ದುಡಿಬೋದಾ ಮಂತ್ಲಿ ಕನ್ನಡದಲ್ಲಿ? ಮಾಡ್ಬೋದು ಮಾಡಿದ್ರೆ, ಓಕೆ. ಬಟ್ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಅಲ್ಲ, ನೀವು ಹೈಯೆಸ್ಟ್ ಒಂದು ಮಂತ್ಗೆ ಎಷ್ಟು ಮಾಡಿರೋದು? 183. ವಾವ್. 1 lakh. ಗುಡ್. ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ? ನಿಮ್ಮ ಕಾಂಟ್ಯಾಕ್ಟಿಗೆ ಬರ್ತಾರಾ? ಪ್ರಮೋಷನ್ ಯಾವುದೂ ತಲೆ ಕೆಡಿಸ್ಕೊಂಡಿಲ್ಲ ಇವತ್ತಿನವರೆಗೂ. ಬಟ್ ರೀಚ್ ಔಟ್ ಆಗ್ತಾರೆ? ರೀಚ್ ಔಟ್ ತುಂಬ ಆಗ್ತಾರೆ, ಬಟ್ ಇದು ಗ್ಯಾಂಬ್ಲಿಂಗ್, ಬೆಟ್ಟಿಂಗ್ ಮನುಷ್ಯ ನನಗೆ ಗೊತ್ತಿಲ್ಲದಂಗೆ ಮಾಡಿಬಿಟ್ಟಿದ್ದೀನಿ ನಾನು. ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 10-15 ವೀಡಿಯೋ 2 years ಆಯ್ತು ಬಿಟ್ಟು. ಆವಾಗಿಂದ ಗೊತ್ತಾಯ್ತಲ್ಲ ಇದು ತಪ್ಪು ಅಂತ. ಅದು ಯಾರೋ ಮಾತು ಕೇಳಿಕೊಂಡು ಈ ಥರ ಮಾಡಿ ಜಸ್ಟ್ 30K ಸಬ್ಸ್ಕ್ರೈಬರ್ಸ್ ಇದ್ದಾಗ ಮಾಡಿದ್ದು. ಅಲ್ಲ, ಈಗ ನೀವು ಹೇಳ್ತಿದ್ದೆ ಸಾಂಗ್ಲಿಗೆ ಓಡಾಡ್ತಿದ್ದೆ ಅಂತ. ಒಬ್ಬರೇ ಓಡಿಸ್ತಿರ್ಬೇಕಾರೆ ಎಷ್ಟು ಕಷ್ಟ ಇರುತ್ತೆ ಅಂದರೆ, ಬಿಕಾಸ್ ಎಲ್ಲ ನೀವೇ A to Z ನೀವೇ ನೋಡ್ಕೋಬೇಕು. ಎಷ್ಟು ಕಷ್ಟ ಇರುತ್ತೆ ಒಬ್ಬರೇ ಓಡಿಸ್ಬೇಕು? ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು ಕಷ್ಟ ಹಂಗಲ್ಲ, ಅಂದರೆ ಇಷ್ಟಪಟ್ಟು ಮಾಡೋದು. ಈಗ ನಾನು ಹೇಳ್ತಿದ್ದೀನಿ, ವಿರಾಟ್ ಕೊಹ್ಲಿನೂ ಆಡ್ತಿರ್ತಾರೆ, ಆಪೋಸಿಟಲ್ಲಿ ಯಾರು ಔಟ್ ಆಗ್ತಿದ್ದಾರೆ, ಅವ್ರಿಗೆ ಕಷ್ಟ ಆಗೇ ಆಗುತ್ತೆ. ಆ ಥರ ಹೇಳ್ತಾ ಇರೋದು. ಅವ್ರಿಗೂ ಕ್ರಿಕೆಟ್ ಆಡೋದೇ ಇಷ್ಟ, ಬಟ್ ಅದ್ರ ಬಗ್ಗೆ ಕೇಳ್ತಾ ಇರೋದು. ಕಷ್ಟ ಅಂತಂದೇನು ನಮಗೇನು ಯಾವತ್ತೂ ಅನಿಸಿಲ್ಲ. ನಾವು ಒಬ್ಬರೇ ಓಡಿಸೋದು ನಮ್ಮ ಕ್ರೇಜು. ಇಬ್ಬರಿದ್ರೆ
ಇನ್ನು ಸ್ವಲ್ಪ ಸೋಮಾರಿತನ ಬಂದ್ಬಿಡ್ತದೆ. ಹ್ಞೂ ಒಬ್ಬರೇ ಇದ್ರೆ ಚಂದ ನಮಗೆ. ಹ್ಞೂ ಶರತ್ ಏನು ಹಾಕೊಂಡು ಹೋಗ್ತೀರಾ ಇವಾಗ ಲಾಂಗ್ 1,000 2,000 ಎಷ್ಟು ಮ್ಯಾಕ್ಸಿಮಮ್ ಓಡಿಸಿದೆ ಎಷ್ಟು ಒಂದೇ ಸ್ಟ್ರೆಚಲ್ಲಿ ನೀವು? 5,000ನಾ 6,000 ಕಿಲೋಮೀಟರ್ಸ್? 3000. 3000 ಆಗುತ್ತೆ ಒಂದು ಸೈಡ್ ಹೋದ್ರೆ. ಸೊ ಎಂಟರ್ಟೈನ್ಮೆಂಟ್ಗೆ ಏನೇನು ಮಾಡ್ತೀರಾ ಆನ್ ದ ವೇ? ಹೋಗ್ಬೇಕಾರೆ ಏನು ಕೇಳ್ಕೊಂಡು ಹೋಗ್ತೀರಾ? ಏನೇನು? ಹಿಂಗೆ ಮಾಮೂಲಿ ಗಾಡಿಯಲ್ಲಿ ಸಾಂಗ್ ಹಿಂಗೆ ಹಾಕೊಂಡು ಹೋಗೋದು, ಇಲ್ಲ ಫೋನಲ್ಲಿ ಮಾತಾಡ್ಕೊಂಡು ಹೋಗೋದು. ಇಲ್ಲ, ಯಾಕಂದರೆ ಡ್ರೈವರ್ಸ್ ಪ್ಲೇ ಲಿಸ್ಟ್ಗೆ ಒಂದು ಫ್ಯಾನ್ ಬೇಸ್ ಇದೆ. ಹೌದು. ಸೊ ನಿಮ್ಮ ಪ್ಲೇ ಲಿಸ್ಟ್ ಸಪ್ರೇಟ್ ಆಗಿದೆಯಾ, ಹೆಂಗೆ ಏನು? ಆ ಥರ ಏನಿಲ್ಲ. ಈಗ ರಾತ್ರಿ ಹೋದ್ರೆ ಒಂಥರ ಒಂದು ಜನರ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಇಂಥದ್ದೇ ಅಂತ ಏನಿಲ್ಲ. ಹಾಂ ರಾತ್ರಿ ಆಗ್ತದೆ ಅಂದ್ರೆ ಯಾವ್ದಾರು ಸಾಂಗ್ ಪ್ಲೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ ಈ ಆಲ್ಮೋಸ್ಟ್ ಆಲ್ ಲಾಂಗ್ ರೂಟಲ್ಲೆಲ್ಲ ಸಿಂಗಲ್ ಗಾಡಿ ಹೋಗೋದು ಭಾಳ ಕಡಿಮೆನೇ. ಹಿಂದೆ ಮುಂದೆ ಗಾಡಿಗಳು ಹೋಗ್ತಿರ್ತಾರೆ, ಹಿಂದೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತೀವಿ. ಸೊ ಈಗ ರಾತ್ರಿ ಟೈಮಲ್ಲಿ ಲಿಫ್ಟ್ ಕೇಳೋರು ಜಾಸ್ತಿ ಅಲ್ವಾ? ಸೊ ಈ ಥರ ಲಿಫ್ಟ್ ಕೇಳ್ಕೊಂಡು ಸ್ಕ್ಯಾಮ್ ಮಾಡೋರು ಜಾಸ್ತಿ ಇರ್ತಾರೆ. ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ ಯಾವಾಗಾರು? ನಾವು ಯಾವ್ದು ನಿಲ್ಸೋದೇ ಇಲ್ಲ. ಹಾಂ, ಓಕೆ. ಯಾರಿಗೂ ಲಿಫ್ಟ್ ಈಗ ಕೊಡಲ್ಲ. ನಮ್ಮಂಥವ್ರು ಬಂದು ಕೇಳಿದ್ರೆ ಸರ್ ಹಿಂಗೆ ಕೊಡಲ್ಲ sir. ಕೊಡಲ್ವಾ? ಬೆಳಿಗ್ಗೆ ಯಾರು ಕೇಳಿದ್ರೆ ಯಾರು ಕೊಡ್ತೀರಾ? ಗೊತ್ತಾಗುತ್ತೆ? ಬೆಳಿಗ್ಗೆನೂ ಇಲ್ಲ. ಯಾವ ಟೈಮಲ್ಲೂ ನಿಲ್ಸಲ್ಲ. ನೋ ವೇ, ಚಾನ್ಸೇ ಇಲ್ಲ. ಯಾರಿಗೆ ಗೊತ್ತಿರುತ್ತೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಗಲ್ಲ. ಕರೆಕ್ಟ್. ಇಲ್ಲ, ಈ ನೈಸ್ ರೋಡಲ್ಲಿ ಒಂದು ಸ್ಕ್ಯಾಮ್ ಬಗ್ಗೆ ನಾನೇ ಮಾತಾಡಿದ್ದೆ. ಹುಡುಗಿ ನಿಲ್ಸ್ಬಿಡೋದು ಹಿಂಗೆ ಲಿಫ್ಟ್ ಕೇಳಿ ಅಂತ, ಚೆನ್ನಾಗಿರೋ ಹುಡುಗಿನ. ಹುಡುಗರು ಸ್ವಲ್ಪ ಹಂಗೆ ಟೆಂಪ್ಟ್ ಆಗಿಬಿಟ್ಟು ಲಿಫ್ಟ್ ಕೊಟ್ಟಾಗ ಇಲ್ಲೇ ಒಂದು ಸ್ವಲ್ಪ ಸೈಡ್ಗೆ ಹೋಗೋ ಅಂದ ತಕ್ಷಣ ಅಲ್ಲಿ ಒಂದು ಗ್ಯಾಂಗ್ ಬಂದು ಅಟ್ಯಾಕ್ ಮಾಡೋದು ಅಲ್ಲ. ಈ ಹುಡುಗಿರ್ ಲಿಫ್ಟ್ ಕೇಳೋದು ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಯಾವಾಗಾರು? ಇದಾಗಿಲ್ಲ. ಇಲ್ಲ ಸರ್. ಓಕೆ ಸರಿ, ಇವಾಗ ಶರತ್ ಕೇಳ್ತೀನಿ ನಾನು. ಇವಾಗ ಹೆಲ್ತ್ ಇಶ್ಯೂಸ್ ತುಂಬ ಆಗುತ್ತೆ ಸರ್ ಟ್ರಕ್ ಡ್ರೈವರ್ಸ್ಗೆ ಅಲ್ವಾ? ಅಷ್ಟೊತ್ತು ಕೂತಿರಬೇಕು. ಒಂದು ಡೆಸ್ಕ್ ಜಾಬಲ್ಲಿ ಕೂತವನಿಗೆ ಏನೇನೋ ರೋಗಗಳು ಬರ್ತಾ ಇರುತ್ತೆ. ಅಷ್ಟು ಲಾಂಗಾಗಿ ಹೋಗ್ಬೇಕಂದ್ರೆ ನಿಮಗೆ ಬಾಡಿಲಿ ಏನೇನು ಪ್ರಾಬ್ಲಮ್ಸ್ಗಳಾಗುತ್ತೆ ಸಾಮಾನ್ಯವಾಗಿ? ಜಾಸ್ತಿ ಪೇನ್ ಬರೋದಂದ್ರೆ ಬೆನ್ನೇ ಪೇನ್ ಬರುತ್ತೆ. ಕೂತಿರ್ತೀವಲ್ಲ ಜಾಸ್ತಿ ಹೊತ್ತು ಬೆನ್ನು ಪೇನ್ ಬರುತ್ತೆ. ಹಾಂ ಹಾಂ. ಅದು ಬಿಟ್ಟರೆ ನಾರ್ಮಲ್ ಅಂದರೆ ನಿದ್ದೆ ಹಿಡೋದ್ರಿಂದ ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಬರುತ್ತೆ. ಅದು ಎಲ್ಲರಿಗೂ ಬರಲ್ಲ, ಕೆಲವ್ರಿಗೆ. ಅಲ್ಲ, ಬಟ್ ಹೈ ಬೀಮ್ ಹೊಡೆದು ಅದೇ ನೈಟ್ ಟೈಮ್ ಜಾಸ್ತಿ ಇದು ಮಾಡೋದ್ರಿಂದ ಕಣ್ಣು ಉರಿ ಬರುತ್ತೆ ಜಾಸ್ತಿ. ಆಪೋಸಿಟ್ ಲೈಟ್ ಹೊಡೆಯೋದಲ್ಲ, ಅದರಿಂದ ಮೇಜರ್ ಬರೋದಂದ್ರೆ ಅವೆರಡೇನೆ ಜಾಸ್ತಿ. ಕ್ಲಚ್ ತುಳಿದು ಕಾಲು ನೋವು. ಈಗ ಕಾಲು ಅಂದ್ರೆಲ್ಲ ಈಗ ಲೋಕಲಲ್ಲೆಲ್ಲ ಸಿಂಗಲ್ ಡ್ರೈವರ್, ಲಾಂಗ್ ಎಲ್ಲ ಡಬಲ್ ಇಬ್ಬರು ಇರ್ತಾರಲ್ಲ, ಅಷ್ಟೇನು ಕಣ್ಣು ಬರಲ್ಲ. ಅಂದರೆ ಹೈವೇ ಟು ಹೈವೇ ಹೊಡಿಬೇಕಾದ್ರೆ ಯೂಸ್ ಮಾಡೋ ಅವಶ್ಯಕತೆ. ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಟೈಮಲ್ಲಿ. ಅಲ್ಲ, ಹೆಂಗ್ ಸ್ಪ್ಲಿಟ್ ಮಾಡ್ಕೋತೀರಾ? ಈಗ ನೀನು 1,000 ಕಿಲೋಮೀಟರ್ ಓಡಿಸೋ, ನಾನು 1,000 6 hours 7 hours ಅಷ್ಟೇ ಓಡಿಸೋದು ನಾವು. ಒಬ್ರು 6 hours ಓಡಿಸೋದು. 250-300 kilometers. ಓವರ್ ನೈಟ್ ಓಡಿಸ್ತೀರಾ? 24/7 3 days. ಇಲ್ಲಿಂದ ಅಲ್ಲಿ ಮುಟ್ಟಬೇಕು ಅಂದ್ರೆ 3 days ಮುಟ್ಬಿಡ್ಬೇಕು. ಈಗ ಅಡುಗೆ ಮಾಡ್ಕೊಳ್ಳೋದೆಲ್ಲ ಹೆಂಗ್ ನಡೆಯುತ್ತೆ ಅದೆಲ್ಲ ಆ ಸೀನು? ಅಂದರೆ ಆ ಟೈಮಲ್ಲಿ ಮಾಡಲ್ಲ ಅಡುಗೆ, ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಓಕೆ. ಬೇರೆ ಟೈಮಲ್ಲಿ ಫ್ರೀ ಇದ್ದಾಗ ಹಾಂ. ಅಥವಾ ಬಾಯಿಗೆ ಏನಾರ ರುಚಿ ಬೇಕು ಅನಿಸ್ದಾಗ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಸೊ ಅದ್ರದ್ದು ವ್ಲಾಗ್ ಹಾಕಿದ್ದೀರಾ? ನಾನು ಹಾಕಿದ್ದೀವಿ. ಓಕೆ ಓಕೆ. ಯಾವುದು ನಿಮ್ಮ ಮೋಸ್ಟ್ ವೈರಲ್ ಆಗಿರೋ ಡಿಶ್ ನೀವು ಕುಕ್ ಮಾಡಿದ್ದು ನಿಮ್ಮ ಇದರಲ್ಲಿ? ಒಂದ್ಸರಿ ಫಸ್ಟಿನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳಾಗಿತ್ತು. ಅವಾಗ ಸ್ವಲ್ಪ ದಿನ ಒಂದು ಬಾಡಿಗೆ ಇತ್ತು, ರೆಗ್ಯುಲರ್ ಗೋವಾ ನಮ್ಮ ಹಿರಿಯೂರಿಂದ ಒಂದು ಕೋಳಿ ಫೀಡ್ಸ್ ಇತ್ತು, ಒಂದು ಫಾರಮ್ಗೆ ರೆಗ್ಯುಲರ್ ಓಡಿಸ್ಬೇಕಿತ್ತು. ಮತ್ತು ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು, ಅಲ್ಲಿಂದ ಸ್ಟೀಲ್ ಓಡಿಸ್ಬೇಕಿತ್ತು. ಬರೇ ಗೋವಾ ಬಿಟ್ಟರೆ ಎಲ್ಲೂ ಹೋಗ್ತಾ ಇರಲಿಲ್ಲ ಅವಾಗ. ರೆಗ್ಯುಲರ್ ಇಲ್ಲಿಂದ ಗೋವಾಗೆ ಹೋಗೋದು ಬರೋದು. ಬಟ್ ಗೋವಾಗೆ ಹೋದ್ರೆ ಯಾವತ್ತೂ ಅಲ್ಲಿ ಸ್ಟೇ ಇಲ್ಲ ನಮ್ಮದು. ಇವತ್ತು ನೈಟ್ ಹೋದ್ವಾ, ಬೆಳಗ್ಗೆ ಖಾಲಿ ಮಾಡಿದ್ವಾ, ಇಲ್ಲಾಂದರೆ ಡೇ ಟೈಮು ಒಂದು ಕೆಲಸ ಏನು ಮಾಡ್ತಾಯಿದ್ವಿ, ಬೆಂಗಳೂರು ಲೋಡ್ ಆದರೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತಾಯಿದ್ವಿ ದುರ್ಗ. ನೆಕ್ಸ್ಟ್ ಡೇ ಸಂಜೆ ಬಿಟ್ಬಿಟ್ಟು ಹೋಗ್ತಾಯಿದ್ವಿ ಆರಾಮಾಗೆ. ಡೇ ಟೈಮ್ ಹೋದಾಗ ಅಲ್ಲೆಲ್ಲ ಫಾಲ್ಸ್ ಎಲ್ಲ ಬೀಳ್ತಾ ಇರ್ತದಲ್ಲ ಗೋವಾ ರೋಡಲ್ಲಿ, ಹಿಲ್ ಸ್ಟೇಷನಲ್ಲಿ. ದೂದ್ಸಾಗರ್ ಒಳಗಾಗುತ್ತೆ. ರೋಡ್ ಸೈಡೆಲ್ಲ ಚಿಕ್ಕ ಚಿಕ್ಕ ಫಾಲ್ಸ್ ಎಲ್ಲ ಬೀಳ್ತಾ ಇರ್ತದೆ. ಆ ಫಾಲ್ಸ್ ಮುಂದೆ ನಿಲ್ಲಿಸ್ಬಿಟ್ಟು ಒಂದು ಚಿಕನ್ ಕುಕ್ ಮಾಡಿದ್ದು. ಆ ವಿಡಿಯೋ ತುಂಬ ವೈರಲ್ ಆಗಿತ್ತು. ಓಕೆ, ಒಂದ್ಸಲ ಟೇಸ್ಟ್ ಮಾಡೋಕ್ಕೆ ಆಸೆ ಇದೆ. ಬನ್ನಿ ಹೋಗೋಣ. ಅಲ್ಲಿ ಬರೋದು ಇವಾಗ ಟ್ರಾವೆಲ್ ಅಂದ ತಕ್ಷಣ ಅಭಿಷೇಕ್ ಮಾತಾಡ್ತಾ ಇದ್ವಿ, ಕಾಶ್ಮೀರಿಗೆ ನೀವು ಆ್ಯಪಲ್ ಕಳಿಸ್ತೀರಾ, ಗ್ರೇಪ್ಸ್ ಕಳಿಸ್ತೀರಾ. ರೀಸೆಂಟಾಗಿ ತುಂಬ ಸ್ಯಾಡ್ ಆಗಿ ಪಹಲ್ಗಮ್ ಇನ್ಸಿಡೆಂಟ್ ಆಯಿತು. ಸೊ ಕಾಶ್ಮೀರ್ಗೆ ಹೋದಾಗ ಭಯ ಆಗಲ್ವ ನಿಮಗೆ ಜನರಲ್ ಆಗಿ ಆ ಥರ? ಬಿಕಾಸ್ ನೀವು ಕಾಡು. ಇಲ್ಲ ಬ್ರೋ, ಅಲ್ಲಿ ಜನ ಥರ ಇಲ್ಲ, ತುಂಬ ಫ್ರೆಂಡ್ಲಿ ಜನ. ಫ್ರೆಂಡ್ಸ್ ತುಂಬ ಇದ್ದಾರೆ ನಮಗಲ್ಲಿ. ಒಂದು 8-10 ಜನ ಅಂತೂ ಫ್ರೆಂಡ್ಸ್ ಇದ್ದಾರೆ ಕಾಶ್ಮೀರಲ್ಲಿ. ಬಟ್ ಇವಾಗ ಬೇರೆ ಸ್ಟೇಟಿಂದ ಗಾಡಿ ಹೋಗ್ತದೆ ಅಂತ ಬಂದಾಗ ಕಲ್ಲು ಎಸೆಯೋದು ಆ ಥರ ಎಲ್ಲ ಏನು ಮಾಡಲ್ಲ? ಅವರೇ ಊಟ ಹಾಕ್ತಾರೆ. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ನಾವು ಮೊನ್ನೆ ರೀಸೆಂಟಾಗಿ ಈ ವರ್ಷ ಲಡಾಖ್ಗೆ ಹೋಗಿ ಬಂದಾಗ 2024 ಅವರೇ ಪಾಪ ಅವ್ರ ಗಾಡೀಲಿ ಅಡುಗೆ ಮಟನ್ ಎಲ್ಲ ಮಾಡಿಬಿಟ್ಟು ನಾವು ಬರೋವರೆಗೂ ಕಾತ್ಕೊಂಡಿದ್ದು, ನಮ್ಗೆ ಊಟ ಮಾಡಿಸಿ ಕಳಿಸಿದ್ರು. ಅವರು ಕಾಶ್ಮೀರಿನೇ. ಓಕೆ. ಅವರು ಮುಸ್ಲಿಮ್ಸೇ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಹೆಂಗೆ ಫ್ರೆಂಡ್ಶಿಪ್ ಆಯಿತು? ಆ್ಯಕ್ಚುಲಿ ಅವ್ರು ತುಂಬ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಪರಿಚಯ ಆಗಿದ್ದು. ಅದಾದಮೇಲೆ 1-2 ಸರಿ ಅವ್ರು ಈ ಕಡೆ ಬರ್ತಾಯಿದ್ರು, ನಾವು ಮೀಟ್ ಆಗ್ತಾಯಿದ್ವಿ, ಮಾತಾಡ್ತಾಯಿದ್ವಿ. ಮತ್ತು ನಾವು ಆ ಕಡೆ ಹೋದಾಗ ಅವ್ರು ನಮ್ಗೆ ಏನಾನ ಬೇಕಾದರೆ ಹೆಲ್ಪ್ ಮಾಡೋದು, ಅವ್ರು ಈ ಕಡೆ ಬಂದಾಗ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋದು.
ಒಂದು ಲೋಡಿಂಗ್ ವಿಚಾರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ ಥರ ಫ್ರೆಂಡ್ಶಿಪ್. ಓಕೆ. ಸೊ ಈಗ ಇನ್ನೊಂದು ವಿಷಯ ಇದೇನು ಅಂದರೆ ಟೈರ್ ಬ್ಲಾಸ್ಟ್ ಆಗೋದು ಹಂಗೆಲ್ಲ ಆದಾಗ ಜಾಕಕ್ಕೆ ಎತ್ತೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅವಾಗ ತುಂಬ ಕಷ್ಟ. ಹಾಂ, ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್? ಬಿಕಾಸ್ ಕಾರ್ ಮಾಡೋಕ್ಕೆ ತಲೆ ಕೆಟ್ಟೋಗುತ್ತೆ, ಬೆವ್ರು ಬಂದ್ಬಿಡುತ್ತೆ. ಲಾರಿದೆಲ್ಲ ಅದು ಬೇರೆ ಒಬ್ಬೊಬ್ರು ಇರ್ತೀರಾ ನೀವು. ಕಾರ್ದು ತುಂಬ ಕಷ್ಟ ಬಿಚ್ಚೋಕೆ, ಗಾಡಿ ಸ್ವಲ್ಪ ಈಸಿ ಅದಕ್ಕೆ ಹೋಲ್ಸಿದ್ರೆ. ಹೌದಾ? ಹೈಡ್ರೋಲಿಕ್ ಜಾಕ್ ಎಲ್ಲ ನಾವು ನಮ್ಮ ಗಾಡಿ ಪಾಸಿಂಗ್ 18.5 GVW, ನಾವು ಜಾಕ್ಸ್ ಎಲ್ಲ ಇಡೋದು 70 ಟನ್ 80 ಟನ್ಸ್ ಇಟ್ಟಿರ್ತೀವಿ ಈಸಿ ಆಗಲಿ ಅಂತ. ಓಕೆ. ಮತ್ತು ಏರ್ ಜಾಕ್ಸು, ಜಾಕ್ ಎತ್ತದಷ್ಟು ಹಿಂಸೆ ಆಗಲ್ಲ. ಬ್ಯಾಕ್ ಸೈಡ್ ಟೈರ್ ಪಂಚರ್ ಆದಾಗ, ಫ್ರಂಟ್ ಏನಾನ ಆಯಿತು ಅಂದರೆ ಅದರಷ್ಟು ನರ್ಕದ ಕೆಲಸ ಇನ್ನೊಂದಿಲ್ಲ. ಯಾಕೆ? ಫ್ರಂಟ್ ಸಿಂಗಲ್ ವೀಲ್ ಇರುತ್ತೆ, ಬ್ಯಾಕ್ ಒಂದೋದ್ರೆ ಒಂದಿರುತ್ತೆ, ಲೆವೆಲ್ ಇರುತ್ತೆ. ಮತ್ತು ಬ್ಯಾಕ್ ಸೈಡ್ ಹೌಸಿಂಗ್ ಬಂದು ಮೇಲಿರುತ್ತೆ ಸ್ವಲ್ಪ ಹೈಟಲ್ಲಿ. ಓಕೆ. ಫ್ರಂಟ್ ಆಕ್ಸಲ್ ಬಂದು ಈ ಟೈರ್ ಇದ್ದರೆ ಈ ಥರ ಡೌನ್ ಇರುತ್ತೆ. ಹೌದು. ಹಾಂ. ಫ್ರಂಟ್ ಆಕ್ಸಲ್ ನೆಲಕ್ಕೆ ಕುತ್ಕೊಂಡ್ಬಿಡುತ್ತೆ, ಜಾಕ್ ಇಡೋ ಗ್ಯಾಪ್ ಕೂಡ ಸಿಗಲ್ಲ ಅಲ್ಲಿ. ಓಹೋ ಹೋ 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 ಹೋ. ಸೊ ಈ ಥರ ಬೇರೆ ಬೇರೆ ಏನೇನು ಕಷ್ಟಗಳು ಬರುತ್ತೆ ಅಂದರೆ, ಈಗ ನೀವೇನೋ ಮೊನ್ನೆ ಯಾವುದೋ ನೋಡಿದೆ, ಯಾವುದೋ ಫಿಲ್ಟರ್ ಏನೋ ಕೆಟ್ಟೋಗಿತ್ತು ಅಂದ್ಬಿಟ್ಟು ನೀವೇ ಫಿಟ್ ಮಾಡ್ತೀನಿ ಅಂತ ತೊಗೊಂಡ್ಬಂದಿದ್ದೀರಿ. ಅದು ಪೈಪು ಹಾಂ. ಹೆಂಗೆ ನಡೀತೀವಲ್ಲ ಬೇರೆದೆಲ್ಲ? ಅಂದರೆ ನಮಗೆ ಗೊತ್ತಿರೋದ್ರಿಂದ ನಾವೇ ಫಿಟ್ ಮಾಡ್ಕೊಂಡ್ಬಿಡ್ತೀವಿ, ಟೆನ್ಷನ್ ಇಲ್ಲ. ಅಂದರೆ ಅವತ್ತು ಇವ್ರ ಗಾಡಿಗೆ ಹೋಗಿದ್ರು, ನಾನು ಸ್ವಲ್ಪ ಒಂದು 3-4 ಮಂತ್ಸಿಂದ ಬೇರೆ ಕೆಲಸದ ಮೇಲೆ ಹೋಗ್ತಾ ಇಲ್ಲ. ಬರಬೇಕಾದ್ರೆ ದಾವಣಗೆರೆ ಹತ್ರ ಅದು ಒಂದೇ ಸಾರಿ ಒಡೆದೋಗಿದೆ ಅದು. ಅವ್ರು ಬಂದು ಅವತ್ತು ಕೇಳಿದಾಗ ಇಲ್ಲಿ ಸ್ಟಾಕ್ ಇರಲಿಲ್ಲ. ಸ್ಟಾಕ್ ಇತ್ತು ಅನ್ಸುತ್ತೆ, ಅದು ಭಾನುವಾರ ಅಲ್ಲ ಒಬ್ರು ಬಂದಿದ್ದು. ಸ್ಟಾಕ್ ಇರಲಿಲ್ಲ, ಸ್ಟಾಕ್ ಇಲ್ಲ ಅಂದರು. ಇವರು ಮಂಡ್ಯ ಕಡೆ ಎಲ್ಲ ಹೋದರು, ಒಂದೇ ದಿನಕ್ಕೆ ನೆಲಮಂಗಲಿಂದ ಶಿಫ್ಟ್ ಮಾಡಿದ್ರು ಅಲ್ಲಿಗೆ. ನಾನು ಶನಿವಾರ ನಮ್ಮ ಪರಿಚಯದವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ತೊಗೊಂಬರೋಕೆ ಹೇಳಿ ನಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸಂಡೇ ಗಾಡಿ ಈ ಕಡೆಯಿಂದ ಬಂತು. ಅದಿಲ್ಲ ಅಂದರೆ ಪಿಕಪ್ ಡೌನ್ ಆಗುತ್ತೆ, ಮೈಲೇಜ್ ವೇರಿಯೇಷನ್ ಬರುತ್ತೆ 1 ಕಿಲೋಮೀಟ್ರ್. ಓ. ಅದೊಂದು ರೀಸನ್ಗೆ ಆವಾಗಲೇ ನಾವೇ ಫಿಟ್ ಮಾಡಿಬಿಟ್ಟು ಕಳಿಸಿದ್ದು. ಈಗ ಒಂದು ತಿಂಗ್ಳಿಗೆ ಎಷ್ಟು EMI ಕಟ್ತಾ ಇದ್ದೀರಾ ನೀವು 4 ಗಾಡಿಯಿಂದ 3 ಗಾಡಿಯಿಂದ? ಇವಾಗ 1,70,000. 1,70,000. ಅಂದರೆ EMI ಎಷ್ಟು ಕಟ್ತಾ ಇದ್ದೀರಾ ಅಂದರೆ ಒಳ್ಳೆ ಅರ್ನಿಂಗ್ ಮಾಡ್ತಾ ಇದ್ದೀರಾ ಅಂತ. ಇಟ್ಸ್ ಎ ಗುಡ್ ಥಿಂಗ್, ಖುಷಿ ಆಗುತ್ತೆ ಕೇಳಿ. ಸೊ ಶರತ್, ಈಗ ಯಾವ ರೋಡ್ ಸಖತ್ ಚಾಲೆಂಜಿಂಗ್ ಟ್ರಕ್ ಓಡಿಸೋದು? ಬಿಕಾಸ್ ನಾವು ಕಾರ್ ಓಡಿಸ್ಬೇಕಾದ್ರೆ ಒಂದೊಂದ್ಸಲ ಏನಪ್ಪ ಅಂದ್ಬಿಡ್ತೀವಿ, ಟ್ರಕ್ ಓಡಿಸೋದು ಯಾವ ರೋಡಲ್ಲಿ ಸಖತ್ ಚಾಲೆಂಜಿಂಗ್ ಅನ್ಸುತ್ತೆ? ಹೈವೇಗಿಂತ ಸಿಂಗಲ್ ರೋಡ್ಗಳಲ್ಲಿ ಸ್ವಲ್ಪ ಚಾಲೆಂಜಸ್ ಇರುತ್ತೆ, ಬಟ್ ವೆಹಿಕಲ್ ಎಲ್ಲಿ ಜಾಸ್ತಿ ಇರುತ್ತೆ, ಈ ಕಾರು ಮತ್ತು ಬೈಕ್ ಎಲ್ಲಿ ಜಾಸ್ತಿ ಇರುತ್ತೆ ಅಂಥ ಕಡೆ, ಮತ್ತು ಈ ಘಾಟ್ಗಳೊಳಗಡೆ ಹೋದರೆ ಅಂಥ ಕಡೆ ಸ್ವಲ್ಪ ರಿಸ್ಕ್ ಇರುತ್ತೆ. ಇವಾಗ ಇನ್ನೊಂದು ಸಡನ್ನಾಗಿ ಜ್ಞಾಪಕ ಆಯಿತು. ವೆರಿ ಸ್ಯಾಡ್ಲಿ ನಮ್ಮ ಕಸಿನ್ ಬ್ರದರ್ ಒಬ್ಬ ತೀರ್ಕೊಂಬಿಟ್ಟ. ಹೆಂಗೆ ತೀರ್ಕೊಂಡ ಅಂದರೆ, ಹೈವೇಲಿ ಟ್ರಕ್ ನಿಲ್ಲಿಸಿದ್ರು, ಎಲ್ಲಿ ಟ್ರಕ್ ನಿಲ್ಲಿಸಬಾರ್ದಿರೋ ಜಾಗದಲ್ಲಿ. ಇವ್ರು ಹೋಗಿದ್ದಾರೆ, ಕತ್ಲಲ್ಲಿ ಕಾಣಿಸಿಲ್ಲ, ಹೋಗಿ ಡ್ಯಾಶ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಈ ಥರ ರಾಂಗ್ ಪಾರ್ಕಿಂಗ್ ಜಾಸ್ತಿ ಯಾಕೆ ಮಾಡ್ತಾರೆ? ತುಂಬ ಜನ ಮಾಡ್ತಾರೆ ಸರ್. ಅದು ಜನಗಳಿಗೆ, ನಮ್ಮ ಡ್ರೈವರ್ಸಿಗೆ ಫಸ್ಟ್ ಆಫ್ ಆಲ್ ಎಲ್ಲಿ ಗಾಡಿ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಿಲ್ಲ, ಎಲ್ಲಿ ನಿಲ್ಲಿಸಿದ್ರೆ ಸೇಫ್ ಅನ್ನೋದು ಗೊತ್ತಿರಲ್ಲ. ಮತ್ತು ಇನ್ನೊಂದು ತಪ್ಪೆಲ್ಲ ಗೊತ್ತಾ, ಈ ಹೈವೇಲಿ ಪಾರ್ಕಿಂಗ್ಸ್ ಅಂತ ಮಾಡ್ತಾರೆ, ಪಾರ್ಕಿಂಗ್ ಲಾಟ್ ಮಾಡ್ತಾರೆ, ಮೇಂಟೈನ್ ಮಾಡಲ್ಲ ಫಸ್ಟ್ ಆಫ್ ಆಲ್. ನಮ್ಮ ಚಿತ್ರದುರ್ಗದಲ್ಲಿ ಒಂದು 4 ಎಕರೆಗೆ ಮಾಡಿದ್ದಾರೆ ಬೈಪಾಸಲ್ಲಿ, ಅಲ್ಲಿ ಒಂದು ಲೈಟ್ ಇಲ್ಲ ಗಾಡಿ ನಿಲ್ಲಿಸ್ಕೊಳಕ್ಕೆ. ಅದನ್ನೆಲ್ಲ NHL ಮೇಂಟೈನ್ ಮಾಡಬೇಕು. ಅಷ್ಟು ಟೋಲ್ ಕಟ್ತೀವಿ ಅಂದರೆ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಗಾಡಿ ಅಲ್ಲೋಗಿ ನಿಲ್ಲಿಸ್ಕೊಂಡು ಖುಷಿ ಆಗುತ್ತೆ ನಮಗೂ. ಈಗ ಸಡನ್ನಾಗಿ ನೀರು ಬೇಕು, ಊಟ ಬೇಕು ಅಂದಾಗ ಪಾರ್ಕಿಂಗ್ ಇರಲ್ಲ. ನ್ಯಾಷನಲ್ ಹೈವೇಗಳಲ್ಲಿ ಫುಲ್ಲು ಗಾಡಿ ಲೆಫ್ಟಿಗೆ ಹಾಕಿ ಪವರ್ ಇಂಡಿಕೇಟ್ರ್ ಹಾಕೋ ಅಥವಾ ಏನೋ ಒಂದು ಮಾಡಿ ನಿಲ್ಲಿಸೋಗ್ಬಿಟ್ಟಿರ್ತಾರೆ. ಅದು ನಿಲ್ಸಂಗೂ ಇಲ್ಲ ಫಸ್ಟ್ ಆಫ್ ಆಲ್, ಅದು ಅಫೆನ್ಸೇ. ಬಟ್ ಈ ಹೈವೇ ಪಟ್ರೋಲಿಂಗ್ ಅವ್ರನ್ನ ಕೆಲ್ಸಕ್ಕೆ ಹಾಕಿರೋದೇ ಅದೇ ರೀಸನ್ಗೆ. ಏನು ಮಾಡ್ತಾರೆ ಅವರು, ಮಾರ್ತ್ ಕೆಳಗೆ ಹಾಕೋ ಮಲ್ಕೊಂತಾರೆ. ಅಲ್ಲ ಯಾರ್ಯಾರ್ದು ತಪ್ಪಿಂದ ಐ ಲಾಸ್ಟ್ ಮೈ ಕಸಿನ್ ಬ್ರದರ್, ಅವರು ಒಬ್ಬನೇ ಮಗನೇ. ಅದು ಇವತ್ತು ನನಗೆ ಅನ್ಸುತ್ತೆ, ಗುರು ಯಾರೋ ಎಲ್ಲೋ ಟ್ರಕ್ ಬಿಟ್ಟಿದ್ದಕ್ಕೆ ನಮ್ಮಣ್ಣ ಯಾಕೆ ಹೋಗ್ಬೇಕಾಯ್ತು. ಇನ್ನೊಂದು ಏನಂದರೆ ಲೋಡಿಂಗು ಅಷ್ಟೇ ಸರ್, ಕಂಬಿಗಳು ಹಂಗಂಗೆ ಹಾಕ್ಬಿಟ್ಟಿರ್ತಾರೆ. ಇದರಿಂದ ನಂಗೆ ಗೊತ್ತಿರೋಗಿ ಇನ್ನೊಂದು ಆಕ್ಸಿಡೆಂಟ್ ಆಗಿದೆ. ನಿಂತಿರೋ ಅದು ಕಂಬಿ ಇಷ್ಟು ಉದ್ದ ಬರುತ್ತಲ್ಲ, ಕತ್ಲಲ್ಲಿ ಕಾಣಿಸಲ್ಲ. ಜಸ್ಟ್ ನಾವೇ ಒಬ್ಬರನ್ನ ಬೈಕೊಂಡ್ಬಂದ್ವಿ, ಟಿಪ್ಪರವರು ಲೋಡ್ ಮಾಡಿದ್ದಾರೆ ಜಲ್ಲಿ ಕಲ್ಲು, ಒಂದು ಬಿಟ್ಟರು, ಜಲ್ಲಿ ಎಲ್ಲ ಕೆಳಗೆ ಬಿತ್ತು, ಮೇಲೆ ಏನು ಕವರ್ ಮಾಡಿಲ್ಲ. ಬೈಕೊಂಡು ಬರ್ತಿದ್ರು, ಹಿಂದೆಗಡೆ ಜಾರದ ಅಂದರೆ ಕಲ್ ಮೇಲೆ ಬಿಟ್ಟರು ಹೋಗೆ. ಅಲ್ಲ, ಈ ಕಂಬಿಗಳು ಹೆಂಗಾಗಿದೆ ಅಂತಾರೆ, ಮುಂದೆ ವಿಂಡ್ಶೀಲ್ಡ್ಗೆ ಹೊಡೆದು ಹಲ್ಲಿಗೆ ಹೋಗಿರೋದು. ಸುಮ್ಮನೆ ಹೋಗ್ತಾರೆ ಅವ್ರು, ಮಲ್ಕೊಂಡಿದ್ದಾರೆ, ಗೊತ್ತಾಗಿಲ್ಲ ಕತ್ಲಲ್ಲಿ ಹಿಂಗೆ ಬೇರೆ ಹಿಂಗೆ. ಅದೆಲ್ಲ ಮಾಡಂಗೆ ಇಲ್ಲ ಸರ್, ರೂಲ್ಸ್ ಪ್ರಕಾರ ಓಪನ್ ಡೋರ್ ಆಗಂಗೆ ಇಲ್ಲ ಗಾಡಿ.
ಮತ್ತು ಯಾಕೆ ಮಾಡ್ತಾ ಇಲ್ಲ ಸರ್? ಅದೇ ನಾನು ನಿಮ್ಗೆ ಕೇಳ್ತಿರೋದು. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ ಸರ್. ಏನು ಮಾಡ್ತಾ ಇದ್ದಾರೆ? ಒಂದೊಂದು ಗಾಡಿಗೆ ಹಾಕ್ಲಿ. ಮಹಾರಾಷ್ಟ್ರದಲ್ಲಿ ನಾವು 10 kg ಓವರ್ಲೋಡ್ ಬಂದರೆ ಗಾಡಿ ಮೂವ್ ಮಾಡೋಕ್ಕೆ ಹೆದರ್ತೀವಿ. ಫೆಬ್ರವರಿ 3ನೇ ತಾರೀಕು ಫೈನ್ ಎಷ್ಟು ಕಟ್ಟಿದ್ದೀವಿ? ಎಷ್ಟು ಬರೋ? 52,000 ಫೈನ್. 50? ಬರೀ ಮಹಾರಾಷ್ಟ್ರದಲ್ಲಿ ಮಾತ್ರ. ಏನಕ್ಕೆ? 10 ಓವರ್ಲೋಡ್ 10 kg ಇಲ್ಲ, 1.5 ಟನ್ ಓವರ್ಲೋಡ್ ಇತ್ತು. ಹಾಂ, ಮತ್ತು ಇನ್ನು ನಿಮ್ಗೆ ಗೊತ್ತಿತ್ತು ಅದು ಓವರ್ಲೋಡ್ ಇದ್ದು? ಗೊತ್ತಿತ್ತು. ನೋಡೋಣ, ಸುಮ್ಮನೆ ನೋಡೋಣ ಅಂತ. ಇಲ್ಲ ಬ್ರೋ, ಈಗ ಫೀಲ್ಡ್ ಹೆಂಗಿದೆ ಅಂದರೆ ನಮಗೆ ಧೈರ್ಯ ಒಂದು ಹಾಂ ಹಾಕೊಂಡು ಓಡ್ಸೋಣ ಬಿಡು, ಯಾರು ಹಿಡಿತಾರೆ? ಹಾಂ ನಂದಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಲಾರಿ ಓನರ್ ಇಂಟೆನ್ಷನ್ ಇದೆ ಇದು ಈಗಿರೋದು. ಯಾರು ಹಿಡಿತಾರೆ ಗುರು ನಮ್ಮನ್ನು? ಓವರ್ಲೋಡ್ ಮಾಡೋಣ ಬಿಡು. ಓವರ್ಲೋಡಿಂದ ಪ್ರಾಬ್ಲಮ್ ಅಂದರೆ ಬ್ರೇಕ್ ಆಗ್ತದೆ, ಬ್ರೇಕ್ ಹಿಡಿಯಲ್ಲ, ಬ್ರೇಕ್ ಹಿಡಿಯಲ್ಲ, ಟೈರ್ ಹೊಡೆದೋದಾಗ ಗಾಡಿ ಕಂಟ್ರೋಲ್ ಸಿಗಲ್ಲ. ಓವರ್ಲೋಡಿಂಗ್ ಒಂದು ನಿಲ್ಲಿಸ್ಬಿಟ್ಟು, ಈಗ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ, ಯಾವುದೋ ಒಂದು ಸರ್ಕಾರದವರು ಆಟೋದವ್ರಿಗೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರೆ, ಕ್ಯಾಬ್ ಅವ್ರಿಗೆ ಮಾಡ್ತಾರೆ, ಲಾರಿ ಅವ್ರಿಗೆ ಯಾಕೆ ಮಾಡಲ್ಲ? ಇಲ್ವಾ ನಿಮಗೆ? ಇಲ್ಲ, ಬಟ್ ಅದು ಫಿಕ್ಸ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ, ಬಟ್ ಎಲ್ಲೂ ಅದನ್ನು ಕೊಡ್ತಿಲ್ಲ. ಇಂಪ್ಲಿಮೆಂಟೇಷನ್ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ನವರು ಅರ್ಧ ದುಡ್ಡು ಅವರೇ ತಿನ್ನೋದು. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಯಾರು? ಈಗ ನಾನು ಗಾಡಿ ಓನರ್ ಸರ್. ಹಾಂ, ಈಗ ಬ್ರೋ ಬಂದು ಪಾರ್ಟಿ, ಇವ್ರು ಮೆಟೀರಿಯಲ್ ಅವರು ಓನರು, ಓಕೆ ನೀವು ಟ್ರಾನ್ಸ್ಪೋರ್ಟೇಷನರ್ ಅಂದ್ಕೊಳ್ಳಿ. ಓಕೆ. ನಿಮಗೆ ನಮ್ಮ ಕಾಂಟ್ಯಾಕ್ಟ್ ಇರ್ತದೆ, ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ಇರ್ತದೆ. ಹ್ಞೂ ನಾವಿಬ್ಬರು ಡೈರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ. ಹ್ಞೂ ಹೊರಗಡೆ ಔಟ್ ಆಫ್ ಸ್ಟೇಷನ್ ಮಾಡಬೇಕು, ಔಟ್ ಆಫ್ ಸ್ಟೇಟ್ ಮಾಡಬೇಕು ಅಂದ್ರೂ GC ಎಲ್ಲ ಬೇಕಾಗುತ್ತೆ. ಹ್ಞೂ ಟ್ರಾನ್ಸ್ಪೋರ್ಟ್ದು ಏನದು GC? ಅದು ಮಾಮೂಲಿ ಸರ್ಟಿಫಿಕೇಟ್ಸ್, ಒಂದು ಮೆಮೊ ಥರ. ನಮ್ಮ ಟ್ರಾನ್ಸ್ಪೋರ್ಟ್ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ಲೋಡ್ ಆಗಿದೆ, ಗಾಡಿ ರನ್ ಆಗ್ತಾಯಿದೆ, ಅದು ಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಇವರು ನಿಮ್ಮ ಹತ್ರ ಕೇಳಲೇಬೇಕು, ನನಗೆ ಗಾಡಿ ಬೇಕು, ಈಗ ಇಲ್ಲಿಂದ ಡೆಲ್ಲಿ ಗಾಡಿ ಬೇಕು, ಕಳಿಸ್ಕೊಡಿ. ಈಗ ನೀನು ನನಗೆ ಕೇಳ್ತೀರಾ, ಡೆಲ್ಲಿ ಗಾಡಿ ಬೇಕಪ್ಪ, ಹೋಗ್ತೀಯಾ? ಹೋಗ್ತೀನಿ. ಅವರು ನಿಮ್ಗೆ ಎಷ್ಟು ಹೇಳ್ತಾರೆ, ನೀವು ಅವ್ರಿಗೆ ಎಷ್ಟು ಹೇಳ್ತೀರಾ ಬಾಡಿಗೆ? 1,20,000 ಬಾಡಿಗೆ ಹೇಳಿರ್ತಾರೆ. ಈಗ ನನ್ನನ್ನು ಕೇಳ್ತೀರಾ, ಎಷ್ಟಕ್ಕೆ ಹೋಗ್ತೀಯಪ್ಪ? ನೀವೇ ಹೇಳಿ ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಬ್ರು ಕೇಳ್ತಾರೆ, ನೀವು ಎಷ್ಟಕ್ಕೆ ಹೋಗ್ತೀಯಪ್ಪ? ಯಾರು ಕಮ್ಮಿಗೆ ಹೇಳ್ತಾರೋ ಅವ್ರನ್ನ ಕಳಿಸ್ಬಿಡ್ತಾರೆ ನೀವು. ಅವ್ರ ಹತ್ರ ಪೂರ್ತಿ ಪೇಮೆಂಟ್ ನೀವು ಇಸ್ಕೊತೀರಾ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು 15,000-20,000 ವೇಸ್ಟ್. ಈಗ ಥರ್ಡ್ ವೀಲ್ ಅಂತ ಯಾವುದೊಂದು ಕಂಪ್ನಿ ಇದೆಯಲ್ಲ ನಿಮಗೆ, ಅಂದರೆ ಓಲಾ ಇದ್ರ ಥರ ವೀಲ್ಸ್ ಏನದು ಸೇಮ್ ಹಂಗೇನಾ? ವೀಲ್ಸ್ GPS ಕಂಪ್ನಿ, ಬಟ್ ಲೋಡ್ಸು ಬರುತ್ತೆ ಅದರಲ್ಲಿ. ಓಕೆ, GPS ಕಂಪ್ನಿ ಅಂದರೆ ಈಗ ಇದು ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡೋಕ್ಕೆ ಅದು ನಾರ್ಮಲ್ GPS ಅದು ಅಷ್ಟೇ. ಯಾಕಂದರೆ ಸುಮಾರು ಟ್ರಕ್ ಹಿಂದೆಗಡೆ ಈಗ ನಾನು ನೋಡಿದ್ದೀನಿ ವೀಲ್ಸ್ GPS ಅದು GPS ಚಿಪ್ ಅಷ್ಟೇ ಅದು. ಬಟ್ ಇದೂ ಇರುತ್ತೆ, ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ನು ಇದೆ. ಹಾಂ, ಬಟ್ ಅಷ್ಟು ಇದನ್ನು ಅಷ್ಟಿಲ್ಲ. ಮತ್ತು ಅದರಲ್ಲಿ ಅವ್ರು ಹೇಳ್ತಾರೆ ವೆರಿಫೈಡ್ ಸರ್ಟಿಫೈಡ್ ಟ್ರಾನ್ಸ್ಪೋರ್ಟರ್ಗಳು ಮಾತ್ರ ಹಾಕಿರ್ತೀವಿ ನಾವು, ಬೇರೆ ಯಾರನ್ನೂ ಹಾಕಿರಲ್ಲ ಅಂತ. ಅವರು ಆಧಾರ್ ಪಾನ್ ಎಲ್ಲ ಕೊಟ್ಟು ವೆರಿಫೈ ಮಾಡಿರ್ತಾರೆ, ನಂಬರ್ ಹಾಕಿರ್ತಾರೆ. ನಮ್ಮ ಗಾಡಿಯವ್ರು ಫೋನ್ ಮಾಡ್ತಾರೆ ಅವ್ರಿಗೆ, ಇಂಥದಾಗ ಲೋಡ್ ಐತಪ್ಪ ಹೋಗು ಅಂತ ಹೇಳ್ತಾರೆ. ಅವ್ರು ಅಲ್ಲೋದ್ಮೇಲೆ ಗಾಡಿಯೆಲ್ಲ ಅನ್ಲೋಡ್ ಆದಮೇಲೆ ಫೋನ್ ಎತ್ತಲ್ಲ, ಪೇಮೆಂಟ್ಗಳಿಗೆ ಸತಾಯಿಸೋದು. ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ, ನಾಡ್ದು ಹಾಕ್ತೀನಿ. ನೀವು ಫಸ್ಟೇ ಕಾಸು ಇಸ್ಕೊಳ್ಳಲ್ವಾ ಯಾವಾಗಲೂ? ಕೆಲವು ಅಡ್ವಾನ್ಸ್ ಪೇಮೆಂಟ್ ಆಗುತ್ತೆ, ಕೆಲವು ಅನ್ಲೋಡಿಂಗ್ ಪಾಯಿಂಟಲ್ಲಿರುತ್ತೆ, ಕೆಲವು ಟ್ರಾನ್ಸ್ಪೋರ್ಟ್ರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಇವಾಗ ಕನ್ಸೈನ್ಮೆಂಟ್ ಹಾಳಾದರೆ ಎಲ್ಲ ನಿಮ್ಮ ಮೇಲೆ ಬರುತ್ತೆ, ಹಿಂಗೆ ಡಿವೈಡ್ ಆಗುತ್ತೆ ಅದು? ಕೆಲವು ಕಾಸ್ಟ್ಲಿ ಮಾಲ್ಗೆಲ್ಲ ಅವರು ಇನ್ಸೂರೆನ್ಸ್ ಮಾಡಿಸಿರ್ತಾರೆ. ಓಕೆ. ಕೆಲವು ಈ ಫ್ರೂಟ್ಸ್ ವೆಜಿಟೇಬಲ್ಸ್ಗೆಲ್ಲ ಲಾಸ್ ಆಗುತ್ತೆ. ಆಗಿದೆಯಾ ಸರ್ ಯಾವಾಗಾರು? ಇಲ್ಲ ಆ ಥರ ಏನೂ ಆಗಿಲ್ಲ. ನಮ್ಗೆ ಕೆಲವು ರೂಲ್ಸ್ಗಳಿದ್ದಾವೆ ಸರ್. ನಾವು ಪರ್ಸ್ನಲ್ಲಾಗಿ ನಂಬೋದು ಏನಂದರೆ ಬೆಳಗಿನ ಜಾವ 2-3 ಗಂಟೆ ಮೇಲೆ ಗಾಡಿ ಓಡಿಸಲ್ಲ ನಾವು. ಎಕ್ಸ್ಪ್ರೆಸ್ ಇದ್ದಾಗ ಮಾತ್ರ ಓಡಿಸ್ತೀವಿ. ಫ್ರೂಟ್ಸ್ ವೆಜಿಟೇಬಲ್ಸ್ ಲೋಡ್ ಮಾಡಿದಾಗ, ಬೇರೆ ಟೈಮಲ್ಲಿ ಓಡಿಸೋದೇ ಇಲ್ಲ. ನಿದ್ದೆ ಜಾಸ್ತಿ ಎಡ್ಸಲ್ಲ. ನಮ್ಮ ಡ್ರೈವರ್ಗೂ ಇವತ್ತಿಗೂ ನಾನು ಹೇಳೋದೇ, ನಿದ್ದೆ ಬಂದ ನಿಲ್ಸಿ ಮಲ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆನೂ ಒಂದು ಗಾಡಿ ಓಡಿಸ್ಬೇಡಿ. ಅದರಿಂದ ಇವತ್ತಿನವರೆಗೂ ಆ ಥರ ಯಾವುದೂ ಆಗಿಲ್ಲ ಇನ್ಸಿಡೆಂಟ್. ಡೆಲಿವರಿ ಟೈಮ್ ಸ್ವಲ್ಪ ಡಿಲೇ ಆಯಿತು ಅಂದರೆ ನಿಮ್ಗೆ ಫೈನು ಆ ಥರ ಏನೋ ಇರುತ್ತಾ? ಏನಿಲ್ಲ, ನಾವು ಓಡಿಸೋದೆಲ್ಲ ಸುಕ್ಕ ಮಾಲ. ಸುಕ್ಕ ಅಂದರೆ ನಾರ್ಮಲ್ ಡ್ರೈ. ಈಗ ಅಕ್ಕಿ, ಬೇಳೆ, ಅಥವಾ ಇದು ಫೀಡ್ಸ್, ಬೆಲ್ಲ, ಸಕ್ಕರೆ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾರ್ಮಲ್ ಓಡಿಸೋದು ಒಂದು ಟೈಮು, ಎಲೆಕ್ಷನ್ ಟೈಮಲ್ಲಿ ಓಡಿಸ್ಬೇಕಾದ್ರೆ ಬೇರೆ ಥರನೇ ಟೆನ್ಷನ್ಗಳಿರುತ್ತೆ. ಚೆಕಿಂಗ್ಗಳು ಜಾಸ್ತಿ ಆಗ್ತಿರುತ್ತೆ, ಚೆಕ್ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ? ಈ ಕರ್ನಾಟಕದಲ್ಲೇ ಲಾಸ್ಟ್ ಇಯರ್ ಆಯಿತು, ಅದಕ್ಕಿಂತ ಹೋದ ವರ್ಷ ಆಯಿತು.
ನಮ್ಗೇನು ಡಿಫ್ರೆನ್ಸ್ ಆಗಲ್ಲ ಸರ್ ಅದು. ಓಕೆ. ಬಟ್ ಜಾಸ್ತಿ ಚೆಕ್ ಪಾಯಿಂಟಲ್ಲಿ ಸುಮ್ಮನೆ ಇರಿಟೇಷನ್ ಆಗುತ್ತಾ ನಿಮಗೆ ಆ್ಯಸ್ ಅ ಡ್ರೈವರ್? ಯಾವಾಗ ಚೆಕ್ಕಿಂಗ್ ಎಲ್ಲ ಅಂಥದ್ದು ಈ ಗೂಡ್ಸ್ ವೆಹಿಕಲ್ ಗೂಡ್ಸ್ ವೆಹಿಕಲ್ನೆಲ್ಲ ಚೆಕ್ ಮಾಡಲ್ಲ, ಓಕೆ. ಆಲ್ಮೋಸ್ಟ್ ಅಲ್ಲಿ ಚೆಕ್ ಮಾಡಲ್ಲ. ಜಾಸ್ತಿ ಮಾಡೋದು ಯಾವ್ದು ಮತ್ತೆ ಚೆಕ್ಕು? ಈ ವೈಟ್ ಬೋರ್ಡ್ ಕಾರ್ಸ್, ಎಲ್ಲ ಬೋರ್ಡ್ ಕಾರ್ಸ್ ಜಾಸ್ತಿ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ. ಗೂಡ್ಸ್ ವೆಹಿಕಲ್ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ನಡೆಯೋದೇ ಟ್ರಕ್ಸ್ ಅಲ್ಲ ಆ ಚೆಕ್ ಟೈಮಲ್ಲಿ. ಮಾಡಲ್ಲ, ಬಟ್ ಜಾಸ್ತಿ ಚೆಕ್ ಮಾಡೋದೇ ಕಾರ್ಗಳು. ಪ್ರತಿಯೊಂದು ಡಿಸ್ಟಿಕ್ಕಿಗೂ ಬ್ಯಾರಿಗೇಡ್ಸ್ ಹಾಕಿ ಎಂಡಿಂಗ್ ಪಾಯಿಂಟಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹಾಕಿರ್ತಾರೆ ಚೆಕ್ ಪೋಸ್ಟು. ಹಾಂ. ಬಟ್ ಪ್ರತಿಯೊಂದು ಗಾಡಿನೂ ಚೆಕ್ ಮಾಡ್ಕೊಂಡು ಕೂತ್ಕೊಂಡ್ರೆ 60-70 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಓಕೆ. NH4 ಕಮ್ಮಿ ಗಾಡಿ ಓಡಾಡ್ತಾವೆ ಡೈಲಿ. ಹೌದು. ಈಗ ನಿಮ್ಮ ಅಂದರೆ ಮೆಂಟಲ್ ಹೆಲ್ತ್ ಡ್ರೈವರ್ಸ್ಗಳಿಗೆ ತುಂಬ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅಂದರೆ ತುಂಬ ಲೈಟ್ ಆಗಿರ್ಬೋದು, ತುಂಬ ಓಡಿಸೋದಾಗಿರ್ಬೋದು, ಒಂದಿದು ನೀವು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಕೊತೀರಾ? ಅಂದರೆ ಜಸ್ಟ್ ನಮ್ಗೆ ಆ ಥರ ರಿಸ್ಕ್ ತೊಗೊಂಡು ಮಾಡೋ ಕೆಲಸ ನಾವು ಮಾಡಲ್ಲ ಫಸ್ಟ್ ಆಫ್ ಆಲ್. ಓಕೆ. ಮೆಂಟಲ್ ಹೆಲ್ತ್ ಅಂದರೆ ಜಾಸ್ತಿ ಟೆನ್ಷನ್ ತೊಗೊಂಡು ನೈಟೆಲ್ಲ ಓಡಿಸ್ಲೇಬೇಕು ನಾವು. ರಿಸ್ಕನ್ನು ಮಾತಿಗೆ ನಾವು ಜಾಸ್ತಿ ಒತ್ತು ಕೊಡಲ್ಲ. ಅಂದರೆ ಆ ಕಾರಣದಿಂದ ನಮಗೇನು ಅಂಥ ಸ್ಟ್ರೆಸ್ಸು ಆ ಥರದ್ದು ಏನಿಲ್ಲ. ಅಲ್ಲ ಅಂದರೆ ಮೆಂಟಲ್ ಹೆಲ್ತ್ ಯಾವ ಥರ ಅಂದರೆ ನೀವು ಫ್ಯಾಮ್ಲಿಯಿಂದ ಯಾವಾಗಲೂ ದೂರ ಇರ್ತೀರಾ ಆ ವಿಚಾರದಲ್ಲಿ ಕೇಳಿದ್ದೆ. ಆ ಥರ ಮನೆಗೆ ಹೋಗ್ತಾ ಇರ್ತೀವಲ್ಲ ಸ್ವಲ್ಪ ದಿನಕ್ಕೆ ನಡೀತದೆ. ಎಷ್ಟು ದಿನಕ್ಕೆ ಒಂದ್ಸರಿ ಮನೆಗೆ ಹೋಗ್ತೀರಾ ನೀವು? ಆ್ಯಕ್ಚುಲಿ ನಮ್ಮದು ಹೋಗ್ತಾ ಬರ್ತಾ ರೂಟಲ್ಲಿರೋದ್ರಿಂದ ನಾವು 3 ದಿನ 4 ದಿನ ವಾರಕ್ಕೂ ಹೋಗಿ ಬರ್ತಾ ಇರ್ತೀವಿ. ಓಕೆ. ಶರತ್ ಬ್ರೋ ಸ್ವಲ್ಪ ಹೊರಗಡೆ ಆಗುತ್ತೆ, ಮೈಸೂರು. ಅವರು ತಿಂಗಳು 2 ತಿಂಗಳಿಗೆ ಒಂದ್ಸರಿ ಹೋಗಿ ಬರ್ತಾರೆ. ಹೆಂಗೆ ನಿಮ್ಗೆ ಅವಾಗ ಹೆಂಗೆ ಅನ್ಸುತ್ತೆ ಅಂದರೆ ಮನೇಲಿ ಅಂದರೆ ಒಂದು ಡೈಲಿ ಫೋನ್ ಮಾಡ್ತಿರ್ತೀವಿ. ಓಕೆ. ಮಾಮೂಲಿ ಮನೇಲಿ ಇದ್ದಿದ್ದೆಲ್ಲ ಕರೆದು ಬರ ಹೇಳ್ತಿರ್ತಾರೆ ಬಾ ಅಂತ. ಓಕೆ. ಬಟ್ ಕಮಿಟ್ಮೆಂಟ್ಗಳು ಹಂಗೆ ಇರ್ತಾವಲ್ಲ. ಇದನ್ನು ಕೇಳೇ ಇಲ್ಲ ಬ್ರೋ ನಾವು. ಇಬ್ರಿಗೂ ಮದುವೆ ಆಗಿದೆಯಾ? ಇಬ್ರಿಗೂ ಆಗಿಲ್ವಾ? ಅಲ್ಲಿ ಎಲ್ಲ ಡ್ರೈವರ್ಗೂ ಒಂದು ಪ್ರಾಬ್ಲಮ್ ಅಂದರೆ ಕ್ಯಾಬ್ ಆಗಲಿ ಆಟೋ ಡ್ರೈವರ್ ಆಗಲಿ ಎಲ್ಲ ಡ್ರೈವರ್ ನಮ್ಗೆ ಹೆಣ್ಣು ಕೊಡಲ್ಲ ಅಂತ ಕೊಡಲ್ಲ ಹೇಳ್ತಾರೆ. ಸರ್. ಯಾಕೆ? ಜನಗಳು ಇಂಟೆನ್ಷನ್ ಬೇರೆ ಇದೆ. ಡ್ರೈವರು ಅಂದರೆ ಕುಡಿತಾನೆ, ಸಿಗರೇಟ್ ಸೇರ್ತಾನೆ, ಬರೀ ಅದು ಮಾಡ್ತಾನೆ ಇದು ಮಾಡ್ತಾನೆ, ಹಿಂಗೆ ಏನು ಕೊಟ್ಟರೆ ನನ್ನ ಮಗಳು ಚೆನ್ನಾಗಿ ನೋಡ್ಕೊಳಲ್ಲ, ಈ ಥರ ಇಂಟೆನ್ಷನ್ ತುಂಬ ಜನಗಳಿಗಿದೆ. ಸೊ ನೀವುಗಳು ಲವ್ ಮಾಡಿದ್ದು ಯಾರನ್ನೂ ಇಷ್ಟಪಟ್ಟಿದ್ದು ಆ ಥರ? ಅವೆಲ್ಲ ತುಂಬ ಹಳೆ ಬಿಡಿ, ಅವೆಲ್ಲ ಬೇಡ. ಸ್ಟೋರಿ ವೀಡಿಯೋನೇ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ. ಚೆಕ್ ಮಾಡ್ತೀನಿ. ಏನು ಸ್ಟೋರಿ ಅದು? ಹಂಗೆ ಕ್ವಿಕ್ಕಾಗಿ ಹೇಳ್ಬಿಡಿ. ಬೇಡ ಬಿಡಿ ಬ್ರಾ, ಬೇರೆ ಏನೇನಿದ್ರೆ ಹೇಳಿ. ಸೊ ಯಾವ ರೂಟ್? ಅದೆಲ್ಲ ಮುಗ್ದೋದ ಅಧ್ಯಯನ ಆಗ್ಲೆಲ್ಲ ಕೆಣಕ್ಬಾರ್ದು ಅಂತ. ಹೌದು, ಅದು ನಿಜನೇ. ಯಾವ ರೂಟು ಬೆಸ್ಟ್ ರೂಟ್ ನಿಮಗೆ? ಅಂದರೆ ನೀವು ಎನಿವೇಸ್ ಸಾಂಗ್ಲಿ ಮತ್ತು ಬೆಂಗಳೂರೇ ಹೋಗ್ತಾ ಇರ್ತೀರಾ, ಬಟ್ ಯಾವಾಗಲೂ ಹೇಳಿದ್ರ ಈಗ ಕನ್ಯಾಕುಮಾರಿಗೆ ಹೋಗಿದ್ದೀವಿ, ಕಾಶ್ಮೀರಿಗೆ ಹೋಗಿದ್ದೀವಿ, ನಿಮಗೆ ವಾಹ್ ಈ ಥರ ಒಂದು ಡ್ರೈವ್ ಮಾಡೋ ಅನುಭವ ನನಗೆಲ್ಲೂ ಸಿಕ್ಕಿಲ್ಲಪ್ಪ ಅಂದರೆ ಯಾವ ರೂಟ್ ಅದು? ಲೇ ಲಡಾಖ್. ಓಕೆ. ಏನೇನು ಕಷ್ಟ? ಯಾಕಂದರೆ ಅಲ್ಲಿ ಆಕ್ಸಿಜನ್ ಕಮ್ಮಿ, ಪಿಕಪ್ ಇರಲ್ಲ, ಇದಿರಲ್ಲ, ಏನೇನು ಕಷ್ಟ ಇದೆ? ಗಾಡಿನೇ ಪಿಕಪ್ ತಗೊಂತ ಇರಲಿಲ್ಲ ಬ್ರೋ ಅಲ್ಲಿ. ಓಕೆ. ಆಕ್ಸಿಜನ್ ಕಮ್ಮಿ ಕಲ್ಕೋಟೆ ಎಲ್ಲ ಹತ್ಸಿದ್ದೀವಿ ಗಾಡಿಗೆ. ಹೌದಾ? ಮತ್ತು ಇಂಜಿನ್ ಸೌಂಡೇ ಚೇಂಜ್ ಆಗಿ ಹೋಗುತ್ತೆ ಅಲ್ಲೋದ್ರೆ ಗಾಡಿದು. ಅದು ಬ್ರೀದಿಂಗ್ ಜಾಸ್ತಿ ಆಗೋಗುತ್ತೆ ಅದಕ್ಕೆ. ಇಂಜಿನ್ ಸೌಂಡೇ ಚೇಂಜ್ ಆಗಿಬಿಡ್ತದೆ. ಈಗ ನಾವು ಪ್ಲೇನಲ್ಲಿ ಗಾಡಿ, ನಮ್ಮ ಏರಿಯಾದಲ್ಲಿ ಗಾಡಿ ಓಡಿಸ್ದಂಗೆ ಅಲ್ಲಿ ಓಡಿಸೋಕ್ಕಾಗಲ್ಲ. ನಾನು ಅಲ್ಲಿ ಸರ್ವಿಸ್ ಸೆಂಟ್ರಿಗೆ ಹೋಗಿದ್ವಿ, ಲೇನಲ್ಲಿ ಭಾರತ್ ಬೆಂಜ್ ಸರ್ವಿಸ್ ಸೆಂಟ್ರ್ ಇತ್ತು. ಅವರು ಹಿಂಗೆ ಮಾತಾಡ್ತಾ ಹೇಳಿದ್ದು ECUನೇ, ಬಟ್ ನಮ್ಮ ಕಡೆ ವೆದರ್ಗೆ ಆ ಕಡೆ ವೆದರ್ಗೆ ಒಂದೇ ECU ಸೆಟ್ ಆಗಲ್ಲ ಅಂದೆ. ECU ಅಂದರೆ ವೆಹಿಕಲ್ದು ಕಂಟ್ರೋಲ್ ಯೂನಿಟ್ ಏನು? ಕಂಟ್ರೋಲ್ ಯೂನಿಟ್, ಎಲೆಕ್ಟ್ರಿಕಲ್ ಕಂಟ್ರೋಲ್ ಯೂನಿಟ್ ಬರುತ್ತೆ. ಎಲೆಕ್ಟ್ರಿಕಲ್ದೆಲ್ಲ ಅದ್ರ ECUಯಿಂದನೇ ಕಂಟ್ರೋಲ್ ಆಗೋದು ಗಾಡೀಲಿ. ಆ ವೆದರ್ಗೆ ಸಪ್ರೇಟ್ ECU ರೆಡಿ ಮಾಡ್ತಾರೆ. ಅಂದರೆ ಅದು ಬರೀ ಅಲ್ಲೇ ಸಿಗೋದ ಆ ಥರನ? ಅಲ್ಲ, ಅದು ಪ್ಲ್ಯಾಂಟಿಂದನೇ ಹೋಗೋದು, ಚೆನ್ನೈಯಿಂದನೇ. ಹಾಂ, ಬಟ್ ಅಲ್ಲಿ ಸಪ್ರೇಟಾಗಿ ಅಲ್ಲೇ ವೆದರ್ಗೆ ತಕ್ಕಂತೆ ಅಲ್ಲಿ ರೆಡಿ ಮಾಡ್ತಾರೆ. ಯಾಕಂದರೆ ನಾವು ಲೇಗ್ ಹೋದಾಗ ಇನೋವಾ ಕಾರ್ ನಮ್ಮದು ಡೀಸೆಲ್ದು ಏನೋ ಪ್ರಾಬ್ಲಮ್ ಆಗಿ ಅದು ಏನೋ ಫ್ಲಕ್ಸ್ ಗಟ್ಟಿ ಆಗುತ್ತಲ್ಲ, ಡೀಸೆಲ್ ಅದು ಎಷ್ಟು ಹೊಡಿತಿದ್ರು ಏರ್ತಾನೆ ಇಲ್ಲ ಗಾಡಿ. ಅದು ವಾಪಸ್ ಬಂದು ಏನೋ ಲೇಗ್ ಬಂದು ಅಲ್ಲಿ ಅದನ್ನ ಬರ್ನ್ ಮಾಡಿಸ್ಬೇಕು. ಈ ಇನೋವಾ ಗಾಡಿ ಅದು ಆಚೆನೂ ತೆಗಿಯೋಕ್ಕಾಗಲ್ಲ. ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಫುಲ್ಲು ಏನೋ ಎಕ್ಸಲೇಟರ್ ಜೋರಾಗಿ ಹೊಡೆದ್ರೆ ಆಚೆ ಬಂದ್ಬಿಡುತ್ತೆ, ಅದು ಏನೋ ಫ್ಲಕ್ಸ್ ಏನಂತಾರಲ್ಲ. ಬಟ್ ನಿಮ್ಗೆ ಹೆಂಗಾಗ್ತಿತ್ತು ಅದೆಲ್ಲ ಕಷ್ಟಗಳು? ನಾವು ನೈಟ್ ಮಲಗಿದ್ರೆ ಒಂದ್ಸರಿ -10 ಡಿಗ್ರಿಲಿ ರೋಡ್ ಬ್ಲಾಕ್ ಆಗಿಬಿಡ್ತು ಹೆವಿ ಸ್ನೋಫಾಲ್ ಆಗಿ. ಓಕೆ. ನಮ್ಗೆ ಸ್ನೋಫಾಲ್ ಇಲ್ಲ, ಮುಂದೆ ಸ್ನೋಫಾಲ್ ಆಗ್ತಾಯಿದೆ ಜೋಜಿಲಾ ಪಾಸಲ್ಲಿ. ಜೋಜಿಲಾದಲ್ಲಿ ಸ್ನೋಫಾಲ್ ಆಗ್ತಾಯಿದೆ. ನಾವು ಹಿಂದೆ ಮೀನಾಮರ್ ಸ್ಟೇಷನ್ ಹತ್ರ ಇದ್ದೀವಿ. ನಾವಲ್ಲೇ ಖಾಲಿ ಮಾಡ್ಕೊಂಡು ಅಲ್ಲಿಂದ MT ಬರೋದು ರೆಗ್ಯುಲರ್ ಕಾಶ್ಮೀರ್ಗೆ. ಬರಬೇಕಾದ್ರೆ ಕರೆಕ್ಟಾಗಿ ರೋಡ್ ಕ್ಲೋಸ್ ಆಯಿತು, -10 ಡಿಗ್ರಿ. ಬೆಳಗ್ಗೆ ಬಂದಿದ್ದೀವಿ, ನೈಟ್ ಫುಲ್ಲು ಅಲ್ಲೇ ಸ್ಟೇ ಆಗಬೇಕು. ತಿರುಗಿ ದಿನ ಮಧ್ಯಾಹ್ನದವರೆಗೂ ಗಾಡಿನೇ ಬಿಟ್ಟಿಲ್ಲ. ಹೆಚ್ಚು ಕಡಿಮೆ ಒಂದು 32 ಅವರ್ಸ್ ಅಲ್ಲೇ.
ಅವತ್ತು ನೈಟ್ ಪೂರ್ತಿ ಏನು ಮಾಡಿದ್ದೀವಿ, ಎಲ್ಲಿ ಡೀಸೆಲ್ ಗಟ್ಟಿ ಆಗುತ್ತೋ ಅನ್ನೋ ಕಾರಣಕ್ಕೆ 2 ಅವರ್ಗೂ ಎದ್ಬಿಟ್ಟು ಸ್ಟಾರ್ಟ್ ಮಾಡಿರೋದು ಗಾಡಿನ ಅಲಾರಾಮ್ ಇಟ್ಕೊಂಡು. ಮತ್ತು ಬೆಳಗ್ಗೆ ಎದ್ದರೆ ಬೆಂಕಿ ಹಚ್ಬೇಕು ಡೀಸೆಲ್ ಟ್ಯಾಂಕ್ಗೆ, ಹಾಂ ಹೀಟ್ ಮಾಡಬೇಕು, ಇಲ್ಲಾಂದರೆ ಗಾಡಿ ಸ್ಟಾರ್ಟ್ ಆಗಲ್ಲ. ರಿಸ್ಕ್ ಆಯಿಲ್ ಡ್ರೈ ಆಗುತ್ತೆ, ಆಯಿಲ್ ಗಟ್ಟಿ ಆಗುತ್ತೆ. ಊಟ ತಿಂಡಿಗೆಲ್ಲ ಅದಕ್ಕೆ 36 ಗಂಟೆ ಇದ್ದಾಗ ಎಲ್ಲ ಪ್ರಿಪ್ರೇಷನ್ಸ್. ಅಲ್ಲ ಒಂದು 5,000 ರೇಷನ್ ತೊಗೊಂಡೋಗಿದ್ವಿ ಹಾಂ ಹಾಂ ಎಲ್ಲ ಅದೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಯೂಟ್ಯೂಬರ್ಸ್ ಇಬ್ಬರು ಟ್ರಕ್ ಡ್ರೈವರ್ಸ್ ಜೊತೆ ಯೂಟ್ಯೂಬರ್ಸ್ ಕೂಡ ಯಾವ್ಯಾವ ಪ್ಲೇಸ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ, ಸ್ವಲ್ಪ ಜನ ಟ್ರಕ್ಕಲ್ಲಿ ಯುರೋಪ್ಗೆ ಹೋಗೋಣ ಅಂತ, ನಮ್ಮ ಫ್ರೆಂಡ್ ಕಿತಡಿ ಕಿರಣ್ ಅಂತ ಯುರೋಪಿಗೆ ಹೋಗಿ ಬಂದರು ರೈಡು, ಸ್ವಲ್ಪ ಒಬ್ಬರು ಇನ್ನೊಬ್ಬರು ಕಾರಲ್ಲಿ ದುಬೈ ಕಡೆ ಹೋಗಿ ಲಂಡನ್ಗೆಲ್ಲ ಹೋಗಿ ಬಂದರು. ನಿಮ್ಗೆ ಆ ಥರ ಏನಾದ್ರು ಡ್ರೀಮ್ ಇದೆ ಟ್ರಕ್ಕಲ್ಲಿ ಹೋಗ್ಬೇಕು ಇಂದಿಂದ ಕಡೆಗೆ ಅಂತ? ನಮ್ಗಂದರೆ ಆಪ್ಷನ್ ಇರೋದೇ 3 ಸ್ಟೇಟ್ಗೆ ಹೋಗಿ ಬರೋಕ್ಕೆ, 3 ಕಂಟ್ರಿಗೆ ಹೋಗಿ ಬರೋಕ್ಕೆ. ಯಾವ್ದು? ನೇಪಾಳ್, ಭೂತಾನ್ಗೆ ಹೋಗ್ಬೋದು, ಭೂತಾನ್, ಬಾಂಗ್ಲಾ, ಚೈನಾನು ಹೋಗ್ಬೋದು. ಚೈನಾ ಬಾರ್ಡ್ರವ್ರಿಗೆ ಹೋಗ್ಬೋದು. ಓಕೆ, ಅಲ್ಲಿಂದ ಅವ್ರಿಗೆ ಸಪ್ರೇಟ್ ನೀವು ಪರ್ಮಿಟ್ಗಳು ಮಾಡಿಸಿ ಇದನ್ನೆಲ್ಲ ಮಾಡಿಸಿ ಹೋಗ್ಬೇಕು. ಕರೆಕ್ಟು. ಸೊ ಚೈನಾ ಹೋಗೋ ಧೈರ್ಯ ಮಾಡಿಲ್ಲ. ಈ 3 ಪ್ಲಾನ್ ಹಿಂಗಿದೆ. ಸೊ ನೆಕ್ಸ್ಟ್ ಬೇರೆ ಎಲ್ಲಿ ಹೋಗ್ಬೇಕು? ನಮ್ಮ ಸ್ಟೇಟ್ಗಳಲ್ಲೇ ಎಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ? ನಮ್ಮ ಸ್ಟೇಟ್ಗಳು ಆಲ್ಮೋಸ್ಟ್ ಅಲ್ಲೆಲ್ಲ ಕವರ್ ಮಾಡಿದ್ದೀವಿ. ಓಕೆ. ಮತ್ತು ನಾರ್ತ್ ಈಸ್ಟ್ ಒಂದು ಕವರ್ ಮಾಡಿಲ್ಲ ಇಂಡಿಯಾದಲ್ಲಿ. 7 ಸ್ಟೇಟ್ಸ್, 7 ಸಿಸ್ಟರ್ಸ್ ಕವರ್ ಮಾಡಿಲ್ಲ. ಹಾಂ ಅಲ್ಲೊಂದು ಟ್ರಿಪ್ ಹೋಗಿ ಬರೋದಿದೆ. ಓಕೆ ಅದಾದ್ಮೇಲೆ ಭೂತಾನ್, ನೇಪಾಳ್. ಓಕೆ. ಟ್ರಕ್ಕಲ್ಲೇ ಹೋಗ್ಬೇಕು ಅಂತ? ಟ್ರಕ್ಕಲ್ಲೇ ಹೋಗೋದು, ನಾವು ಬೇರೆ ಆಸೆನೇ ಇಲ್ಲ ಬಿಡಿ. ಏನು ಡಿಫ್ರೆನ್ಸ್ ಅಂದರೆ ಟ್ರಕ್ಕಲ್ಲೂ ಕಾರ್ಗಲ್ಲೂ ಏನು ಡಿಫ್ರೆನ್ಸ್? ಅಂದರೆ ನೀವು ಅಷ್ಟು ಟ್ರಕ್ಕು ಅಂತಿದ್ರಲ್ಲ. ಜಸ್ಟ್ ಇವಾಗ ನಾನು 4 ಅವರ್ಸ್ ಕಾರ್ ಡ್ರೈವ್ ಮಾಡ್ಕೊಂಬಂದೆ. ಓಕೆ ಸಿಟಿಲಿ ಡ್ರೈವ್ ಮಾಡೋಕ್ಕೆ ನಂಗೆ ತಲೆನೇ ಕೆಟ್ಟೋಗ್ಬಿಡ್ತು. ಓಕೆ. ನಾನು ಕಾರ್ ತೊಗೊಂಬರೋ ಬದಲು ಟ್ರಕ್ ತೊಗೊಂಬಂದಿದ್ರೆ ಆರಾಮಾಗಿ ಬರ್ತಾಯಿದ್ದೆ. ಹಂಗೆ ಹೇಳ್ತೀರಾ? ಅಂದರೆ ನಾವು ಎಸ್ ಯು ವಿಲ್ ಕೂತ್ರೆ ಹಂಗೆ ಫೀಲ್ ಬರುತ್ತೆ, ಟ್ರಕ್ಕಲ್ಲಿ ಕೂತ್ರೆ ನಾವೇ ಕಿಂಗ್ ಆಫ್ ದ ರೋಡ್ ಥರ ಫೀಲ್ ಕೊಡುತ್ತೆ ಅದು. ಆ ಫೀಲ್ ಬರುತ್ತೆ. ಮತ್ತು ಇನ್ನೊಂದು, ಈಗ ಕಾರಲ್ಲಿ ಹೋಗೋ ಟ್ರಕ್ಕಲ್ಲಿ ಹೋಗಿ ತುಂಬ ಡಿಫ್ರೆನ್ಸ್. ಕಾರಲ್ಲಿ ಒಂದು ದಿನಕ್ಕೆ ನಾವು 1000 ಕಿಲೋಮೀಟ್ರ್ ಕವರ್ ಮಾಡಿಬಿಡ್ತೀವಿ, ಏನು ನೋಡೋಕ್ಕಾಗಲ್ಲ. ಲೋಕಲ್ ಕಲ್ಚರು, ಫುಡ್ಡು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ನಾವು ಟ್ರಕ್ಕಲ್ಲಿ ಕೆಲವು ಸರಿ ರಾಜಸ್ಥಾನ್ಗೆ ಹೋಗ್ಬಿಟ್ಟು 4 ದಿನ ಆಲ್ಟ್ ಆಗಿಬಿಟ್ಟಿತ್ತು ಗಾಡಿ. ದಾಳಿಂಬೆ ಲೋಡ್ಗೆ ಹೋಗಿದ್ದೀವಿ ತೋಟದಲ್ಲಿ, 4 ದಿನ ಆಲ್ಟು ಹೋಗ್ಬಿಟ್ಟಿದ್ದೀವಿ. ನಮ್ಮ ಚಿತ್ರದುರ್ಗದವ್ರ ಪಾರ್ಟಿ ಖರೀದಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಮಾಲೆಲ್ಲ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿದ್ದಾರೆ. ಬಟ್ ಗಾಡಿ ಲೋಡ್ ಮಾಡ್ಕೊಂಡು ಬರಲೇಬೇಕು ಅಲ್ಲಿಂದ. ಬಂದಿಲ್ಲ ಅಂದರೆ ಆಗೋಲ್ಲ, ಬೇರೆ ಪ್ಲಾಟ್ಗೆ ಹೋಗೋಕ್ಕೂ ಆಗೋಲ್ಲ. ಆ ಟೈಮಲ್ಲಿ ಅಲ್ಲಿ ಅವರು ಲೋಕಲವ್ರು ಅಲ್ಲಿ ಡೆತ್ ಆಗಿದ್ರು ಅಲ್ಲಿ ತೋಟದಲ್ಲೇ. ಹಂಗಾಗಿ ಅವರು ಒಂದು 2-3 ದಿನ ಆಗೋಲ್ಲ ಅಂತೇಳಿ 3 ದಿನ ಅಲ್ಲೇ ನಿಲ್ಲಿಸ್ಕೊಂಡು ಆಮೇಲೆ ಮಾಲೆಲ್ಲ ಕಟ್ ಮಾಡಿ ಕೊಟ್ಟರು. ಆ ಟೈಮಲ್ಲಿ 4 ದಿನ ನಾವೇನು ಮಾಡಿದ್ವಿ, ಅಲ್ಲೇ ಲೋಕಲ್ ಜನ ಹೆಂಗಿರ್ತಾರೆ, ಏನು ಮಾಡ್ತಾರೆ, ಏನು ತಿಂತಾರೆ, ಅಲ್ಲೆಲ್ಲ ಬರೀ ಸಜ್ಜೆ ರೊಟ್ಟಿ ಇಷ್ಟು ದಪ್ಪ ಇರುತ್ತೆ, ನಮಗಂತೂ ತಿನ್ನೋಕ್ಕಾಗಲ್ಲ ಅದು. ಅದನ್ನೆಲ್ಲ ನೋಡಿಕೊಂಡು, ಬಟ್ ಟೈಮ್ಗೂ ಮೊಸರು, ಅಲ್ಲಿ ನೀರು ಕೊಡೋಲ್ಲ ಊಟಕ್ಕೆ ಕುಂತಾಗ, ಬರೀ ಮಜ್ಜಿಗೆ. ಇದೆಲ್ಲ ಫೀಲ್ ಕಾರಲ್ಲಿ ಹೋದರೆ ಸಿಗಲ್ಲ ನಮಗೆ. ಎಲ್ಲಿ ಯಾವ ಸ್ಟೇಟ್ ಫುಡ್ ತುಂಬ ಚೆನ್ನಾಗಿರುತ್ತೆ? ಯಾವ್ದು ಯೂನಿಕ್ ಕ್ವಿಸಿನ್ ನೀವು ಟ್ರೈ ಮಾಡಿದ್ದು ಓವರಾಲ್? ಸ್ವಲ್ಪ ಮಹಾರಾಷ್ಟ್ರ ಫುಡ್ ಬೆಟ್ರ್. ಅಂದರೆ ಮಹಾರಾಷ್ಟ್ರ ಅಂದರೆ ಈ ಕಡೆ ಮಹಾರಾಷ್ಟ್ರ, ಕೊಲ್ಲಾಪುರ್, ಸಾಂಗ್ಲಿ, ಕೊಲ್ಲಾಪುರ, ನಾಂದೇಡಿಂದ ಈ ಕಡೆ, ಮತ್ತು ಈ ಕಡೆ ನಾಗ್ಪುರ್ ಕಡೆ ವರ್ಸ್ಟ್. ಓಕೆ. ಬಟ್ ನನಗೆ ಟೇಸ್ಟ್ ಬಂದಿರೋದು ಅಂದರೆ ನಮ್ಮ ಕಡೆ ಫುಡ್ ಥರ ಹಿಮಾಚಲ್ ಫುಡ್. ಹೌದಾ? ಏನಿರುತ್ತೆ ಸ್ಪೆಷಲ್ ಅವ್ರದ್ದು? ಅವ್ರದ್ದು ನಾರ್ಮಲ್ ಸೇಮ್ ನಮ್ದು ಹೆಂಗೋ ಮೀಲ್ಸ್ ಹಂಗೆ, 2 ಚಪಾತಿ, ರೈಸು, ಒಂಥರ ಸಬ್ಜಿ, ಒಂಥರ ಮಾಮೂಲಾಗಿ ಸಾಂಬಾರು, ಮೀಲ್ಸ್ ಥರ. ನಾವು ಮೆಸ್ಗೆ ಹೋಗಿ ಏನು ಊಟ ಮಾಡ್ತೀವೋ ಅಷ್ಟು. ಈ ಡಾಬಾ ಕಲ್ಚರ್ ಜಾಸ್ತಿ ಟ್ರಕ್ ಡ್ರೈವರ್ಸಲ್ಲಿ. ನಾವು ಒಂದು ಸಲ ಹೋಗ್ಬೇಕಾದ್ರೆ ಡಾಬಾ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಸಿಗ್ತಾಯಿಲ್ಲ ಚೆನ್ನಾಗಿರೋದು. ಇವಾಗ ಕರ್ನಾಟಕದಲ್ಲೇ ಯಾವ್ಯಾವ ಡಾಬಾಗಳು ನಾವು ಹೋಗ್ಬೋದು ಆನ್ ದ ವೇ ಹೈವೇಲಿ ಹೋಗ್ಬೇಕಾರೆ? ಆನ್ ದ ವೇ ಚಿತ್ರದುರ್ಗ ಹೈವೇ ಆದರೂ ಹೇಳಿ, ಈಗ ಮುಂಬೈ ಹೈವೇ ಆದರೂ ಹೇಳಿ, ಯಾವ್ದಾದ್ರು? ಮುಂಬೈ ಹೈವೇಲಿ ಮುಲ್ಲಾ ಡಾಬಾ ಅಂತ ಇದೆ ಒಂದು, ಓಕೆ. ತುಂಬ ಫೇಮಸ್ ಡಾಬಾ ಅದು. ನಾವು ಯಾವಾಗ ಈ ಕಡೆಯಿಂದ ಹೋಗ್ತಾ ಆ ಕಡೆಯಿಂದ ಬರ್ತಾ ಅಲ್ಲೊಂದು ಟೀ ಕುಡಿದಂಗಂತೂ ಹಿಂದೆ ಮುಂದೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಊಟನೂ ಅಷ್ಟೇ, ಅದು ತುಂಬ ಒಂದು 50 ವರ್ಷದ ಹಳೆ ಡಾಬಾ ಅದು. ಅಲ್ಲಿ ಮಿನಿಮಮ್ ಪಾರ್ಕಿಂಗ್ ಇದೆ, ಒಂದು 300 ಟ್ರಕ್ಸ್ ನಿಂತ್ಕೊಬೋದು, ಅಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ಅದು ಬಿಟ್ಟು ಬೆಳಗಾಂ ಬಿಟ್ಮೇಲೆ ಒಂದು ಲಕ್ಷ್ಮೀ ಡಾಬಾ ಅಂತ ಸಿಗುತ್ತೆ. ಅವರು ಡೈರೆಕ್ಟಾಗಿ ಬೋರ್ಡ್ ಹಾಕಿದ್ದಾರೆ ಡ್ರೈವರ್ಸ್ ಡಾಬಾ ಅಂತ. ಒಳ್ಳೆ ಫುಡ್ ಕೊಡ್ತಾರೆ, ಹೈಜೀನ್ ಆಗಿರ್ತದೆ. ಬಟ್ ಈ ಡ್ರೈವರ್ಸ್ ಕಲ್ಚರು ಸ್ವಲ್ಪ ಜಾಸ್ತಿ ಪಂಜಾಬಲ್ಲಿರೋದಲ್ವ? ತುಂಬ ಜನ ಡ್ರೈವರ್ಸು ಆ ಕಡೆಯಿಂದ ಬರ್ತಾರೆ. ನಾರ್ತಲ್ಲಿ ರಾಜಸ್ಥಾನ್ ತುಂಬ ಹೆವಿ, ರಾಜಸ್ಥಾನ್. ಓಕೆ. ಇಂಡಿಯಾದಲ್ಲಿ ಎಲ್ಲರೂ ಅಂದ್ಕೊಂಡು ತಮಿಳ್ನಾಡಲ್ಲಿ ಜಾಸ್ತಿ ಗಾಡಿಗಳಿದೆ. ಸೆಕೆಂಡ್ ತಮಿಳ್ನಾಡು ಬರುತ್ತೆ, ಫಸ್ಟ್ ರಾಜಸ್ಥಾನ್.
ಅಲ್ಲೇ ಜಾಸ್ತಿ ಡ್ರಗ್ಸ್ ಇರೋದು. ಸೊ ಇವಾಗ ನಾನು ನಿಮ್ಮಿಂದ ಕೇಳ್ತಾ ಇರೋದು, ಯೂಟ್ಯೂಬರ್ಸ್ ನೆಕ್ಸ್ಟ್ ತುಂಬ ಬೇರೆ ಬೇರೆ ಥರ ಇದೆ. ಸ್ವಲ್ಪ ಜನ ಬರೀ ವ್ಲಾಗರ್ಸ್, ಮೋಟೋ ವ್ಲಾಗರ್ಸ್ ಆಗ್ಬೇಕಂತಾರೆ, ಅಥವಾ ಸ್ವಲ್ಪ ಜನ ಬರೀ ಫುಡ್ ಇನ್ಫ್ಲೂಯೆನ್ಸರ್ಸ್ ಆಗ್ಬೇಕಂತಾರೆ. ನೀವೇನು ಅಡ್ವೈಸ್ ಕೊಡ್ತೀರಾ ತುಂಬ ಜನ ಯಂಗ್ ಯೂಟ್ಯೂಬರ್ಸ್ಗೆ? ಇನ್ನು ತುಂಬ ಟಚ್ ಮಾಡದೇ ಇರೋ ಟಾಪಿಕ್ಗಳು ತುಂಬ ಇದ್ದಾವೆ. ಏನೋ ಹೊಸ್ತು ಮಾಡಿ ಅಷ್ಟೆ. ಬರೀ ಮೋಟೋ ವ್ಲಾಗಿಂಗ್ ಎಲ್ಲರೂ ಅದರಲ್ಲೇ ಹೋದ್ರೆ ಏನಿದೆ ಬ್ರಾ? ಏನು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಅಲ್ಲ, ಬಟ್ ಏನಂದ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಇರಬೇಕಲ್ಲ. ಈಗ ನಾನು ಈಗ ನಿಮಗೆ ಟ್ರಕ್ ಡ್ರೈವಿಂಗ್ ಅಂತ ಅಂದರೆ ಒಂದು ಇಂಟ್ರೆಸ್ಟು, ಸೊ ನಿಮ್ಗೆ ಅದ್ರಲ್ಲಿ ಮಾಡೋದ್ರಲ್ಲಿ ಓಕೆ. ಈಗ ನನಗೆ ಇಂಟ್ರೆಸ್ಟ್ ಇಲ್ಲದೇ ಇರೋ ಟಾಪಿಕಲ್ಲಿ ನಾನು ಹುಡ್ಕೊಂಡೋಗಿ ಮಾಡಿದ್ರೆ ತುಂಬ ದಿನ ಮಾಡೋಕ್ಕಾಗಲ್ಲ ಅಂತ ನನ್ನ ಒಂದು ಒಪಿನಿಯನ್. ಅದಕ್ಕೇನು ಹೇಳ್ತೀರಾ? ನೀವು ಹುಡುಕೊಂಡೋಗಿ ಮಾಡಿರೋ ಕೆಲಸ ಪ್ರತಿಫಲ ಸಿಕ್ಕರೆ ಕಂಟಿನ್ಯೂ ಪಕ್ಕ ಮಾಡ್ತೀರಾ. ಅದಾಗಿಲ್ಲ ಅಂದಾಗ ನೀವು ಅದು ಬ್ರೋಕ್ ಮಾಡಿ ಬರಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರಲ್ಲ. ರೈಟ್. ಸೊ ಈಗ ಟ್ರಕ್ದು ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ನೀವೇ ಯಾರಿಗಾರು ಗುದ್ದಿದ್ರು ಇಲ್ಲ ಯಾರೇ ಬಂದು ನಿಮಗೆ ಗುದ್ರು ಫಸ್ಟ್ ಹಿಡ್ಕೊಳ್ಳೋ ಟ್ರಕ್ ಅವನಿಗೆ. ಈ ಥರ ಕೇಸ್ಗಳು ಯಾವ್ದಾರು ಆಗಿದೆ ನಿಮಗೆ? ನೀವು ಯಾವ್ದಾದ್ರು ಟಚ್ ಮಾಡಿ ಇಲ್ಲ ಅವ್ರು ಯಾವ್ದಾರು ಟಚ್ ಮಾಡಿ ನಿಮ್ಮ ಕಡೆಯಿಂದ? ನಮ್ಮ ಕಡೆ ಆಗಿಲ್ಲ, ಆಗಿರೋ ತುಂಬ ಇದಾವೆ. ಇರಲಿ, ಬಟ್ ಅದು ಎಷ್ಟು ಇದು ಅನ್ಸುತ್ತೆ ಅಂದರೆ ಏನೋ ಮೊನ್ನೆ ನಮ್ಮ ಗಾಡಿಗೆ ಟಚ್ ಆಗೈತೆ ಲಾಸ್ಟ್ ವೀಕಲ್ಲಿ. ಓಕೆ. ನಮ್ಮ ಗಾಡಿ ಡ್ರೈವರ್ ಹಂಸಿದೆ ಮುಂದೆ, ಫ್ರಂಟ್ ವೀಲ್ ಹತ್ತಿಸಿ ಬ್ಯಾಕ್ ವೀಲ್ ಹತ್ತಿಸ್ತಾ ಇದ್ದಾನೆ. ಹಿಂದಗಡೆಯಿಂದ ಕಂಟೈನರ್ ಒಂದು ಗಾಡಿ ಬಂದು ಹೊಡೆದಿದೆ. ಓಕೆ. ಮತ್ತು 2 ಗಾಡಿ ಸೈಡ್ಗೆ ಹಾಕ್ಕೊಂಡಿದ್ದಾರೆ. ನಮ್ದು ಸ್ವಲ್ಪ ಹಿಂದೆ ಡ್ಯಾಮೇಜ್ ಆಗಿತ್ತು, ಅವ್ರ ಶೇಪ್ ಫುಲ್ ಡ್ಯಾಮೇಜ್ ಆಗಿತ್ತು. ಏನು ಸೆಟಲ್ಮೆಂಟ್ ಮಾಡಿರಿ, ಇಲ್ಲ FIR ಮಾಡಿಸ್ತೀವಿ ಅಂತ ನಾವು ಹೇಳಿದ್ವಿ. ಅವರು ಇಲ್ಲ ನಾವು ರೆಡಿ ಮಾಡಿಸ್ಕೊಂತೀವಿ ಅಂದರು. ಮತ್ತು ನಮ್ಗೆ ರೆಡಿ ಮಾಡ್ಸೋಕೆ ಏನಾರ ಕೊಟ್ಟೋಗಿ, ತಪ್ಪಿರೋದು ನಿಮ್ಮದು. ಯಾಕಂದ್ರೆ ನಮ್ಮ ಹುಡುಗ ಬ್ರೇಕ್ ಹೊಡೆದ್ಮೇಲೆ ನೀವು ಬ್ರೇಕ್ ಹೊಡಿಬೇಕು, ಸುಮ್ಮನೆ ಬಂದು ಗುದ್ಬಿಟ್ರೆ ಅಂತ ಅವ್ರ ಓನರ್ಗೆ ಫೋನ್ ಮಾಡಿಸಿದ್ವಿ. ಅವ್ರ ಓನರ್ ಏನು ಹೇಳ್ತಾರೆ, ನಿಮ್ಮ ಹುಡುಗ ಬ್ರೇಕ್ ಯಾಕೆ ಹೊಡೆದು ಹಂಗೆ ಹೋಗ್ಬೇಕಿತ್ತು ಅಂತ. ಆಮೇಲೆ ಕೊನೆಗೆ 3 ಅವರ್ ನಿಲ್ಲಿಸಿದ್ರು ಅಲ್ಲೇ ಗಾಡಿ. ನಾನು ಪೊಲೀಸರನ್ನ ಕರೆಸ್ತೀನಿ ಅಲ್ಲಿಗೆ ಇರು ಅಂತ. 3 ಅವರ್ ವೆಯ್ಟ್ ಮಾಡಿದ್ವಿ. ಅವ್ರು 112 ಕಾಲೇ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ನಾವು ಕಂಪ್ಲೇಂಟ್ ಮಾಡಿ ಕರೆಸಿ ಏನೋ ಸ್ವಲ್ಪ ಚಿಕ್ಕ ಪುಟ್ಟ ಅಮೌಂಟಿಗೆ ಸೆಟಲ್ಮೆಂಟ್ ಮಾಡಿ ಕಳಿಸಿದ್ರು ಅವರು. ಅದೇನು ಯೂಸ್ ಅಂದರೆ ಅದೇನು ಅದರಲ್ಲಿ ನಮಗೆ ಖರ್ಚೇ ಜಾಸ್ತಿ ಬರುತ್ತೆ, ಅವ್ರು ಕೊಟ್ಟಿರೋ ಅಮೌಂಟ್ಗಿಂತ 4 ಬರುತ್ತೆ. ಇನ್ಶೂರೆನ್ಸ್ ಎಷ್ಟು ಒಂದು ಗಾಡಿಗೆ ಎಷ್ಟಿರುತ್ತೆ ಇನ್ಶೂರೆನ್ಸ್? ಈಗ ಇನ್ಶೂರೆನ್ಸ್ ವಿಚಾರಕ್ಕೆ ಬಂದರೆ ತುಂಬ ಥರದ ಇನ್ಶೂರೆನ್ಸ್ ಬರ್ತದೆ. ನಾರ್ಮಲ್ ಪಾಲಿಸಿ ಮಾಡಿಸ್ತಾರೆ ಕೆಲವರು. ನಮ್ಮ ಡ್ರೈವರ್ಸ್ಗೆ ಓನರ್ ಕಮ್ ಡ್ರೈವರ್ ಆಗಿರೋರು ತುಂಬ ಜನಕ್ಕೆ ಗೊತ್ತೇ ಇಲ್ಲ ನಾವು ಯಾವ ಪಾಲಿಸಿ ಮಾಡಿಸ್ಬೇಕು, ಓಕೆ, ಯಾವ ಪಾಲಿಸಿ ಮಾಡಿಸಿದ್ರೆ ನಮಗೆ ಬೆಟ್ರಾಗುತ್ತೆ ಫ್ಯೂಚರಲ್ಲಿ. ಅದೇನು ಸ್ವಲ್ಪನೂ ಐಡಿಯಾನೇ ಇಲ್ಲ. ಗಾಡಿ ಓನರ್ಗಳ್ಗೂ ಸ್ವಲ್ಪ ಐಡಿಯಾ ಕಮ್ಮಿನೇ. ಅಂದರೆ ತುಂಬ ದಿನದಿಂದ ಫೀಲ್ಡಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಅದು. ಈಗ ಹೊಸ್ದಾಗಿ ಬಂದಿರೋರು ಯಂಗ್ಸ್ಟರ್ಸ್ಗಳು ಇರ್ತಾರಲ್ಲ, 2 ವರ್ಷ 3 ವರ್ಷದಿಂದ, ಇವಾಗ 1 ವರ್ಷ ಆಗಿರುತ್ತೆ ಗಾಡಿಗಳು ತೊಗೊಂಡು, ಏನು ಗೊತ್ತಿರಲ್ಲ, ಸುಮ್ಮನೆ ಗಾಡಿಗಳು ತೊಗೊಂಡ್ಬಿಟ್ಟಿರ್ತಾರೆ, ಇನ್ಶೂರೆನ್ಸ್ ಬಂದುಬಿಡುತ್ತೆ. ಅಂದರೆ ನಮ್ಮದ್ರಲ್ಲಿ ಏನಾಗುತ್ತೆ, ವೆಹಿಕಲ್ ಫೀಲ್ಡಲ್ಲಿ ವರ್ಷಕ್ಕೆಲ್ಲ ಬಂದುಬಿಡುತ್ತೆ. ಹೊಸ ಗಾಡಿ ತಗೊಂಡಾಗ ಏನೂ ಇರೋಲ್ಲ, 1 ವರ್ಷ ಆಯಿತು ಅಂದರೆ ಇನ್ಶೂರೆನ್ಸ್, ಸರ್ವಿಸು ಬರುತ್ತೆ, ಸೆಕೆಂಡ್ ಸರ್ವಿಸ್ ಬಂದುಬಿಟ್ಟಿರುತ್ತೆ ಅಷ್ಟು. ಆವಾಗಲೇ ಟೈರ್ ಬರುತ್ತೆ, ಒಂದು ಜೊತೆ ಟೈರ್ 52,000. ಹೌದಾ? ಓಕೆ. 6 ಟೈರ್ಗೆ 1,60,000. ಒಂದು ಬೈಕ್ ಇಳಿಸ್ಬೋದು. ವರ್ಷಕ್ಕೊಂದು ಜೊತೆ ಚೇಂಜ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಬೇರೆ ಬೇರೆ ಖರ್ಚು, ಮತ್ತು ಇನ್ಶೂರೆನ್ಸ್, ಟ್ಯಾಕ್ಸ್, ಪರ್ಮಿಟ್, ಇಷ್ಟು ಒಂದೇ ಸಾರಿ ಬಂದುಬಿಡ್ತದೆ. ಆವಾಗ ಏನಾಗ್ಬಿಡುತ್ತೆ, ಹೊಸ್ದಾಗಿ ಗಾಡಿ ಮಾಡಿರೋರ್ಗೆ ಏನಾಗುತ್ತೆ, ಟೈರಿಗೆ ದುಡ್ಡು ಹಾಕಬೇಕು, ಪರ್ಮೆಂಟ್ಗೆ ಹಾಕಬೇಕು, ಟ್ಯಾಕ್ಸ್ ಕಟ್ಟಬೇಕು. ಇನ್ಶೂರೆನ್ಸ್ ಕಮ್ಮಿದು ಮಾಡಿಸ್ಬಿಡೋಣ ನಾವು. ಬ್ರೋಕರ್ಗೆ ಫೋನ್ ಮಾಡ್ತಾರೆ, ಅಣ್ಣ ಎಷ್ಟಾಗುತ್ತಣ್ಣ, ಕಮ್ಮಿದು ಯಾವುದೈತೆ ಅದು ಮಾಡೋಣ ಅಂತ ಮಾಡಿಸ್ಬಿಡ್ತಾರೆ. ಆ ಗಾಡಿ ಏನಾದ್ರು ನೆಕ್ಸ್ಟ್ ಆಕ್ಸಿಡೆಂಟ್ ಆದಾಗ ತುಂಬ ಸಫರ್ ಪಡ್ತಾರೆ. ಅವಾಗ ನಾನು ಹಿಂಗೆ ಮಾಡಿಸ್ಬಾರ್ದಿತ್ತು. 0 ಡೆಪ್ರಿಸಿಯೇಷನ್ ಮಾಡಿಸ್ಬಿಟ್ರೆ ಟೆನ್ಷನ್ ಇಲ್ಲ, ಒಂದು 10,000 15,000 ಜಾಸ್ತಿ ಬರ್ಬೋದು, ಎಲ್ಲ ಕ್ಲೈಮ್ ಆಗುತ್ತೆ. ನಾವು ಮಾಡಿಸೋ ಇನ್ಶೂರೆನ್ಸಲ್ಲಿ ಪ್ರತಿಯೊಂದು 100% ಕ್ಲೈಮ್ ಬರುತ್ತೆ. ಫೈಬರು, ರಬ್ಬರು, ಗ್ಲಾಸು ಎಲ್ಲ 100% ಕ್ಲೈಮ್ ಬರುತ್ತೆ. ಇನ್ಕ್ಲೂಡಿಂಗ್ ನಮ್ಮ ಗಾಡೀಲಿ ಈರುಳ್ಳಿ ಜಾಸ್ತಿ ಓಡಿಸೋದ್ರಿಂದ ಅದರಲ್ಲಿ ಲೇಬರ್ನ ಆ್ಯಡ್ ಮಾಡಿಸ್ತೀವಿ ಇನ್ಶೂರೆನ್ಸಲ್ಲಿ. ನಮ್ಮ ಗಾಡಿ ಬಂದರೂ 3+1 2+1 ಟೋಟಲಾಗಿ 3 ಜನ ಅಷ್ಟೇ ಟ್ರಾವೆಲ್ ಮಾಡ್ಬೋದು. 4 ಜನ ಇದ್ದಾಗ ಆಕ್ಸಿಡೆಂಟ್ ಆದರೆ ಗಾಡಿ ಅದಕ್ಕೆ ಸಮಸ್ಯೆ ಆಗಬಾರ್ದು ಅಂತ ಅವ್ರನ್ನ ಲೇಬರ್ ಥರ ತೋರಿಸ್ತೀವಿ ಇನ್ಶೂರೆನ್ಸಲ್ಲಿ. ನಾವು ಇಬ್ಬರು, ಡ್ರೈವರ್ ಒಬ್ಬರು, ಕಂಡಕ್ಟ್ರ್ ಇಬ್ಬರು, 3 ಜನ.
ಪ್ಲಸ್ 4 ಜನ ಲೇಬರ್ನೂ ತೋರಿಸಿರ್ತೀವಿ. ಈರುಳ್ಳಿ ಓಡಿಸ್ಬೇಕಾದ್ರೆ ರೈತರು ನಮ್ಮ ಜೊತೆ ಬರ್ತಾರೆ ಗಾಡೀಲಿ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತೀವಿ. ಆ ಟೈಮಲ್ಲಿ ಏನಾದ್ರೂ ಅವ್ರಿಗೂ ಸಮಸ್ಯೆ ಆಗಬಾರ್ದು, ನಮಗೂ ಸಮಸ್ಯೆ ಆಗಬಾರ್ದು. ಈ ವಿಚಾರಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿಸ್ತೀವಿ. ಅದ್ರದ್ದೊಂದು 3-4 ಸಾವಿರ ಜಾಸ್ತಿ ಬರುತ್ತೆ. ಪ್ರೀಮಿಯಮ್ ನಮ್ಮ ಗಾಡಿಗೆ 70,000 75,000 ಬರುತ್ತೆ ಒಂದು ವರ್ಷಕ್ಕೆ ಇನ್ಸೂರೆನ್ಸ್. ಸೊ ಟೋಟಲ್ ಒಂದು ವರ್ಷ ಎಂಡಿಗೆ ಬರೋ ಅಷ್ಟೊತ್ತಿಗೆ 1,6 ಅಲ್ಲಿ 70 ಇಲ್ಲಿ ಒಂದು 4 ಲಕ್ಷದವರೆಗೂ ಖರ್ಚು ಬರುತ್ತೆ. 6 ವೀಲ್ಗೆ ಒಂದು 2ರಿಂದ 2.30. ಓಕೆ, ಗಾಡಿ ದೊಡ್ಡದಾಗ್ತಾ ಕಷ್ಟ. ಜಾಸ್ತಿ ಹಾಕೊಂಡು ಹೋಗ್ತಾ ಇರುತ್ತೆ. 16 ವೀಲ್ಗೆ 16 ಟೈರ್ ಚೇಂಜ್ ಮಾಡಬೇಕು. ಎಲ್ಲ ಒಂದೇ ವರ್ಷ. ಈಗ ಅಂದ್ರೆ ಕಾರಲ್ಲಿ ಏನ್ ಮಾಡ್ತಾರೆ, ಫ್ರಂಟ್ ಟೈರ್ ತೆಗೆದು ಬ್ಯಾಕ್ ಹಾಕಿ ಫ್ರಂಟ್ ಮಾತ್ರ ಬೇರೆ change ಮಾಡ್ಬೋದು. ಲಿಫ್ಟ್ ಟ್ಯಾಕ್ಸ್ ಎಲ್ಲ ಇರ್ತದೆ ದೊಡ್ಡ ಗಾಡೀಲಿ ಮಾಡ್ಬೋದು. ಬಟ್ ನಮ್ಮ ಗಾಡೀಲೂ ಅಷ್ಟೇ ಫ್ರಂಟ್ನದು ಬೇಗ ಸವಿತದೆ. ಅವನ್ನ ತೆಗ್ದು ಬ್ಯಾಗ್ಗಾಕಿ ಹೊಡಿಯೋಕ್ಕಾಗಲ್ಲ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ 1 ಮಂತ್ 2 ಮಂತ್ ಹಾಕೋದು. ಬಟ್ ವರ್ಷ ಎಂಡಿಂಗ್ ಅಂದಮೇಲೆ ಅದೆಷ್ಟು ಹಾಕ್ಲೇಬೇಕಲ್ವ, ಯಾವತ್ತಿದ್ರೂ ಹಾಕ್ಲೇಬೇಕು ತಾನೆ. ಅದು ಕರೆಕ್ಟ್. ಕ್ಯಾಲ್ಕುಲೇಷನ್ ಇರಲೇಬೇಕಲ್ಲ, ಎಷ್ಟು ಖರ್ಚು ಮಾಡಿದ್ವಿ ಗಾಡಿಗೆ, ಎಷ್ಟು ನಮಗೆ ಇನ್ಕಮ್ ಬರುತ್ತೆ. ಸೊ ಇಲ್ಲಿವರೆಗೂ ಟೈರ್ಗಂತಾನೆ ಎಷ್ಟು ಖರ್ಚು ಮಾಡಿದ್ದೀರಾ ನೀವು? ಲೆಕ್ಕ ಇಟ್ಟಿಲ್ಲ, ಲೆಕ್ಕ ಮಾಡೋಕ್ಕಾಗಲ್ಲ. ಅಂದ್ರೆ ಒಂದು 10 ಲಕ್ಷದ ಮೇಲೆ ಹೋಗಿದ್ಯಾ? ಜಾಸ್ತಿ ಹೋಗಿದೆ. ಇವಾಗ ಟ್ರಕ್ ಡ್ರೈವರ್ಸ್ಗೆ ರೂಲ್ಸ್ ಏನಾದರೂ ಇದೆಯಾ? ಮಾರ್ನಿಂಗ್ ಟೈಮಲ್ಲಿ ಸಿಟಿ ಒಳಗೆ ಓಡಿಸ್ಬಾರ್ದು ಟ್ರಕ್ನ. ಇಲ್ಲಿ ಬೆಂಗಳೂರಲ್ಲಿ ಮತ್ತು ಆದರೂ ಯಾಕೆ ಓಡಿಸ್ತಾರೆ ಸಿಟಿಲಿ? ಬರಲ್ಲ. ತುಂಬ ನೋಡಿದ್ದೀನಿ ನಾನು. ಚಿಕ್ಕದಿರುತ್ತೆ ಅದು. ಯಾವ ಪರ್ಮಿಷನ್ ಇರುತ್ತೆ ಅದು? 7,500 GVW ಒಳಗಡೆ ಮತ್ತು 4 ವೀಲರ್ ಆಗಿರಬೇಕು. ಈ ಗಾಡಿಗಳು ಓಡಾಡ್ಬೋದು. ಓಕೆ. ಸಿಟಿ ಒಳಗಡೆ ಬರೋಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ, ಹೊರಗಡೆ ಹೋಗೋಕ್ಕಿಲ್ಲ. ಮತ್ತೆ ಓಕೆ, ಬೆಳಿಗ್ಗೆ ಎಷ್ಟಕ್ಕೆ ಬರೋ 7 ಸ್ಟಾರ್ಟ್ ಆಗುತ್ತೆ. 7 ಗಂಟೆ ಇರೋದು, 8 ಗಂಟೆವರೆಗೂ ಬಿಡ್ತಾರೆ. ಬೆಳಿಗ್ಗೆ 7ರಿಂದ 11 ಗಂಟೆವರೆಗೂ ನೋ ಎಂಟ್ರಿ. ಆಮೇಲೆ 12 ಗಂಟೆವರೆಗೂ ನೋ ಎಂಟ್ರಿ. ಆಮೇಲೆ ಬಿಡ್ತಾರೆ. ಮತ್ತು 4 ಗಂಟೆವರೆಗೂ ಓಡಾಡ್ಬೋದು ಗಾಡಿಗಳು. ಮತ್ತು 4ರಿಂದ 9 ಗಂಟೆವರೆಗೂ ನೋ ಎಂಟ್ರಿ. ಗೌರ್ಮೆಂಟ್ ಕಡೆಯಿಂದ ಬೇರೆ ಏನೇನು ನಿಮಗೆ ಅಂದರೆ ಹೆಲ್ಪ್ ಆಗಿದೆ ಇಲ್ಲಿ? ಸ್ಕೀಮ್ಸ್ಗಳಾಗಿರ್ಬೋದು, ಲ್ಯಾಬ್ಗಳು, ಏನೇನಾಗಿದೆ? ತುಂಬ ಸ್ಕೀಮ್ಸ್ಗಳಿದೆ. ಈಗ ಡ್ರೈವರ್ ಒಬ್ರು ಆಕ್ಸಿಡೆಂಟಾಗಿ ಸತ್ತೋದ್ರು ಅಂದರು, ಗೌರ್ಮೆಂಟ್ ಕಡೆಯಿಂದ ಅಮೌಂಟು ಸಿಕ್ಕಾಪಟ್ಟೆ ಬರ್ತದೆ. 1-2-3 ಸ್ಕೀಮ್ಸ್ ಇದೆ ಅದ್ರದ್ದು ಜನಗಳಿಗೂ ತುಂಬ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮಗೂ ಗೊತ್ತಿಲ್ಲ ಅದು. ನಾವು ಇವತ್ತಿನವರೆಗೂ ಆ ಸ್ಕೀಮ್ಸಲ್ಲಿ ಯಾರಿಗೂ ದುಡ್ಡು ಕೂಡ ಕೊಡಿಸಿಲ್ಲ. ನಮ್ಗೆ ಗೊತ್ತಿರೋರು ಯಾರು ಆ ಥರ ಆಗಿಲ್ಲ, ಮಾಡಿಸಿಲ್ಲ. ಬಟ್ ತಿಳ್ಕೊಂಡ್ರೆ ತುಂಬ ಇದೆ ಸ್ಕೀಮ್ಸು. ಯಾಕೆ ಅದ್ರ ಬಗ್ಗೆ ಅಂದರೆ ಯಾರು ಇದು ಮಾಡ್ತಾ ಇಲ್ಲ? ಬಿಕಾಸ್ ನೋಡಿ ಸರ್, ಈಗ ಒಂದು ಡಿಪಾರ್ಟ್ಮೆಂಟ್ ಅಂದರೆ, ಈಗ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ನಮ್ಮ ಡಿಪಾರ್ಟ್ಮೆಂಟ್ ಯಾರು ಜವಾಬ್ದಾರಿ? ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರೇ. ಓನರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟರ್ ಯಾರು? ಇನ್ಸ್ಪೆಕ್ಟರ್ಗಳಾಗಿ, ಆರ್ ಟಿ ಓದವರು. ಅವ್ರು ಏನು ಮಾಡ್ತಾಯಿದ್ದಾರೆ? ಅವ್ರ ಕ್ಯಾಂಪ್ಗಳು ಹಾಕ್ಬೇಕು, ತಿಳಿಸ್ಬೇಕಿದೆಲ್ಲ ಜನಗಳಿಗೆ. ಅದು ಆ ಥರದ್ದು ಯಾವುದೂ ಆಗಿಲ್ಲ. ನಾವು ನೋಡೇ ಇಲ್ಲ ಇವತ್ತಿನವರೆಗೂ. ಅಲ್ಲ, ಕ್ಯಾಂಪಿನಿಗೆ ಈಗ ಆನ್ಲೈನಲ್ಲಿ ಬಿಟ್ಟರು ಜನ, ಯಾಕಂದ್ರೆ ಎಲ್ಲರದ್ದು ಫೋನ್ ಇರುತ್ತೆ, ಇದಿರುತ್ತೆ, ಮಾಡ್ಕೊಬೋದು. ಎಲ್ಲ ಫೋನಲ್ಲಿ ಆಗಲ್ಲ. ಅಲ್ಲ ಅಂದ್ರೆ ಹೇಳಿದ ಅಟ್ಲೀಸ್ಟ್ ಈಗ ಗೊತ್ತಾಗುತ್ತೆ. ಈಗ ಮಾಡಿದ್ದಾರೆ ವಿಡಿಯೋಸ್ ಮಾಡಿ ತುಂಬಾ ಗೊತ್ತಾಗುತ್ತೆ. ಯಾವ್ದೋ ಒಂದು ಸ್ಕೀಮ್ ಬಿಡ್ತಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕ್ತಿವಿ, ಅದು ಬರೋ ತನಕ ಕಾಯ್ಬೇಕು, ಅದು ಕಲಿಬೇಕು, ಸುತ್ತಬೇಕು. ಇಲ್ಲಿ ರಜಾ ಹಾಕೋರು ಈ ಕಡೆ ಸಂಬಳನೂ ಇರಲ್ಲ, ಆ ಕಡೆ ಅದು ಎಷ್ಟು ದಿನಕ್ಕೆ ಬರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಕರೆಕ್ಟ್. ಈಗ ಒಂದಿನ ನೀವು ಡ್ರೈವರ್ ಕೆಲಸ ನಾನು ಬಿಟ್ಟು ಗುರು ಮರಿ ಬೇರೆ ಏನೋ ಮಾಡ್ತೀನಿ ಅಂತ ಅಂದ್ರೆ ಏನು ಕೆಲಸ ಆಗಿರುತ್ತೆ ಅದು? ನನಗೆ ಕೇಳ್ತಾ ಇದ್ದೆ, ನನಗೊಬ್ಬನಿಗೆ. ಮನೇಲಿ ಇರೋದು ಬಿಟ್ರೆ ಇನ್ನೇನು ಮಾಡಲ್ಲ ಸದ್ಯಕ್ಕಂತೂ. ಓಕೆ. ಬೇರೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ. ಡ್ರೈವಿಂಗ್ ಮಾಡ್ತಾ ಇದ್ದೀವಿ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡಿ ಒಂದಿನ ಕೈ ಬಿಡೋದಷ್ಟೇ. ಅಂದರೆ ಈಗ ಒಂದು ಟ್ರಕ್ ಆಲ್ರೆಡಿ ನೀವು ಏನು ಕೊಟ್ರಿ ಅಂತ ಹೇಳಿದ್ರೆ, 3 ಟ್ರಕ್ ಇದೆ ಇನ್ನು? ಇಲ್ಲ, 5 ಇತ್ತು, 1 ಕೊಟ್ಟು 4 ಇದೆ ಇನ್ನು. ಓಕೆ. ಸೊ 4 ಟ್ರಕ್ಕಲ್ಲಿ ಒಂದು ನೀವು ಓಡಿಸ್ತಾ ಇದ್ದಾರೆ. ಲಾಂಗ್ ಹೋದ್ರೆ ಇಬ್ರು ಒಟ್ಟಿಗೆ? ಇಲ್ಲ ಸಪ್ರೇಟಾಗಿ ಹೊಡೆದ್ರೆ ಇಬ್ರು ಒಂದೊಂದು ಓಡಿಸ್ತೀವಿ. ಇವಾಗ ಅವ್ರು ಇನ್ನೂ 3 ಜನ ಡ್ರೈವರ್ಗಳು ಸ್ವಲ್ಪ ಕೈ ಕೊಟ್ಟಾಗ, ಅವ್ರೇನೇನ ಕೆಲಸ ಇದ್ದಾಗ ಹಿಂಗೆ ಎಕ್ಸ್ಚೇಂಜ್ ಆಗ್ತಾ ಇರ್ತೀವಿ. ಓಕೆ. ಸೊ ನಿಮ್ಗಂದ್ರೆ ಪರ್ಸ್ನಲ್ ಆಗಿ 3 ಜನ ಡ್ರೈವರ್ಗಳು ಇದ್ದಾರೆ ಬೇರೆ? ಟೋಟಲ್ 4 ಜನ ಇದ್ದಾರೆ. ಇವ್ರು ಸೇರಿ 4 ಜನ. ನಮ್ಮ ಗಾಡಿ ಬಿಟ್ಟು ಅವ್ರು 3 ಜನ ಎಕ್ಸ್ಟ್ರಾ ಇದ್ದಾರೆ ನಮ್ಮೂರು ಗಾಡಿಗೆ. ಓಕೆ. ಈಗ ಕೆಲವೊಂದು ಈ ಲಾರಿ ಟ್ರಕ್ ಡಿಫ್ರೆನ್ಸ್ ನನಗೆ ಗೊತ್ತಿಲ್ಲ, ಇದು ಅದು ಇನ್ನೊಂದಿನ ಮಾತಾಡೋಣ. ಬಟ್ ಕೆಲವೊಂದು ಟ್ರಕ್ಗಳು ಮುಂದೆ ಬರ್ತಿರ್ಬೇಕಾದ್ರೆ ಯಮಧರ್ಮರಾಯನೇ ಕಾಣಿಸ್ತಾರೆ, ಹಂಗೆ ಝೊಯ್ ಅಂತ ಓಡಿಸ್ತಾ ಇರ್ತಾರೆ ಸಿಟಿ ಒಳಗೆ. ಯಾಕೆ ಅಷ್ಟು ರ್ಯಾಶ್ನೆಸ್ ಬೇಕು ಇನ್ ದ ಸಿಟಿ ಲಿಮಿಟ್ಸ್?
ಒಂದ್ಸಲ ಹಿಂಗೆ ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ನಂಗೆ ಟಚ್ ಆಗೋದು ಹಂಗೆ ಸಡಕ್ ಅಂತ ಪಾಸ್ ಆಯಿತು. ಅಷ್ಟು ರ್ಯಾಶ್ ಎದಕ್ಕೆ ಬೇಕು ಟ್ರಕ್ಗೆ, ಅಷ್ಟು ಹೆವಿ ವೆಹಿಕಲ್ಗೆ? ಮೊದಲೇ ಬ್ರೇಕಿಂಗು ಅಷ್ಟು ಕಷ್ಟ ಅಂತೀರಾ? ಎಲ್ಲ ಡ್ರೈವರ್ಗಳು ಒಂದೇ ಥರ ಅಲ್ಲ ಇರೋಲ್ಲ. ಗೊತ್ತಾಯ್ತು, ಬಟ್ ಇವಾಗ ಮೇಜರ್ ಡ್ರೈವರ್ಸ್ಗಳು ಓಡಿಸೋದೇ ಹಂಗೆ ಅಂತ ನಾನು ಹೇಳ್ತೀನಿ. ಕರೆಕ್ಟ್ ಮೀ ಫ್ಯಾಮ್ ರಾಂಗ್ ಅಲ್ವಾ? ಎದಕ್ಕೆ ಸ್ಪೀಡ್ ಬೇಕು ಅಂತ? ಅವ್ರ ಇಂಟೆನ್ಷನ್ ಏನು ಇರ್ತದೋ ಅಷ್ಟು ಅರ್ಜೆಂಟಾಗಿ ಹೋಗಬೇಕು ಅಂತ ಕೆಲವ್ರಿಗೆ ಇರ್ತದೆ, ಇನ್ನು ಕೆಲವ್ರಿಗೆ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಇರ್ತದೆ. ಹ್ಞೂ ನಾವು ಹೆಂಗೆ ಹೆವಿ ಗೂಡ್ಸ್ ವೆಹಿಕಲ್ಸ್ನ ಹೆಂಗೆ ಓಡಿಸ್ಬೇಕು ಅನ್ನೋದು ಗೊತ್ತಿರಲ್ಲ. ಹ್ಞೂ ಬಟ್ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಬರ್ತೀವಿ. ಇವಾಗ ನಮ್ಮ ನಿನ್ನೆ ಒಂದು ಗಾಡಿ ಲೋಡ್ ಆಗಿತ್ತು, ಇಲ್ಲೇ ಹಲ್ಸೂರ್ಗೆ ಲೋಡ್ ಆಗಿತ್ತು. ಬಟ್ ಬರಬೇಕಿತ್ತು ಅವನು ಬೆಳಿಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆಗಿದ್ರೆ ಇಲ್ಲಿ ಬರೋನು. ಬೇಡ ಬರಬೇಡ ಗುರು, ಅಲ್ಲೇ ಎಲ್ಲನೇ ಇರು, ನೈಟ್ ಬಂದು ಮಲ್ಕೋ. ಓಕೆ ನೈಟ್ ಬೆಳಗಿನ ಜಾವ ಬಾ, ಬೆಳಿಗ್ಗೆ 6 ಗಂಟೆಗೆ ಪಾರ್ಟಿ ಬರ್ತಾರೆ, ಖಾಲಿ ಮಾಡಿಕೊಡ್ತಾರೆ. ಓಕೆ. ಸೊ ಈಗ ಯಾರು ಟ್ರಕ್ ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ಏನೇನು ಟಿಪ್ಸ್ ಕೊಡ್ತೀರಾ ನೀವು? ಟಿಪ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಫಸ್ಟು ಈಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಬೆಳೆದಿರೋರೆಲ್ಲ ಫಸ್ಟು ಡ್ರೈವರ್ ಆಗಿ ಓನರ್ ಆಗಿ ಬೆಳೆದಿರೋರು. ಸಡನ್ನಾಗಿ ಡಿಪಾರ್ಟ್ಮೆಂಟಿಗೆ ಬರೋಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸು ಅದ್ರದ್ದು ಏನಾರು ತಿಳ್ಕೊಂಡು ಅಟ್ಲೀಸ್ಟ್ ಒಂದು ವರ್ಷ 2 ವರ್ಷ ಡ್ರೈವಿಂಗ್ ಕೆಲಸ ಮಾಡಿಬಿಟ್ಟು ಆಮೇಲೆ ಫೀಲ್ಡಿಗೆ ಬಂದರೆ ಓನರ್ ಆದರೆ ಉಳ್ಕೊಬೋದು ಒಂದು. ಮತ್ತು ಓನ್ ಕಮ್ ಡ್ರೈವರ್, ಅವ್ರದ್ದೇ ಗಾಡಿ ಅವರೇ ಡ್ರೈವರ್, ಬೆಸ್ಟ್ ಆಪ್ಷನ್. ಇಲ್ಲ ನನ್ನ ಹತ್ರ ಈಗ ಸುಮ್ಮನೆ ಯಾರಾದ್ರು ನನ್ನ ಹತ್ರ ಕಾಸಿದೆ ಗುರು, ಈಗ ನೀವು ಹೇಳಿದೆ 10 ಲಕ್ಷಕ್ಕೆ ಒಂದು ಟ್ರಕ್ ಬರುತ್ತೆ ಸೆಕೆಂಡ್ ಹ್ಯಾಂಡ್ಲು ಅಂತ, ನಾನು 30 ಲಕ್ಷ ಇದೆ, ನಾನೊಂದು 3 ಗಾಡಿ ಹಾಕ್ತೀನಿ ಅಂತಂದರೆ ಅಂಥವ್ರಿಗೆ ಏನು ಹೇಳ್ತೀರಾ? ಪ್ರಾಫಿಟ್ ಇದ್ದೇ ಇದೆ. ಹಾಂ 30 ಲಕ್ಷ ಇನ್ವೆಸ್ಟ್ ಮಾಡಿದ್ಮೇಲೆ ಅದ್ರದ್ದು ಪ್ರಾಫಿಟ್ ಬಂದೇ ಬರ್ತದೆ, ಬರಲ್ಲ ಅಂತಂದು ಏನು ಹೇಳಲ್ಲ. ಓಕೆ. ಬಟ್ ನಾರ್ಮಲಾಗಿ ತೆಗ್ದಷ್ಟು ತೆಗಿಯೋಕ್ಕಾಗಲ್ಲ. ಅಂದರೆ ನಾರ್ಮಲ್ ನಿಮ್ಗೆ ಎಕ್ಸ್ಪೀರಿಯೆನ್ಸೇ ಇಲ್ಲ ಅಂದಮೇಲೆ ಬಂಡವಾಳಕ್ಕೆ ಏನು ಮಾಡ್ತೀರಾ? ಹ್ಞೂ ನಿಮಗೆ ಮೋಸ ಮಾಡಲ್ಲ ಅಂತ ಯಾರಿಗೂ, ಡ್ರೈವರ್ಗಳೇ ಮೋಸ ಮಾಡ್ಬೋದು ನಾಳೆ, ನಮ್ಮ ಓನರ್ಗೇನು ಗೊತ್ತಿಲ್ಲ ಅಂತ. ಅಂದರೆ ಇದು ಯಾವ ಥರ ಅಂದರೆ, ರೀಸೆಂಟಾಗಿ ಒಂದು ಜಿಮ್ ಓಪನಿಂಗ್ ಹೋಗಿದ್ದೆ ಫ್ರೆಂಡ್ದು. ಅವನು ಜಿಮ್ ಮಾಡ್ತಾನೆ, ಇಲ್ಲ ಅಂತಿಲ್ಲ. ಆದರೆ ಎಕ್ವಿಪ್ಮೆಂಟ್ ಹಾಕಿದ್ದು ನೋಡಿಬಿಟ್ಟು ನಾನು, ನೆಸೆಸಿಟಿನೇ ಇರಲಿಲ್ಲ ಗುರು ಈ ಎಕ್ವಿಪ್ಮೆಂಟು. ಬೇರೆ ಬೇರೆ ಹಾಕಿದ್ರೆ ಚೆನ್ನಾಗಾಗಿರೋದಂತ ಅನ್ನಿಸ್ತು. ಸೊ ಆ ಒಂದು ಫೀಲ್ಡ್ಗೆ ಹೋಗಿ ನೀವು ಕಲಿತು ಮಾಡಿ ಅಂತ ಹೇಳ್ತಾ ಇದ್ದೀರಾ. ಎಸ್. ಸೊ ವಿತ್ ದಿಸ್ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡ್ವಿ ಹೊಸದಾಗಿ. ಆ್ಯಂಡ್ ಗೊತ್ತು ನೀವು ಡ್ರೈವಿಂಗ್ ಮಾಡ್ತಾ ಇರ್ತೀರ, ಸ್ಟ್ರೆಸ್ ಇರುತ್ತೆ, ಇನ್ನೊಂದು ಕಡೆ ಮದುವೆ ಆಗದಿರೋ ಟೆನ್ಷನ್ ಇರುತ್ತೆ. ಅದೆಲ್ಲ ಇಲ್ಲ ಬ್ರೋ, ಹಿಂಗೆ ಇದ್ಬಿಡೋಣ ಲೈಫ್ ಲಾಂಗ್ ಅನ್ನೋ ಅಷ್ಟು ಖುಷಿ ಇದೆ ನಮಗೆ. ಯಾಕಂದ್ರೆ ಆ ಸ್ಟ್ರೆಸ್ ಬೇಕು ಅಂತ ಅನ್ಸಲ್ಲ, ಒಂದು ಹೆಣ್ಣು ನಮ್ಮ ಜೀವನದಲ್ಲಿ ಇದ್ರೆ ಬಂದು ಚೆನ್ನಾಗಿರುತ್ತೆ. ಹೋದ್ಮೇಲೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಓಕೆ, ಸದ್ಯಕ್ಕೆ ಹೊನ್ನು ಮಣ್ಣು ಮೇಲೆ ಫೋಕಸ್ ಮಾಡೋಣ, ಹೆಣ್ಣು ಸ್ವಲ್ಪ ಸೈಡ್ಗಿಡೋಣ ಅಂತ. ಬಟ್ ಈ ಒಂದು ಪಾಡ್ಕಾಸ್ಟಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಿರೋದು ಎಲ್ಲ ಟ್ರಕ್ ಡ್ರೈವರ್ಗಳಿಗೂ, ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ, ಬಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ದಯವಿಟ್ಟು ಮಾಡಿಬಿಡಿ. ರೆಸ್ಪಾನ್ಸಿಬಲಾಗಿ ಓಡಿಸಿ, ಸ್ಲೋ ಆಗಿ ಓಡಿಸಿ, ಸಿಟಿ ಲಿಮಿಟ್ಸಲ್ಲಂತೂ. ಮೇನ್ಲಿ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಿ. ಯಾಕಂದರೆ ನಾವು ಓಡಿಸ್ತಿರ್ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತೀವಿ, ಅದು ಬೇರೆಯವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿ ನಿಮಗೆ ಬೈಕೊಳ್ಳೋದಾಗದೇ ಇರಲಿ. ಹಾಗೆಯೇ ಟು ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಪೊಲೀಸರಿಗೆ, ನಮ್ಮ ಟ್ರಕ್ ಡ್ರೈವರ್ಸ್ಗೂ ಒಂದು ಜೀವನ ಇದೆ, ಅವರು ಕಷ್ಟಪಟ್ಟು ಓಡಿಸ್ತಾ ಇರ್ತಾರೆ. ಹರಾಸ್ಮೆಂಟ್ ಮಾಡೋದು ಬೇಡ ಅಂತ ಹೇಳ್ತಾ, ಸರಿ ಇನ್ನಷ್ಟು ವೀಡಿಯೋಸ್ಗಳು ಮಾಡ್ತಾಯಿರಿ, ನೋಡ್ತೀವಿ. ಯೂಟ್ಯೂಬಲ್ಲೇ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಿ, ಅಷ್ಟೇ ಅರ್ನಿಂಗ್ನ ಮಾಡಿ. ಮಾಡಬೇಕು, ಅದೇ ಪ್ಲಾನಿಂಗ್ ಇದೆ. ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಒಂದು 4 ಮಂತ್ಸ್ ಆಯ್ತು ಬಿಟ್ಟು ಮಾಡಿಲ್ಲ ವ್ಲಾಗಿಂಗು. ಹಾಂ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸು ಮನೆ ಕಡೆ, ಅದರಿಂದ ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ. ಡನ್. ಗಾಡಿದು ಸ್ವಲ್ಪ ವರ್ಷನ್ ಚೇಂಜ್ ಮಾಡ್ತಾ ಇದ್ದೀವಿ ಎಲ್ಲ. ಹಾಂ ಹಾಂ, ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿ ಮಾಡಿಫೈ ಎಲ್ಲ ಮಾಡಿಸ್ತೀವಿ. ಮಾಡಿಫೈ RCB ವರ್ಷನ್ ಮಾಡಿಸ್ತಾ ಇದ್ದೀವಿ. ನೈಸ್. ಅದಕ್ಕೆ ಎಷ್ಟು, 1.5-2 ಲಕ್ಷ ಖರ್ಚು? ಒಂದು ದಾಟುತ್ತೆ ಅನ್ನೋ ನೈಸ್. ಇದಿದೆ. ಲಕ್ಷ ಆಲ್ರೆಡಿ ಒಂದು 80 ಹೋಗಿದೆ. ಇನ್ನು ಸ್ವಲ್ಪ ಕೇರಳಗೆ ಸ್ಟಿಕ್ಕರಿಂಗ್ ತಗೊಂಡು ಗ್ರಾಫಿಕ್ಸ್ ಕೇರಳಕ್ಕೆ ತಗೊಂಡೋಗ್ಬೇಕು. ಹಾಂ, ಅಲ್ಲಿ ಚೆನ್ನಾಗಿದೆಯಾ ಕೇರಳಲ್ಲಿ? ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿ ಮಾಡಿ. ಕೇರಳ ಬೆಸ್ಟ್ ಮಾಡಿಫಿಕೇಶನಲ್ಲಿ ಎಲ್ಲದು. ಒಂದು ಗಾಡಿ ನೋಡಿದ್ವಿ ಕೇರಳದು, ಅದ್ರ ಥರ ಫೈಬರ್ ಕ್ಯಾರಿಯರ್ ಬರುತ್ತೆ, ಅದು ಮಾಡಿಸ್ಬೇಕು ಅಂತ ನಮ್ಮ ಊರಲ್ಲಿ ಎಷ್ಟು ಜನದ ಕೇಳಿದ್ರು, ಏನು ಮಾಡಿದ್ರು ಯಾರೂ ಐಡಿಯಾ ಕೊಡಲಿಲ್ಲ. ಕೊನೆ ಕ್ಯಾನ್ಸಲ್ ಮಾಡಿ ಇವಾಗ ಕೇರಳಗೆ ಹೋಗಬೇಕು. ಡನ್ ಸರ್. ಇದು ಕರೆಕ್ಟ್. ಇನ್ನೊಂದು ನಾಗಾಲ್ಯಾಂಡ್ ಇದು ಬರುತ್ತೇನೋ ಗಾಡಿ, ಇದು ಬರುತ್ತೆ, ಏನಕ್ಕೆ ಎಲ್ಲ ಎಣ್ಣೆಲ್ಲಿ ತಗೋತಾರೆ? ಅಲ್ಲಿ ಟ್ಯಾಕ್ಸ್ ಕಡಿಮೆ. ಸೊ ಅಲ್ಲೇ ಗಾಡಿ ತೊಗೊಂಡು ಅಲ್ಲಿಂದ ಓಡಿಸ್ಕೊಂಬರ್ತಾರ. ಮತ್ತೆ ಬ್ರೋಕರ್ಗಳು ಇಂಡಿಯಾದಲ್ಲಿ ಏನು ಬೇಕಾದರೂ ಇಲ್ಲಿಗಲ್ ಲೀಗಲ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕೂತ್ಕೊಂಡೆ ಅಲ್ಲಿಗೆ ಮಾಡಿಸಿ ಗಾಡಿ ಇಲ್ಲೇ ತೊಗೊಳೋದಾ? ಗಾಡಿ ಇಲ್ಲೇ ತೊಗೊತಾರೆ, ಇಲ್ಲೇ ರಿಜಿಸ್ಟ್ರೇಷನ್ ಮಾಡಿಸೋದು. ಅಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಅಲ್ಲ ಆಗುತ್ತೆ, ದುಡ್ಡು ಕೊಟ್ಟು ಗಾಡಿ ಇಲ್ಲೇ ಓಡಿಸ್ಕೊಂತಾರೆ. ಅದನ್ನ ಯಾಕಂದರೆ ಇತ್ತೀಚೆಗೆ ಸುಮಾರು ನಾಗಾಲ್ಯಾಂಡ್ ಗಾಡಿಗಳು ನೋಡ್ತಾ ಇದ್ದೀನಿ. ಈವನ್ ಅದು ನಮ್ಮ ಬಸ್ಗಳು ತುಂಬ ಆಗ್ತಾ ಇದೆ. ಯಾಕಂದರೆ ಬಸ್ಗಳಿಗೆ ಟ್ಯಾಕ್ಸ್ ಜಾಸ್ತಿ, ಲಾರಿಗಿಂತ ಬಸ್ಸಿಗೆ ಜಾಸ್ತಿನಾ? 10 ಜಾಸ್ತಿ. ಯಾಕೆ? ಅಂದರೆ ಅವ್ರದ್ದು ಸರ್ವಿಸ್ ಅಲ್ಲ ಸರ್. ಅಂದರೆ ಸರ್ವಿಸ್ ಅಂದರೆ ಈಗ ಯಾವ ಥರ ಹೇಳೋದು,
ಅಂದರೆ ಅವ್ರು ಅದರಿಂದ ಜನರಿಗೆ ಟಿಕೆಟ್ಸ್ ಸೇಲ್ ಮಾಡಿ ಇನ್ಕಮ್ ಪಡ್ಕೋತಾರೆ. ಇಟ್ಸ್ ಅ ಸರ್ವಿಸ್ ಇಂಡಸ್ಟ್ರಿ ಅಂತ. ಆ ಥರ ಬರುತ್ತೆ. ನಿಮ್ಮದು ಬಿಸ್ನೆಸ್ ಅಂತ. ನಮ್ಮದು ಗೂಡ್ ಸರ್ವಿಸ್. ನಮ್ಮದು GDP ದೇಶದ ನಿಂತಿರೋದೇ ನಮ್ಮ ಕಡೆಯಿಂದ. ಹಂಗಾಗಿ ಕಡಿಮೆ ಮಾಡಲೇಬೇಕು ಟ್ಯಾಕ್ಸು, ಇಲ್ಲಾಂದರೆ ಕಷ್ಟ ಆಗ್ಬಿಡ್ತದೆ. ಓಕೆ, ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಬರಲಿ RCB ಗಾಡಿ. ಡೈಲಿ ವ್ಲಾಗಿಂಗ್ ಮಾಡಿ ನಾವು ಒಂದಿನ ಬರೋಣ ನಿಮ್ಮ ಜೊತೆ. ಸಾಂಗ್ಲಿ ತನಕ ಅಲ್ಲ ಅಂದರೂ ಅಟ್ಲೀಸ್ಟ್ ದಾವಣಗೆರೆವರೆಗೂ ಬಂದು ದೋಸೆ ತಿನ್ಕೊಂಡು ಹೋಗೋಣ. ಓಕೆ ಓಕೆ. ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಸಿಗ್ಲಿ ಒಂದು ಹೆಣ್ಣು, ಅಂದರೆ ಹಂಗಲ್ಲ ನಿಮಗೆ ಬೇಡ ಅಂತ ಹೇಳ್ತಾ ಇದ್ದೀರಾ, ಆದರೂ ಈ ಕ್ಯೂಟ್ ಮುಖಗಳಿಗೆ ಒಂದು ಪಕ್ಕದಲ್ಲಿ ಒಂದು ಜೋಡಿ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ಗೆ ಬಂದು ಒಂದು ಹೊಸ ಜಗತ್ತಿಗೆ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದಕ್ಕೆ ಥ್ಯಾಂಕ್ ಯು. ಸೇಫಾಗಿ ಗಾಡಿ ಓಡಿಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್. ರೋಡ್ ಮೇಲೆ ಗಾಡಿ ಓಡಿಸೋದು ಅನ್ನೋದೇ ಒಂದು ರೆಸ್ಪಾನ್ಸಿಬಿಲಿಟಿ, ಅದರಲ್ಲೂ ದೊಡ್ಡ ಗಾಡಿ ಓಡಿಸೋದು ಅದಕ್ಕಿಂತ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾ ಇರೋದು ಏರ್ ಟ್ರಕ್ ವ್ಲಾಗ್ಸ್. ಸೊ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆ್ಯಂಡ್ ಎಪಿಸೋಡ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.